ನಮಸ್ಕಾರ. ದಿವಂಗತ ಹರಿಹರ ಗುಂಡೂರಾಯರು ಚಿತ್ರದುರ್ಗ ನಿವಾಸಿಗಳಾಗಿದ್ದು, ಸ್ವಾತಂತ್ರ್ಯ ಪೂರ್ವ ವರ್ಷಗಳಲ್ಲಿ ಹಲವಾರು ವಿಧದ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದರು. ಅವರ ಸ್ಮರಣೆಯಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ವೃತ್ತಿಯಿಂದ ಗುಂಡೂರಾಯರು ವಕೀಲರು. ವಿದ್ಯಾರ್ಥಿ ದಶೆಯಲ್ಲಿಯೇ ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ ಲೋಕಮಾನ್ಯ ತಿಲಕರ ದಟ್ಟ ಪ್ರಭಾವಕ್ಕೆ ಒಳಗಾಗಿದ್ದರು. ಹೀಗೆ ಪ್ರಖರ ರಾಷ್ಟ್ರಪ್ರೇಮ, ಅಧ್ಯಾತ್ಮಾಸಕ್ತಿ ಎರಡೂ ಅವರಲ್ಲಿ ರಕ್ತಗತವಾಗಿದ್ದವು. ಚಿತ್ರದುರ್ಗದಲ್ಲಿ ನೆಲೆಸಿದ ಮೇಲೆ ಯುವಜನಾಂಗದಲ್ಲಿ ಉನ್ನತ ಧ್ಯೇಯಾದರ್ಶಗಳನ್ನು ಬಿತ್ತೋದಕ್ಕೋಸ್ಕರ ಬಗೆಬಗೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರು. ಆಲೂರು ವೆಂಕಟರಾಯರು, ಮುದುವೀಡು ಕೃಷ್ಣರಾಯರು ಮೊದಲಾದ ಗಣ್ಯರನ್ನು ಚಿತ್ರದುರ್ಗಕ್ಕೆ ಕರೆಸಿ ಭಾಷಣಗಳನ್ನು ಏರ್ಪಡಿಸಿದರು. ಈ ಉದ್ದೇಶಕ್ಕೋಸ್ಕರ ತಿಲಕ್ ಸಂಘ ಅನ್ನುವ ಒಂದು ಸಂಸ್ಥೆಯನ್ನು ಕೂಡ ಅವರು ಕಟ್ಟಿ ಬೆಳೆಸಿದ್ರು. ಆ ಚಟುವಟಿಕೆಗಳೆಲ್ಲ ಚಿತ್ರದುರ್ಗದ ಇತಿಹಾಸದಲ್ಲಿ ಮೈಲಿಗಲ್ಲುಗಳು ಅಂತ ಅನ್ನಿಸ್ಕೊಂಡವು. ಆ ತಿಲಕ್ ಸಂಘದ ಆಶ್ರಯದಲ್ಲಿ ವಾಚನಾಲಯ, ಗ್ರಂಥ ಭಂಡಾರ, ಚರ್ಚಾಕೂಟ, ವಿಚಾರಗೋಷ್ಠಿ, ಭಗವದ್ಗೀತಾಧ್ಯಯನ ತರಗತಿಗಳು, ಗಣೇಶೋತ್ಸವ ಹೀಗೆ ನಾನಾ ವಿಧವಾದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದರು. ಸ್ವದೇಶಿ ಮತ್ತು ಖಾದಿ ಪ್ರಚಾರಕರಾದರು. ಹತ್ತಾರು ತರುಣರಿಗೆ ಖಾದಿ ದೀಕ್ಷೆ ನೀಡಿದರು. ಅವರು ಚಿತ್ರದುರ್ಗದ ಜಿಲ್ಲೆಯ ಅನೇಕ ತರುಣರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಡಿಪಾಯ ಹಾಕಿದ್ದವರು ಹರಿಹರ ಗುಂಡೂರಾಯರು. ಇಳಿವಯಸ್ಸಿನಲ್ಲಿ ಗುಂಡೂರಾಯರಿಗೆ ಅಧ್ಯಾತ್ಮದ ಕಡೆ ಒಲವು ಹೆಚ್ಚಿತು ಮತ್ತು ಅಧ್ಯಯನದ ಹಾಗೂ ಅನುಭವದ ಆಧಾರದ ಮೇಲೆ ಗೀತೋಕ್ತ ಕರ್ಮಯೋಗ, ದಕ್ಷಿಣಾಮೂರ್ತಿ ಸ್ತೋತ್ರ, ವೀರ ವಿಶ್ವಾಮಿತ್ರ ಹೀಗೆ ಅನೇಕ ಪುಸ್ತಕಗಳನ್ನು ಕೂಡ ಅವರು ಬರೆದರು. 1977ರಲ್ಲಿ ದಿವಂಗತರಾದರು. ಆ ಹಿರಿಯರ ಸ್ಮರಣೆಯನ್ನು ಊರ್ಜಿತವಾಗಿ ಇರಿಸೋ ದೃಷ್ಟಿಯಿಂದ ಅವರ ಪುತ್ರರು ಚಲನಚಿತ್ರ ಹಾಗೂ ಕಿರುತೆರೆಯ ಗಣ್ಯ ನಟರು, ವಿಂಗ್ ಕಮಾಂಡರ್ ಎಚ್ ಜಿ ದತ್ತಾತ್ರೇಯ, ನಟ ಎಚ್ ಜಿ ಸೋಮಶೇಖರ ರಾವ್ ಪರಿವಾರದವರು ಈ ದತ್ತಿಯನ್ನು ಏರ್ಪಡಿಸಿದ್ದಾರೆ. ಅದರಡಿಯಲ್ಲಿ ಈ ವಿಶೇಷ ಉಪನ್ಯಾಸ ನಡೀತಾ ಇದೆ. ನಟರಾಗಿ ಹೆಸರು ಮಾಡಿರುವ ನಮ್ಮೆಲ್ಲರ ನೆಚ್ಚಿನ ಎಚ್ ಜಿ ಸೋಮಶೇಖರ ರಾವ್ ಯಾನೆ ಸೋಮಣ್ಣ ಅವರಿಗೆ ಈಗಷ್ಟೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರೋದು ನಮಗೆಲ್ಲ ಬಹಳ ಆನಂದವಾಗಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ ಹರಿಹರ ಗುಂಡೂರಾವ್ ಸ್ಮಾರಕೋಪನ್ಯಾಸ ಮಾಡೋದಕ್ಕೆ ಆಗಮಿಸಿದ್ದಾರೆ ಶ್ರೀ NS ಶ್ರೀಧರಮೂರ್ತಿ. ಈ ವರ್ಷ ಹೊನ್ನಪ್ಪ ಭಾಗವತರ ಬಗ್ಗೆ ಅವರು ಮಾತನಾಡೋರಿದ್ದಾರೆ. ಈ ವರ್ಷ ಹೊನ್ನಪ್ಪ ಭಾಗವತರ ಜನ್ಮ ಶತಾಬ್ದ ವರ್ಷ ಆಗಿದೆ. ಹೊನ್ನಪ್ಪ ಭಾಗವತರ ಪುತ್ರರು, ಸೊಸೆ ಅವರು ಕೂಡ ದಯಮಾಡಿಸಿದ್ದಾರೆ. ನಮಗೆ ಬಹಳ ಆನಂದವಾಗಿದೆ. ಅವರ ಪರಿವಾರದವರೆಲ್ಲ ಬಂದಿದ್ದಾರೆ. ಹೊನ್ನಪ್ಪ ಭಾಗವತರ ಜೀವನ ಸಾಧನೆಯನ್ನು ಕುರಿತು ಶ್ರೀಧರಮೂರ್ತಿಯವರು ಮಾತನಾಡೋರಿದ್ದಾರೆ. ನನ್ನ ಪೀಳಿಗೆಯವರಿಗೆ ಸುಪರಿಚಿತರಾಗಿದ್ದವರು ಹೊನ್ನಪ್ಪ ಭಾಗವತರು. ಆ ದಿನಗಳಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದವರು. ಶಾಸ್ತ್ರೀಯ ಗಾಯಕರಾಗಿ, ವಾಗ್ಗೇಯಕಾರರಾಗಿ, ಹರಿಕಥಾಕಾರರಾಗಿ, ಚಲನಚಿತ್ರ ಕಲಾವಿದರಾಗಿ ಹೀಗೆ 4 ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರು. ಹಲವು ನಾಟಕಗಳಲ್ಲೂ ಪಾತ್ರವಹಿಸಿದ್ರು. ಅವು ಕೂಡ ಐತಿಹಾಸಿಕ ಅಂತ ಅನ್ನಿಸ್ಕೊಳ್ತು. ಈ ಒಂದೊಂದು ಕ್ಷೇತ್ರದಲ್ಲಿಯೂ ಅವರು ಸಮುನ್ನತಿಯನ್ನು ಸಾಧಿಸಿದರು. ಸಂಗೀತ ವಲಯದಲ್ಲಂತೂ ಆ ಪೀಳಿಗೆಯ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು. ಅಂತಹ ಬಹುಮುಖ ಪ್ರತಿಭಾವಂತ ಕಲಾವಿದರ ಸ್ಮರಣೆಯನ್ನು ಆದರಣೀಯ ಶ್ರೀ NS ಶ್ರೀಧರಮೂರ್ತಿ ಮಾಡೋರಿದ್ದಾರೆ. ಶ್ರೀ NS ಶ್ರೀಧರಮೂರ್ತಿ ಪತ್ರಕರ್ತರಾಗಿ, ವಿಮರ್ಶಕರಾಗಿ ಗಣ್ಯತೆ ಪಡೆದಿದ್ದಾರೆ. ಅರ್ಥಶಾಸ್ತ್ರದಲ್ಲಿ MA ಪದವೀಧರರು.
BA MA ಎರಡರಲ್ಲಿಯೂ ರ್ಯಾಂಕ್ ಸಿಗದಿದ್ದಾರೆ. ಹಲವು ಚಿನ್ನದ ಪದಕಗಳನ್ನು ಕೂಡ ಪಡೆದಿದ್ದಾರೆ. ಅವರ ತಂದೆ ಸೀತಾರಾಮರಾಯರು ವಿಜ್ಞಾನ ಲೇಖಕರಾಗಿದ್ದರು. ಶ್ರೀಧರಮೂರ್ತಿಯವರು ಉಪನ್ಯಾಸಕರಾಗಿ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಆ ಕ್ಷೇತ್ರಗಳಲ್ಲಿಯೂ ಕೂಡ ಅನುಭವ ಪಡೆದಿದ್ದಾರೆ. ಈಚಿನವರೆಗೆ ವಿಜಯವಾಣಿ ಪತ್ರಿಕೆಯ ಸಂಪಾದಕಿ ವಿಭಾಗದಲ್ಲಿ ಹೊಣೆ ನಿರ್ವಹಿಸಿದರು. ಅದಕ್ಕೆ ಹಿಂದೆ ಮಂಗಳವಾರ ಪತ್ರಿಕೆಯ ಸಂಪಾದಕರಾಗಿದ್ದರು. ಅದಕ್ಕೂ ಹಿಂದೆ ಬಹಳ ವರ್ಷ ಪ್ರಸಿದ್ಧವಾದ ಮಲ್ಲಿಗೆ ಪತ್ರಿಕೆಯ ಸಂಪಾದಕರಾಗಿ ಅದನ್ನು ಬಹಳ ಮೇಲ್ಮಟ್ಟಕ್ಕೆ ಒಯ್ದಿದ್ದರು. ಇವರ 1000ಕ್ಕೂ ಹೆಚ್ಚು ಲೇಖನಗಳು ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ. ಆಕಾಶವಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. TV ಗೋಷ್ಠಿಗಳಲ್ಲಿ, ಸಾಹಿತ್ಯ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಶ್ರೇಷ್ಠ ಮಟ್ಟದ ಗ್ರಂಥಗಳನ್ನು ಬರೆದಿದ್ದಾರೆ. ಬೆಳಕಿನ ಬೆರಗು, ಅಭಿಮುಖ ಸೇರಿದಂತೆ ಇವರ ವಿಮರ್ಶಾ ಗ್ರಂಥಗಳು ತುಂಬ ಮೆಚ್ಚುಗೆ ಪಡೆದುಕೊಂಡಿವೆ. ವಿದ್ವದ್ವಲಯಗಳಲ್ಲಿ ಶೋಧ ಮೊದಲಾದ 2-3 ಕಾದಂಬರಿಗಳನ್ನೂ ಬರೆದಿದ್ದಾರೆ. ಕನ್ನಡ ಚಲನಚಿತ್ರೋದ್ಯಮದ ಇತಿಹಾಸದಲ್ಲಿ ಇವರು ಒಬ್ಬ ಅಥಾರಿಟಿ ಅಂತ ನಿಶ್ಶಂಕವಾಗಿ ಹೇಳಬಹುದು. ಅವರು ಸಿನಿಸಂಚಿಯ ಅನ್ನೋ ಗ್ರಂಥದ ಸಂಪಾದನೆಯನ್ನು ಮಾಡಿದ್ದಾರೆ. AK ರಾಮಾನುಜನ್ ಕುರಿತ ಒಂದು ಉತ್ಕೃಷ್ಟ ಗ್ರಂಥ ಕೂಡ ಇವರ ಸಾರಥ್ಯದಲ್ಲಿ ಹೊರಬಂದಿತ್ತು. ಪತ್ರಿಕೋದ್ಯಮ ಸಾಧನೆಗಾಗಿ RNR ಪ್ರಶಸ್ತಿ ಮೊದಲಾದ ಮನ್ನಣೆಗಳು ಶ್ರೀಧರಮೂರ್ತಿ ಅವರಿಗೆ ಸಂದಿವೆ. ಶ್ರೀಧರಮೂರ್ತಿಯವರು ಹೊನ್ನಪ್ಪ ಭಾಗವತರ ಬಗ್ಗೆ ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಈ ವೇದಿಕೆಯಿಂದ ಮಾತಾಡ್ತಾ ಇದ್ದೀನಿ ಅನ್ನೋದೇ ಒಂದು ಸಂತೋಷದ ಸಂಗತಿ. ಯಾಕೆಂದರೆ ನಾನು ಅನೇಕ ಉತ್ಕೃಷ್ಟ ಉಪನ್ಯಾಸಗಳನ್ನು ಈ ವೇದಿಕೆಯ ಮೂಲಕ ಕೇಳಿದ್ದೀನಿ. ನಾನು ಅನೇಕ ಹಿರಿಯರು ಮಾತಾಡಿದ್ದನ್ನು ಕೇಳಿದ್ದೀನಿ. ಹಾಗಾಗಿ ನನಗೂ ಒಂದು ಇಲ್ಲಿ ಮಾತನಾಡೋ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಆಮೇಲೆ ಬಹಳ ಆದರಣೀಯರು ಮತ್ತು ಅನೇಕ ವರ್ಷಗಳಿಂದ ನಾವು ಬೆರಗು ಕುತೂಹಲದಿಂದ ನೋಡ್ತಾ ಬಂದ SR ರಾಮಸ್ವಾಮಿಯವರ ಸಾರಥ್ಯದಲ್ಲಿ ನಡೀತಿರೋ ಸಂಸ್ಥೆಯಲ್ಲಿ ಮಾತಾಡ್ತಿರೋದು ಬಹಳ ಸಂತೋಷದ ಸಂಗತಿ. ನಾನಂತೂ DVG ಅಂತ ನೋಡಿಲ್ಲ, ಆದರೆ ನಂಗೆ ಅವರು DVG ಆಧುನಿಕ ರೂಪದ ಥರ ರಾಮಸ್ವಾಮಿಯವರು ನನಗೆ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಅವರ ಮಾರ್ಗದರ್ಶನದ ಸಂಸ್ಥೆಯಲ್ಲಿ ಮಾತನಾಡೋದು ಒಂದು ಸೌಭಾಗ್ಯ. ಎರಡನೇದು, ಅನೇಕ ವರ್ಷದಿಂದ ನನ್ನ ಹಿರಿಯರು ಮಾರ್ಗದರ್ಶಕರು ಆದ H. G. ಸೋಮಶೇಖರ್ ಅವರವರ ತಂದೆಯ ನೆನಪಿನಲ್ಲಿ ಮಾಡ್ತಾ ಇರ್ತಕ್ಕಂತಹ ದತ್ತಿನಿ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ಇನ್ನೊಂದು ಸಂತೋಷ. ಒಂದು ಹಿರಿಯತನದ ಜೊತೆಗೆ ನಾವಿಬ್ಬರು ಒಂದೇ ಜಿಲ್ಲೆಯವರು ಅನ್ನೋದೊಂದು ಆತ್ಮೀಯತೆ ಅವ್ರ ಬಗ್ಗೆ ನನಗಿದೆ. ಮೂರನೆಯದು ಹೊನ್ನಪ್ಪ ಭಾಗವತರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಆ ಕಾರ್ಯಕ್ರಮದಲ್ಲಿ ನಂಗೆ ಹೊನ್ನಪ್ಪ ಭಾಗವತರ ಅವರ ಹಿರಿಯ ಮಗ ಕುಮಾರ್ ಭಾಗವತರ ಅವ್ರ ಕುಟುಂಬ ವರ್ಗದವರು ಎಲ್ಲರೂ ಬಂದಿದ್ದಾರೆ. ಅವ್ರ ಎದುರಿಗೆ ನಾನು ಹೊನ್ನಪ್ಪ ಭಾಗವತರ ಬಗ್ಗೆ ಮಾತಾಡ್ತಾ ಅನ್ನೋದು ಮೂರನೆಯ ಸಂತೋಷದ ಸಂಗತಿ. ಪ್ರಾಥಮಿಕವಾಗಿ ನಾನು ಹೊನ್ನಪ್ಪ ಭಾಗವತರ ಅವರ ಯಾವ ನೆಲೆಯನ್ನು ಇಟ್ಕೊಂಡು ಇಲ್ಲಿ ಮಾತನಾಡಬೇಕು ಅಂತ ನನಗೆ ಯೋಚನೆ ಮಾಡಿದಾಗ, ಈಗಾಗಲೇ ರಾಮಸ್ವಾಮಿಯವರು ಹೇಳಿದ ಹಾಗೆ ಸಂಗೀತದಲ್ಲಿ, ಸಾಹಿತ್ಯದಲ್ಲಿ, ಚಿತ್ರರಂಗದಲ್ಲಿ, ರಂಗಭೂಮಿಯಲ್ಲಿ ಮತ್ತು ಹರಿಕಥಾ ಕ್ಷೇತ್ರದಲ್ಲಿ ಅವರಿಗೆ ಪ್ರವೇಶ ಅಷ್ಟೇ ಅಲ್ಲ, ಅಪಾರ ಪರಿಣಿತಿ ಇತ್ತು. ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವರ ಸಾಧನೆಯನ್ನು ಒಂದೊಂದು ಗಂಟೆಯಷ್ಟು ದೀರ್ಘವಾಗಿ ಮಾತನಾಡಬಹುದು. ಅವರ ಜೀವನ ಅನ್ನೋದೇ ಒಂದು ಸಾಧನೆಯ ಪಥ. ಅದು ಕರ್ಕಿ ಅವರು ಹೇಳಿದ ಹಾಗೆ ಏರಿದೋಳು ಅಂತರಂಗ ದೈಸಿರಿಯ ಜಗಕ್ಕೆ ತೋರಿ ಅಂತ ಹೇಳಿ ಒಂದೊಂದು ಸಾಧನೆಯ ಮೆಟ್ಲನ್ನು ಹೇರಿದಾಗ ಕೂಡ ಅವರು ಹಿರಿತನವನ್ನು ಜಗತ್ತಿಗೆ ಸಾರ್ತನೇ ಬಂದವರು ಅವರು. ಹೀಗಾಗಿ ಈ ಉಪನ್ಯಾಸದ ಆಯಾಮದಲ್ಲಿ ನಾನು ಯಾವ ಆಯಾಮವನ್ನು ಇಟ್ಕೊಳ್ಬೇಕು ಅಂದಾಗ ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು, ಒಂದು ಅದನ್ನು MR ವಿಠಲ್ ಅವರು ದಾಖಲೆ ಮಾಡಿದರು. ಹೊನ್ನಪ್ಪ ಭಾಗವತರವರು 3 ಚಿತ್ರಗಳನ್ನು ನಿರ್ದೇಶನ ಮಾಡಿದವರು MR ವಿಠಲ್ಲು. ಹೊನ್ನಪ್ಪ ಭಾಗವತರು ಮೊಟ್ಟ ಮೊದಲನೇ ಬಾರಿಗೆ ಚಲನಚಿತ್ರದ ಅಭಿನಯ ಅನ್ನುವುದು ರಂಗಭೂಮಿ ಅಭಿನಯಕ್ಕಿಂತ ಬಹಳ ಭಿನ್ನವಾದದ್ದು ಅಂತ ಗುರುತಿಸ್ಕೊಂಡವರು ಅಂತ ಹೇಳಿ. ಅವರಿಗೆ ಸಿನಿಮಾ ಅಂದರೆ ಬೇರೆ, ನಾಟಕ ಅಂದರೆ ಬೇರೆ ಎನ್ನುವ ಬಹಳ ಸ್ಪಷ್ಟವಾದ ಕಲ್ಪನೆ ಇತ್ತು.
ಆಮೇಲೆ ಸಂಗೀತ ಅಂತ ಹೇಳುವುದು ಬೇರೆ, ಅದು ಸಿನಿಮಾದಲ್ಲಿ ಬಳಕೆಯಾದಾಗ ಬೇರೆ ಎನ್ನುವ ಸ್ಪಷ್ಟವಾದ ಕಲ್ಪನೆ ಇತ್ತು. ನಮ್ಮಲ್ಲಿ ಚಲನಚಿತ್ರ ರಂಗದ ಆರಂಭಿಕ ಇತಿಹಾಸ ಬರೆಯುವಾಗಲೆಲ್ಲ ಈ ಥರದ ಉದಾಹರಣೆಗಳು, ನಾಯಕರು ಮತ್ತು ಗಾಯಕರಾದವರು ಸಾಕಷ್ಟು ಜನ ಸಿಗ್ತಾರೆ. ಯಾಕೆಂದರೆ ಅವಾಗ ಅದು ಅನಿವಾರ್ಯ ಆಗಿತ್ತು, ಅದು ಅಭಿನಯಿಸುವಾಗಲೇ ಹಾಡುವುದು. ಅಂದರೆ ಅಲ್ಲಿ ಎರಡು ಮಾದರಿಗಳನ್ನು ನೋಡ್ತೇವೆ. ಒಂದು ಬಹಳ MS ಸುಬ್ಬಲಕ್ಷ್ಮಿ ಅಂತ ಬಹಳ ಒಳ್ಳೆಯ ಸಂಗೀತಗಾರರು ಅನ್ನುವ ಕಾರಣಕ್ಕೆ ಪಾತ್ರ ಮಾಡಿದವರು. ಇನ್ನೊಂದು ಪಾತ್ರ ಬಹಳ ಒಳ್ಳೆಯ ಕಲಾವಿದರು ಅನ್ನುವ ಕಾರಣಕ್ಕೆ ಅನಿವಾರ್ಯಕ್ಕೆ ಹಾಡ್ತಾ ಇದ್ದವರು. ಆದರೆ ಹೊನ್ನಪ್ಪ ಭಾಗವತರವರು ಶ್ರೇಷ್ಠ ಗಾಯಕರು ಮಾತ್ರ ಅಲ್ಲ, ಶ್ರೇಷ್ಠ ನಾಯಕರು ಕೂಡ ಹೌದು. ಇದು ಬಹುಶಃ ನನಗೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಬಹುಶಃ ಮೊಟ್ಟ ಮೊದಲನೇ ಉದಾಹರಣೆಯಾಗಿ ಕಾಣಿಸುತ್ತೆ. ಹೀಗಾಗಿ ನನಗೆ ಹೊನ್ನಪ್ಪ ಭಾಗವತರವರ ಈ ಎಲ್ಲ ಮಹತ್ವದ ಸಂಗತಿಗಳನ್ನು ಜೋಡಿಸಿರೋ ಸಂಗತಿ ಏನು ಅಂತ ಹೇಳುವಾಗ ನನಗೆ ಅವ್ರಿಗಿದ್ದ ಸಾಂಸ್ಕೃತಿಕ ವ್ಯಕ್ತಿತ್ವ ಯಾವತ್ತೂ ಬಹಳ ಕುತೂಹಲವನ್ನು ಮೂಡಿಸಿದ್ದು. ಈ ಅಂಶವನ್ನು ನಾನು ವಿಶೇಷವಾಗಿ ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ಏನು ಅಂತಂದರೆ, ಚಲನಚಿತ್ರಕ್ಕೆ ಇರ್ತಕ್ಕಂತಹ ಬೌದ್ಧಿಕ ಆಯಾಮಗಳ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗುತ್ತೆ, ವಿಚಾರ ಸಂಕಿರಣಗಳಾಗತ್ತೆ, ಚಿತ್ರೋತ್ಸವಗಳಾಗತ್ತೆ. ಹಾಗೆ ಚಲನಚಿತ್ರ ರಂಗಕ್ಕೆ ಇರ್ತಕ್ಕಂತಹ ತಾಂತ್ರಿಕ ಆಯಾಮ ಒಂದಿದೆ. ಅದರ ಮೂಲಕ ಮನೋರಂಜನಾತ್ಮಕವಾಗಿ ನೆಲೆಯಲ್ಲಿ ಅದು ನಿಲ್ಲತ್ತೆ. ಈ 10-15 ವರ್ಷಗಳಲ್ಲಂತೂ ಚಲನಚಿತ್ರ ಹೆಚ್ಚಾಗಿ ತಾಂತ್ರಿಕ ಆವಿಷ್ಕಾರಗಳಿಂದಲೇ ತನ್ನ ಬೆಳವಣಿಗೆಯನ್ನು ಕಂಡುಕೊಂಡಿದೆ. ಈ ಆಯಾಮದ ಬಗ್ಗೆ ಕೂಡ ನಮ್ಮಲ್ಲಿ ಪ್ರತಿ ಶುಕ್ರವಾರದ ಪುರವಣಿಗಳಿದೆ. ಮನೋರಂಜನಾತ್ಮಕವಾಗಿ ಗಾಸಿಪ್ಪುಗಳು, ಅದರ ನೆಲೆಗಳು ಬೇರೆ ಇದೆ. ಆದರೆ ಚಲನಚಿತ್ರಕ್ಕೆ ಒಂದು ಸಾಂಸ್ಕೃತಿಕ ಆಯಾಮ ಕೂಡ ಇದೆ. ಇದು ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಚಲನಚಿತ್ರವನ್ನು ಒಂದು ಸಾಂಸ್ಕೃತಿಕ ಕಲೆ ಅಂತಲೇ ಗುರುತಿಸ್ಕೊಳ್ಳೋದು ಕಷ್ಟ ಅನ್ನುವ ಸ್ಥಿತಿ ಎದುರಾಗ್ತಾ ಇದೆ. ಇದು ಒಂದು ನೆಲೆ. ಆದರೆ ಇನ್ನೊಂದು ನೆಲೆ ಏನು ಅಂತಂದರೆ, ನಮ್ಮಲ್ಲಿ ಸಂಸ್ಕೃತಿ ಅನ್ನೋದೇ ಸಾಕಷ್ಟು ಅಪಕಲ್ಪನೆಗೊಳಗಾಗ್ತಾ ಇದೆ. ಇವಾಗ ಸಂಸ್ಕೃತಿ ಕುರಿತ ಚರ್ಚೆಗಳೇ ಬೇರೆ ಬೇರೆ ನೆಲೆಯಲ್ಲಿ, ಬೇರೆ ಬೇರೆ ಎಡಬಲಗಳಲ್ಲಿ ಹಂಚಿ ಹೋಗ್ತಾ ಇದೆ. ಹೀಗೆ ಆಗುವಾಗ ನನಗೆ ಹೊನ್ನಪ್ಪ ಭಾಗವತರವರ ಸಾಂಸ್ಕೃತಿಕ ವ್ಯಕ್ತಿತ್ವದ ಕುರಿತು ಮಾತನಾಡುವುದು ಹೆಚ್ಚು ಸೂಕ್ತ ಅಂತ ಭಾವಿಸುತ್ತೆ. ಹಾಗಾಗಿ ನಾನು ಅವರ ಜೀವನ ಸಾಧನೆಯನ್ನು ವಿವರಗಳಿಗಿಂತ ಹೆಚ್ಚಾಗಿ ಅವರ ಸಾಂಸ್ಕೃತಿಕ ವ್ಯಕ್ತಿತ್ವಗಳನ್ನು ಆ ವಿವರಗಳ ಮೂಲಕ ಹೇಗೆ ಕಟ್ಟಿಕೊಡೋಕ್ಕೆ ಸಾಧ್ಯ ಅನ್ನೋ ಪ್ರಯತ್ನವನ್ನು ನಾನು ಪಡ್ತೇನೆ. ನಾನು ಆರಂಭದಲ್ಲೇ ಒಂದು ಸಣ್ಣ ಪ್ರಾಥಮಿಕ ಹಿನ್ನೆಲೆಯನ್ನು ಹೇಳಬೇಕು. ನನಗಿಂತ ಬಹಳ ಹಿರಿಯ ವ್ಯಕ್ತಿತ್ವವಾದ ಹೊನ್ನಪ್ಪ ಭಾಗವತವ್ರ ಬಗ್ಗೆ ನನಗೆ ಕುತೂಹಲ ಹುಟ್ಟಿದ್ದು ಹೇಗೆ ಅಂತ ಹೇಳಿ. ನಮ್ಮ ತಂದೆ ಸಂಗೀತ ಕಚೇರಿಗಳನ್ನು ಮಾಡುವಾಗ ಒಂದು ಹಾಡನ್ನು ತಪ್ಪದೇ ಹಾಡ್ತಾಯಿದ್ರು. ಅದು ಸುಂದರಿ ವನರಾಜಿಯನ್ನೋಡು ಅಂತ ಹೇಳಿ. ಇದು ಸುಭದ್ರ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತರ ಹಾಡಿರುವ ಬಹಳ ಪ್ರಸಿದ್ಧವಾದ ಗೀತೆ ಇದು. ಈ ಹಾಡನ್ನು ಅವರು ಪ್ರತಿ ಸಂಗೀತ ಕಚೇರಿಯಲ್ಲಿ ಹೇಳುವಾಗ ಕೂಡ ಅದಕ್ಕೆ ಹಿನ್ನೆಲೆಯನ್ನು ಹೇಳೋರು. ವಿಷಯಾಂತರ ಆಗಲ್ಲ ಅಂತ ಭಾವಿಸಿ ನಾನು ಹಿನ್ನೆಲೆಯನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಸಿಂಧು ಭೈರವಿ ನಮ್ಮಲ್ಲಿ ಬಹಳ ಪ್ರಸಿದ್ಧವಾದ ರಾಗ. ಭಕ್ತಿ ರಚನೆಗಳಿಗಂತೂ ಸಿಂಧು ಭೈರವಿ ವ್ಯಾಪಕವಾಗಿ ಬಳಕೆ ಆಗ್ತಿರುವ ರಾಗ. ಚಿತ್ರಗೀತೆಗಳಲ್ಲಿ ಕೂಡ ಸಿಂಧು ಭೈರವಿ ಬಹಳ ಬಳಕೆಯಾದ ರಾಗ. MS ವಿಶ್ವನಾಥನಿಂದ ಹಿಡಿದು ಈಗಿನ AR ರೆಹಮಾನ್ ಅವರವರೆಗೂ ಸಿಂಧು ಭೈರವಿಯಲ್ಲಿ ಬಹಳ ಒಳ್ಳೆಯ ಚಿತ್ರಗೀತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಮಿಲೇಸುರು ಮೇರಾ ಹಮಾರ ಬಂದಮೇಲಂತೂ ಆ ಸಿಂಧು ಭೈರವಿಯ ಸ್ಕೇಲ್ ಅನ್ನೋದು ಕೂಡ ಹಾಸುಹೊಕ್ಕಾಗಿ ಹೋಗಿದೆ. ಆದರೆ ಈ ಸಿಂಧು ಭೈರವಿ ಇದೆಯಲ್ಲ, ಈಗ ನಾವು ತುಂಬ ವ್ಯಾಪಕವಾಗಿ ಬಳಸ್ತಾ ಇರುವ ಸಿಂಧು ಭೈರವಿ ಇದೆಯಲ್ಲ, ಇದು ನಾಟಕಪ್ರಿಯ ಜನ್ಯ ಸಿಂಧು ಭೈರವಿ. ಇದು ಶಾಸ್ತ್ರೀಯ ಸಂಗೀತವನ್ನು ನೆಲೆಯಲ್ಲಿ ನೋಡುವಂಥವರು ಈ ಸಿಂಧು ಭೈರವಿಯನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಇದು ಹಿಂದೂಸ್ತಾನಿಯಿಂದ ಬಂದ ಸಿಂಧು ಭೈರವಿ. ಈ ಆರೋಹಣ ಅವರೋಹಣ ಎರಡೂ ಹಿಂದೂಸ್ತಾನಿಯಿಂದ ಬಂದ ಇದು. ಹಾಗಾದ್ರೆ ಕರ್ನಾಟಕಿ ಸಿಂಧು ಭೈರವಿ ಅಂತ ಬೇರೆ ಇದೆಯಾ ಅಂತಂದರೆ, ಕರ್ನಾಟಕಿಯಲ್ಲಿ ಒಂದು ಸಿಂಧು ಭೈರವಿ ಇದೆ. ಇದು ತೋಡಿಜನ್ಯ, ಹನುಮತೋಡಿಜನ್ಯ ಸಿಂಧು ಭೈರವಿ ಇದು. ಈ ಸಿಂಧು ಭೈರವಿಯ ವಿಶೇಷ ಏನು ಅಂತಂದರೆ, ಇದರಲ್ಲಿ 2 ದೈವತಗಳು ಮತ್ತು 2 ಋಷಭಗಳು ಇದೆ. ಇದು 12 ಸ್ವರಗಳನ್ನು ಹೊಂದಿದ ಪರಿಪೂರ್ಣ ರಾಗ. ಇದು ಆರೋಹಣ ಮತ್ತು ಆರೋಹಣ ಸಂಪೂರ್ಣ ಪ್ರತ್ಯೇಕ ಆಗಿದೆ. ನಾನು ಈಗ ಹೊನ್ನಪ್ಪ ಭಾಗವತರ ಗೀತೆಯನ್ನು ಉಲ್ಲೇಖಿಸಿದ್ನಲ್ಲ, ಅದು ಈ ಸಿಂಧು ಭೈರವಿ ರಾಗದಲ್ಲಿ ಇರ್ತಕ್ಕಂತಹ ಗೀತೆ ಇದು. ಮತ್ತು ನಮ್ಮ ತಂದೆ ಅದನ್ನು ತುಂಬ ಸಲ ಹೇಳಿದ್ರಿಂದ ಅದು ಬಹುಶಃ ವಾಸ್ತವ ಇರ್ಬೋದು. ನನ್ನ ಸಂಗೀತದ ಹಿನ್ನೆಲೆ ಸ್ವಲ್ಪ ಕಮ್ಮಿನೇ ಇದೆ. ಈ ಸಿಂಧು ಭೈರವಿಯನ್ನು ಹಾಡ್ತಾ ಇದ್ದವರು ಹೊನ್ನಪ್ಪ ಭಾಗವತರು ಒಬ್ಬರೇನೆ ಅಂತ ಹೇಳಿ. ನನಗೆ ಹಾಗಾಗಿ ಅವರು ಹೊನ್ನಪ್ಪ ಭಾಗವತರ ಬಗ್ಗೆ ಹೇಳ್ತಿದ್ದ ವಿವರಗಳು,
ಅವರು ಚಿಕ್ಕಂದಿನಿಂದ ನನಗೆ ಒಂದು ಬಹಳ ಆಸಕ್ತಿಯನ್ನು ಉಂಟು ಮಾಡ್ತು. ಅಂದರೆ ಇವತ್ತು ನಾನಂತೂ ಕೇಳಿಲ್ಲ, ಈ ಸಿಂಧು ಭೈರವಿಯನ್ನು ಯಾರು ಹಾಡೋದನ್ನು ನಾನು ಕೇಳಿಲ್ಲ ನಾನು. ಅದು ನೀವು ಮತ್ತೆ ಆಮೇಲೆ ಹೊನ್ನಪ್ಪ ಭಾಗವತರವರ ಕೀರ್ತನೆಗಳನ್ನು ನೋಡಿದ್ರೆ ಬಹುಶಃ ಕರ್ನಾಟಕೀಯ ಪೆಂಟಗಾನ್ ರಾಗಗಳಿದೆಯಲ್ಲ, ಅದನ್ನು ಹಿಂದೂಸ್ತಾನಿ ಪೆಂಟಗಾನ್ ರಾಗಗಳು ತುಂಬ ಜನ ಬಳಸ್ತಾರೆ. ಆದರೆ ಕರ್ನಾಟಕಿ ಪೆಂಟಗಾನ್ ರಾಗಗಳನ್ನು ಅಮೋಘವಾಗಿ ಬಳಸೋರು ಹೊನ್ನಪ್ಪ ಭಾಗವತರವರೇ. ಯಾರು ಹೆಸರೇ ಕೇಳದ ರಾಗಗಳನ್ನು ಕೂಡ ಅವರು ಮಾಡಿದ್ದಾರೆ. ಮತ್ತು ಸ್ವತಃ ಅವರು ಓಂಕಾರ ರಾಗದ ಸೃಷ್ಟಿಯನ್ನು ಮಾಡೋದು ಪೆಂಟಗಾನ್ ರಾಗನೇ ಅದು. ಸೊ ಈ ಥರದ ವ್ಯಕ್ತಿತ್ವ ಉಳ್ಳ ಹೊನ್ನಪ್ಪ ಭಾಗವತರ ಬಗ್ಗೆ ನನಗೆ ಅಲ್ಲಿಂದ ಕುತೂಹಲ. ನಮ್ಮ ತಂದೆ ಹೇಳ್ತಿದ್ದ ಕಥೆಗಳಿಂದ ನನ್ನ ಹೊನ್ನಪ್ಪ ಭಾಗವತರವರ ಸಂಬಂಧ ಆರಂಭ ಆಗಿತ್ತು. ಅದು ಮತ್ತು ಬೇರೆ ಬೇರೆ ಕಾರಣದಿಂದ ನಾನು ಇತಿಹಾಸದ ಬೇರೆ ಬೇರೆ ನಂಗೆ ಎಮ್ ಆರ್ ವಿಠಲ್ ದಾಖಲೆ ಮಾಡುವಾಗಲೇ ಆಗಲಿ, ಅಥವಾ ನನಗೊಂದ್ಸಲ ಸುಂದರ ನಾಡಕರ್ಣಿಯವರ ಭೇಟಿ ಮಾಡುವ ಅದೃಷ್ಟ ಸಿಕ್ಕಿತ್ತು. ಅವರು ಹೊನ್ನಪ್ಪ ಭಾಗವತವರು ತಮಿಳು ಚಿತ್ರ ವಾಲ್ಮೀಕಿಯನ್ನು ನಿರ್ದೇಶನ ಮಾಡಿದರು, ಸುಂದರ ನಾಡಕರ್ಣಿ. ಆಗ ನನಗವರು ಬಹಳ ಕುತೂಹಲಕರವಾದ ಅನೇಕ ಸಂಗತಿ, ನಾನು ಮುಂದೆ ಹೇಳ್ತೀನಿ, ಸುಂದರ ನಾಡಕರ್ಣಿ ಅನೇಕ ಸಂಗತಿಗಳನ್ನು ಹೇಳಿದರು. ಇದಾದ ಮೇಲೆ ನನಗೆ ಕಳೆದ ವರ್ಷ ಇದೇ ತಿಂಗಳ ಸುಮಾರಿಗೆ ಪ್ರಜಾವಾಣಿ ವ್ಯವಸ್ಥಾಪಕ ನಿರ್ದೇಶಕರಾದ ಶಾಂತಕುಮಾರ್ ಅವರು ಮುಂದಿನ ವರ್ಷ ಹೊನ್ನಪ್ಪ ಭಾಗವತರವರ ಬರ್ತ್ ಸೆಂಚುನರಿ ಬರುತ್ತೆ, ಒಂದು ಲೇಖನ ನಮಗೆ ಮಾಡಿಕೊಡ್ಬಹುದಾ ಅಂತಂದರು. ಸೊ ನಾನು ಇಷ್ಟು ವರ್ಷದ ಅನುಭವನ ಇಟ್ಟು ಬಹಳ ಸಂತೋಷದಿಂದ ನಾನೊಂದು 2000 ಪದಗಳ ಲೇಖನವನ್ನು ಮಾಡಿಕೊಟ್ಟೆ. ನನಗವರು ಮರು ಟಪಾಲ್ನಲ್ಲೇ ಬರೋದ್ರು, ಇಲ್ಲ ಇಷ್ಟು ದೊಡ್ಡ ಲೇಖನ ನಾವು ಹಾಕ್ಕೊಳ್ಳೋಕ್ಕಾಗಲ್ಲ, ಇದನ್ನು 800 ಪದಕ್ಕೆ ಇಳಿಸ್ಕೊಡಿ ಅಂತ ಹೇಳಿ. ಸೊ 2000 ಪದದ ಲೇಖನವನ್ನು 800ಕ್ಕೆ ಇಳಿಸೋದು ಅಂದರೆ ಏನೇನು ಆಗಬಹುದು ಅಂತ ನಾನು ತುಂಬ ಕಷ್ಟಪಟ್ಟು 960 ಪದಗಳಿಗೆ ಇಳಿಸಿ ಅವ್ರಿಗೆ ಕಳಿಸ್ಕೊಟ್ಟೆ. ಆಮೇಲೆ ಅವ್ರು 160 ಪದಗಳನ್ನು ಅವರು ಕಟ್ ಮಾಡಿದ್ರು. ಹೀಗಾಗಿ 2000 ಪದದ ಲೇಖನ 800 ಪದಕ್ಕೆ ಇಳಿದಾಗ ಏನೇನು ಅಪಾಯಗಳಾಗ್ಬೋದು ಅದೆಲ್ಲ ಅಪಾಯಗಳು ಆ ಲೇಖನದಲ್ಲಿ ಇತ್ತು. ಅದು ಕೈ ಕಾಲು ಎಲ್ಲ ಕತ್ತರಿಸಿದ್ರಿಂದ ನಾನು ಆಮೇಲೆ ಅನೇಕ ಉಲ್ಲೇಖಗಳ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಯ್ತು, ಇದು ಯಾಕೆ ಅದು ಯಾಕೆ ಅಂತೇಳಿ. ಯಾಕಂದ್ರೆ ನಾನು ಏನು ಮುಂದುವರೆಸಿದ್ನೋ ಚರ್ಚೆಗಳೆಲ್ಲ ಅಲ್ಲಿ ಮಿಟ್ಟೋಗಿತ್ತು ಅಲ್ಲಿ. ಆದರೆ ನನ್ನ ಅದೃಷ್ಟ ಏನು ಅಂತಂದರೆ ಅದು ಆ ಲೇಖನಕ್ಕೆ ನಂಗೆ ನಿಲ್ಲಿಲ್ಲ. ಅಲ್ಲಿಂದ ಆದಮೇಲೆ ಕುಮಾರ್ ಭಾಗವತರ್ ಅವರೆಲ್ಲ ಸೇರಿ ಮಾರ್ಚ್ 22ಕ್ಕೆ ಹೊನ್ನಪ್ಪ ಭಾಗವತರ ಜನ್ಮ ಶತಮಾನೋತ್ಸವ ಮಾಡಿದಾಗ ಮಾತಾಡೋ ಅವಕಾಶ ಸಿಕ್ತು ನನಗೆ. ಅದಾದಮೇಲೆ ನಾನು ಹುಬ್ಬಳ್ಳಿ, ದಾವಣಗೆರೆ, ತುಮಕೂರು 3 ಕಡೆ ಹೊನ್ನಪ್ಪ ಭಾಗವತರ ಬಗ್ಗೆ ಮಾತಾಡಿದೆ. ಅದು ನನ್ನ ತುಂಬ ಭಾಗ್ಯ ವಿಶೇಷಣೆ ಅಂತ ಹೇಳ್ಬೋದು. ಮತ್ತು ನಾನು ಈ 3 ಕಡೆ ಮಾತನಾಡುವಾಗ ನನಗೆ ಹೊನ್ನಪ್ಪ ಭಾಗವತರ ಜೊತೆ ಕೆಲಸ ಮಾಡಿದವರು, ಒಡನಾಡಿಗಳು, ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದಿದ್ದರಿಂದ ನನ್ನ ಗ್ರಹಿಕೆಗಳಿಗೆ ಒಂದಿಷ್ಟು ಬೇರೆ ಬೇರೆ ಆಯಾಮಗಳು ಸಿಗ್ತಾ ಹೋಯಿತು. ಹಾಗಾಗಿ ನನ್ನ ಈ ವರ್ಷದ ಪ್ರಯಾಣ ಇದೆಯಲ್ಲ ಹೊನ್ನಪ್ಪ ಭಾಗವತರ ಜೊತೆಗೆ, ನನ್ನ ಇಡೀ ವರ್ಷದ ಪ್ರಯಾಣ, ಸೊ ಇದರ ಅಂತ್ಯದಲ್ಲಿ ಬಹುಶಃ ನಾನು ಈ ಉಪನ್ಯಾಸವನ್ನು ಮಾಡ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ತೇನೆ. ನಾನು ಈಗ ತುಂಬ ಕೆಲವು ಪ್ರಾಥಮಿಕ ಸಂಗತಿಗಳ ಬಗ್ಗೆ ಗೊತ್ತಿರೋದೆ, ಆದರೆ ನಾನು ಉಪನ್ಯಾಸ ದೃಷ್ಟಿಯಿಂದ ಅದನ್ನು ಹೇಳಬೇಕು. 1915 ಜನವರಿ 14 ಹೊನ್ನಪ್ಪ ಭಾಗವತರವರು ಜನಿಸಿದ್ದು. ಚಿಕ್ಕರಂಗಪ್ಪನವರು, ಕಲ್ಲಮ್ಮನವರು ಅವರ ಹೆತ್ತವರು. ನೆಲಮಂಗಲದ ಸಮೀಪ ಚೌಡಸಂದ್ರ ಅವರ ಊರು. ಚೌಡಸಂದ್ರ ಈಗಲೂ ಬಹಳ ಚಿಕ್ಕ ಊರು, 20-30 ಮನೆಗಳಿರ್ತಕ್ಕಂಥ ಬಹಳ ಚಿಕ್ಕ ಊರು ಚೌಡಸಂದ್ರ. ಈ ಚೌಡಸಂದ್ರದಲ್ಲಿ ಅವರು ಇದ್ದಾಗ 5ನೇ ವರ್ಷದಲ್ಲಿ ಅವರು ತಮ್ಮ ತಂದೆಯನ್ನು ಕಳ್ಕೊಂಡ್ರು ಪ್ಲೇಗ್ ರೋಗದಿಂದ. ಆ ಕಾಲದಲ್ಲಿ ಪ್ಲೇಗು ಬಹುಶಃ ಔಷಧಿಯೇ ಇಲ್ಲದಂತಹ ರೋಗ ಅದು. ತಮ್ಮ ತಂದೆಯನ್ನು ಕಳ್ಕೊಂಡ ಮೇಲೆ ತಮ್ಮ ತಾಯಿಯ ಜೊತೆಗೆ ಮೋಟಗಾನಹಳ್ಳಿಗೆ ಬಂದರು ಅವರು. ಮೋಟಗಾನಹಳ್ಳಿಗೆ ಬಂದಿದ್ದು ಹೊನ್ನಪ್ಪ ಭಾಗವತರವರ ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಬಹಳ ಮೊದಲನೇ ಅಂಶ ಆಯಿತು ಅಂತ ಬಹಳ ನಿಶ್ಚಿತವಾಗಿ ಹೇಳಬೇಕಂದ್ರೆ, ಮೋಟಗಾನಹಳ್ಳಿನಲ್ಲಿ ಆ ಥರದ್ದೊಂದು ಸಾಂಸ್ಕೃತಿಕ ವಾತಾವರಣ ಇತ್ತು. ಅಲ್ಲಿ ನಾಟಕಗಳಿತ್ತು, ಹರಿಕಥೆಗಳಿತ್ತು. ಇದು ಎಲ್ಲವನ್ನು ಕೇಳ್ತಾ ಅವರ ಬಾಲ್ಯ ಅನ್ನುವುದು ಬೆಳೀತಾ ಹೋಯಿತು. ಇದು ಆದಮೇಲೆ 2ನೇ ಹಂತ ಅಂದರೆ ಹೊನ್ನಪ್ಪ ಭಾಗವತರವರಿಗೆ 10 ವರ್ಷ ಆದಾಗ ಬೆಂಗಳೂರಿನಲ್ಲಿ ಅವರ ತಾಯಿಯವರು ಒಬ್ಬ ಶ್ರೀಮಂತರ ಮನೆಯಲ್ಲಿ ಕೆಲಸಕ್ಕೆ ಅಂತ ಅವ್ರನ್ನ ಸೇರಿಸಿದ್ರು. 2 ರೂಪಾಯಿ ಸಂಬಳದ ಮೇಲೆ ಮನೆ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳೋದ್ರಿಂದ ಹಿಡಿದು ರೇಷ್ಮೆ ಲಾಳ ತಿರುಗಿಸೋದ್ರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳಿ 10 ವರ್ಷದ ಬಾಲಕ ಹೊನ್ನಪ್ಪ ಭಾಗವತರ್ ಇದೆಲ್ಲವನ್ನು ಮಾಡ್ತಾ ಇರುವಾಗ ಒಂದು ಸಲ ಹೀಗೆ ಮಾರ್ಕೆಟಿಗೆ ತರಕಾರಿ ತರೋದಕ್ಕೆ ಹೋದಾಗ ಒಂದು 35-40 ಮಕ್ಕಳನ್ನು ಕೂಡಿಸ್ಕೊಂಡು ಅಲ್ಲಿ ಪಾಠ ಹೇಳ್ತಿದ್ದನ್ನು ನೋಡಿದ್ರು ಅವರು. ಭಾಳ ಕುತೂಹಲದಿಂದ ಅವರೇ ಹೋಗಿ ಇದು ಏನು ವ್ಯವಸ್ಥೆ ಏನು ಅಂತ ಕೇಳಿದಾಗ ಇದನ್ನ ಕೂಲಿ ಮಠ ಅಂತ ಕರೀತಾರೆ ಅಂತ ಕರೆದ್ರು. ಆಮೇಲೆ ಅವರು ಮನೆಗೆ ವಾಪಸ್ ಬಂದು ತಮ್ಮ ಯಜಮಾನತಿ ಹತ್ರ ನಾನು ಅಲ್ಲಿ ಸೇರಿಕೊಳ್ತೇನೆ, ನಂಗೆ ಸಾಯಂಕಾಲ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಅಂದರು.
ಯಜಮಾಂತಿ ಒಳ್ಳೆಯವರಾಗಿದ್ದರು. ಅವರು ಆಯಿತು ಏನೋ ಹುಡುಗ ಓದಬೇಕು ಅಂತ ಆಸೆ ಪಡ್ತಾ ಇದ್ದೇನೆ ಅಂತ ಹೇಳಿ ಅವ್ರನ್ನ ಕಲಿಸ್ಕೊಡೋ ವ್ಯವಸ್ಥೆ ಮಾಡಿದ್ರು. ಆ ಕೂಲಿ ಮಠದಲ್ಲಿ ಹೊನ್ನಪ್ಪ ಭಾಗವತರವರ ಪ್ರಾಥಮಿಕ ಶಿಕ್ಷಣ ಆರಂಭ ಆಯಿತು. ಅವರ ಅದೃಷ್ಟ ಏನು ಅಂತಂದರೆ ಈ ಕೂಲಿ ಮಠದ ಅಧ್ಯಾಪಕರಿಗೆ ಸಂಗೀತದ ಅಭಿರುಚಿ ಕೂಡ ಇತ್ತು. ಹೀಗಾಗಿ ಅವರು ಪುರಂದರದಾಸರ, ತ್ಯಾಗರಾಜರ ಕೀರ್ತನೆಗಳವರೆಗೆ ಕಲಿಕೆಯನ್ನು ಮಾಡಿದ್ರು. ಆದರೆ ಈ ಅವರ ಸಂಗೀತ ಮತ್ತು ವಿದ್ಯಾಭ್ಯಾಸದ ಕಲಿಕೆ ಆಗುತ್ತಾ ಇರುವಾಗಲೇ ಅವರ ತಾಯಿ ಮತ್ತೆ ಅವರನ್ನು ಮೊಟಗಾನಹಳ್ಳಿಗೆ ವಾಪಸ್ ಕರೆಸ್ಕೊಂಡ್ರು. ಮಗ ದೊಡ್ಡವನಾಗಿದ್ದಾನೆ, ತನ್ನ ಜೊತೆಯಲ್ಲಿ ಇರಲಿ ಅಂತ ಹೇಳಿ. ಎರಡನೇ ಸಲ ಮೋಟಗಾನಹಳ್ಳಿಗೆ ಹೊನ್ನಪ್ಪ ಭಾಗವತರು ಬರುವ ವೇಳೆಗಾಗಲೇ ಅವರಿಗೆ ಸಂಗೀತದ ಪರಿಶ್ರಮ ಇತ್ತು ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ವ್ಯಕ್ತಿತ್ವ ರೂಪುಗೊಂಡಿತ್ತು ಅವರಿಗೆ. ಹೀಗಾಗಿ ಅವರು ಮೋಟಗಾನಹಳ್ಳಿನಲ್ಲಿ ಭಜನಾ ಮಂಡಳಿಯನ್ನು ಆರಂಭಿಸಿ ಸಂಗೀತದ ಕಾರ್ಯಕ್ರಮಗಳು ಈ ಥರದ್ದನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರ ಕಂಠ ಚೆನ್ನಾಗಿತ್ತು. ಹೀಗಾಗಿ ಅವರನ್ನು ಬೇರೆ ಬೇರೆಯ ಸಂಗೀತ ಕಾರ್ಯಕ್ರಮಗಳಿಗೆ ಕರೀತಾಯಿದ್ರು, ಮದುವೆ ಮನೆಗಳ ಕಾರ್ಯಕ್ರಮಗಳಿಗೆ ಕರೀತಾಯಿದ್ರು. ಇದು ಎಲ್ಲದರಿಂದ ಅವರಿಗೆ ಜೀವನದ ಬಹಳ ದೊಡ್ಡ ತಿರುವು ಅಂದರೆ ಸಂಬಂಧಮೂರ್ತಿ ಭಾಗವತರವರ ಪರಿಚಯ ಆಗಿದ್ದು. ಸಂಬಂಧಮೂರ್ತಿ ಭಾಗವತರವರ ಬಳಿ ಹೊನ್ನಪ್ಪ ಭಾಗವತರವರ ಸಂಗೀತ ಶಿಕ್ಷಣ ಅನ್ನೋದು ಆರಂಭ ಆಯಿತು. ಅಲ್ಲಿಂದ ಅವರಿಗೆ ಅನೇಕ ಕಡೆ ಅವರು ಹರಿಕಥಾ ಕೀರ್ತನೆಯನ್ನು ಮುಖ್ಯವಾಗಿ ಸಂಬಂಧಮೂರ್ತಿ ಭಾಗವತರವ್ರು ಮಾಡ್ತಾರೆ. ನಾನು ಅನೇಕ ಕಡೆ ಮಾತನಾಡುವಾಗ ಅವರ ಸೀತಾ ಕಲ್ಯಾಣದ ಬಗ್ಗೆ ತುಂಬ ಜನ ಹೇಳ್ತಾರೆ ಸಂಬಂಧಮೂರ್ತಿ ಭಾಗವತರು. ಮತ್ತು ಹೊನ್ನಪ್ಪ ಭಾಗವತರ ಸೀತಾ ಕಲ್ಯಾಣನೂ ತುಂಬ ಪ್ರಸಿದ್ಧವಾದದ್ದೇ. ಅಲ್ಲಿ ಇವರು ಹಿನ್ನೆಲೆಯಾಗಿ ಹಾಡ್ತಾಯಿದ್ರು ಹೊನ್ನಪ್ಪ ಭಾಗವತರ್. ಮತ್ತು ಅವರು ಮುನ್ನೆಲೆಗೆ ಬಂದು ಸ್ವತಂತ್ರವಾಗಿ ಸಂಗೀತ ಕಚೇರಿಗಳನ್ನು ನೀಡುವಷ್ಟು ಅವರು ಶಕ್ತಿಯನ್ನು ಪಡೆದರು. 1937ನೇ ಇಸ್ವಿನಲ್ಲಿ ಸೇಲಂನಲ್ಲಿ ನಡೆದ ತ್ಯಾಗರಾಜರ ಆರಾಧನಾ ಸಂದರ್ಭದಲ್ಲಿ ಹೊನ್ನಪ್ಪ ಭಾಗವತರವರು ಸಂಗೀತ ಕಚೇರಿಯನ್ನು ನೀಡುವಾಗ ಅವ್ರ ಜೊತೆಗೆ ಪಾಲ್ಘಾಟ್ ಮಣಿ ಅಯ್ಯರವರು ಇದ್ದರು. ಪಾಲ್ಘಾಟ್ ಮಣಿ ಅಯ್ಯರವರು ಇವರ ಗಾಯನವನ್ನು ಕೇಳಿ ತುಂಬ ಸಂತೋಷಪಟ್ಟಿದ್ದರಿಂದ ಅವರಿಗೆ ಶಂಕರ್ ಫಿಲಮ್ಸ್ ಅವರ ಅಂಬಿಕಾಪತಿ ಎನ್ನುವ ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ತು. ಅದು ಬಂದು ಕೇಳಿದಾಗ ಹೊನ್ನಪ್ಪ ಭಾಗವತವ್ರಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ಯಾಕೆಂದರೆ ಅವ್ರು ಅದುವರೆಗೂ ನೋಡಿದ್ದು ಎರಡೇ ಮುಖಿ ಚಿತ್ರ ಮಾತ್ರ. ಅವ್ರಿಗೆ ಚಿತ್ರರಂಗ ಅಂದರೆ ಏನೂ ಕಲ್ಪನೆನೇ ಇರಲಿಲ್ಲ. ಅವ್ರು ನಾನು ತಪ್ಪು ತಿಳ್ಕೊಂಡು ಕೇಳ್ತಾಯಿದ್ರು ಅಂತಂದರೆ ಇಲ್ಲ ನೀವೇ ಬೇಕು ಅಂತ ಕೇಳಿದ್ರು. ಆಮೇಲೆ ಅವರಿಗೆ ಎಷ್ಟು ತಮಿಳು ಗೊತ್ತು ಅಂತ ಒಂದು ತಮಿಳು ಪೇಪರ್ ಕೊಟ್ಟರು. ಆ ತಮಿಳು ಪೇಪರನ್ನು ಅವ್ರು ಭಾಳ ಸಲೀಸಾಗೋದು, ಇಷ್ಟು ತಮಿಳಿಸಿದ್ರೆ ಸಾಕು ನಾವು ಸಿನಿಮಾ ಮಾಡ್ತೇವೆ ಅಂತ ಹೇಳಿ ಅಂಬಿಕಾಪತಿ ಚಿತ್ರಕ್ಕೆ ನಾಯಕರಾದವರು ತ್ಯಾಗರಾಜ್ ಭಾಗವತರವರು. ತ್ಯಾಗರಾಜ್ ಭಾಗವತರವರ ಜೊತೆಗೆ ಅಭಿನಯಿಸುವ ಅವಕಾಶ ಸಿಕ್ತು. ದಾಖಲೆಗಳ ಮೂಲಕ ನಾವು ಹೇಳೋದಾದರೆ ಅಂಬಿಕಾಪತಿ ಎನ್ನುವುದು ಆ ಕಾಲಕ್ಕೆ ಬಿಗ್ ಬಜೆಟ್ ಸಿನಿಮಾ. 1,00,000 ರೂಪಾಯಿಯ ಬಜೆಟ್ ಇದ್ದ ಸಿನಿಮಾ ಅದು. ಕಲ್ಕತ್ತಾದಲ್ಲಿ ಆ ಚಿತ್ರದ ಶೂಟಿಂಗ್ ಆಗಿದ್ದು. 125 ರೂಪಾಯಿ ಕಲ್ಕತ್ತಾ ಸ್ಟುಡಿಯೋ ಬಾಡಿಗೆ. ಅಂದರೆ ಅದು ಬಹಳ ಬಿಗ್ ಬಜೆಟ್ ಸಿನಿಮಾ ಅಂತ ಹೇಳಿ. ಮತ್ತು ಹೊನ್ನಪ್ಪ ಭಾಗವತರು ಅದರಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದರು ಅನ್ನೋದಕ್ಕೆ ಇರುವ ಅಂಕಿಅಂಶ ಏನು ಅಂತಂದರೆ ಅವರಿಗೆ ಮಾತನಾಡಿದ 500 ರೂಪಾಯಿ ಸಂಭಾವನೆ, ಅದ್ರ ಕೊಟ್ಟಿದ್ದು 2,000 ರೂಪಾಯಿ ಸಂಭಾವನೆ. ಆ ಚಿತ್ರದ ನಾಯಕನ ಪಾತ್ರ ಮಾಡಿದ ತ್ಯಾಗರಾಜ್ ಭಾಗವತ ಅವ್ರಿಗೆ ಸಿಕ್ಕಿದ್ದೇ 7,000 ರೂಪಾಯಿ ಸಂಭಾವನೆ. ಹೀಗಾಗಿ ಹೊನ್ನಪ್ಪ ಭಾಗವತರವರು ತುಂಬ ಅಮೋಘವಾದ ಅಭಿನಯವನ್ನು ಅದರಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನಾವು ಅಂದ್ಕೊಳ್ಬೋದು. ಮುಂದೆ ಗೊತ್ತಿದೆ ಅಂಬಿಕಾಪತಿ 3 ಸಲ ಮತ್ತೆ ತಮಿಳಲ್ಲಿ ಬಂದಿದೆ. ಆ 3 ಸಲದಲ್ಲಿ ಯಶಸ್ವಿಯಾಗಿದೆ ಈ ಅಂಬಿಕಾಪತಿ ಮಾತ್ರ. ಅಂದರೆ ಒಂದು ಸಿನಿಮಾನ ಎರೇಸ್ ಮಾಡೋಕ್ಕಾಗದೇ ಇರುವಷ್ಟು ಅದು ಗಟ್ಟಿಯಾಗಿ ನಿಂತ್ಕೊಳ್ತು. ಈ ಸಿನಿಮಾ ಬಗ್ಗೆ 2 ಮಾತನ್ನು ನಾನು ಸೇರಿಸಲೇಬೇಕು. ಏನು ಅಂತಂದರೆ ಈ ಸಿನಿಮಾದ ನಿರ್ದೇಶಕರಾಗಿದ್ದವರು ಅಮೇರಿಕನ್ ನಿರ್ದೇಶಕ ಡಂಕನ್ ಅವರು. ಇದು ಹೊನ್ನಪ್ಪ ಭಾಗವತರವರು ಚಿತ್ರರಂಗದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕ ಬಹಳ ದೊಡ್ಡ ಅವಕಾಶ. ಅದನ್ನು ಅವರು ಹೇಳ್ಕೊಂಡಿದ್ದಾರೆ. ಡಂಕನ್ ಅವರಿಗೆ ಚಿತ್ರದ ತಾಂತ್ರಿಕ ಬೆಳವಣಿಗೆಗಳು ಗೊತ್ತಿತ್ತು, ಅವ್ರಿಗೆ ರಂಗಭೂಮಿ ಗೊತ್ತಿರಲಿಲ್ಲ. ಹೀಗಾಗಿ ಸಿನಿಮಾದ ಅಭಿನಯ ಏನು ಅನ್ನುವುದನ್ನು ತಮ್ಮ ಮೊದಲ ಚಿತ್ರದಲ್ಲೇ ಹೊನ್ನಪ್ಪ ಭಾಗವತರವರು ಬಹಳ ಸ್ಪಷ್ಟವಾಗಿ ಕಲ್ತ್ಕೊಟ್ರು. ಈ ಅಂಬಿಕಾಪತಿ ಚಿತ್ರದ ನಂತರ ಹೊನ್ನಪ್ಪ ಭಾಗವತರವರು ಬೆಂಗಳೂರಿಗೆ ಬಂದರು. ಅಲ್ಲಿ ಎಂಪೈರ್ ಸ್ಟುಡಿಯೋದ ಒಂದು ಕಾರ್ಯಕ್ರಮದಲ್ಲಿ, ಎಂಪೈರ್ ಸ್ಟುಡಿಯೋ ಬಹಳ ಪ್ರಸಿದ್ಧವಾದ ಸ್ಟುಡಿಯೋ ಒಂದು ಕಾಲದಲ್ಲಿ. ಅದು ಬಹಳ ಜನಕ್ಕೆ ಎಂಪೈರ್ ಸ್ಟುಡಿಯೋ ಅಂತಂದರೆ ನಾನು ಕೊಡಬಹುದಾದ ರಾಜ್ಕುಮಾರ್ ಅವರು ಬಹಳ ಒಳ್ಳೆಯ ಫೋಟೋಗಳನ್ನು ತೆಗೆದಿರೋದು ಎಂಪೈರ್ ಸ್ಟುಡಿಯೋ. ಅವರ ಶಾಲ್ ಹೊದ್ಕೊಂಡಿರೋ ಒಂದು ಬಹಳ ಪ್ರಸಿದ್ಧವಾದ ಫೋಟೋ ಇದೆ ರಾಜ್ಕುಮಾರ್ ಅವ್ರದ್ದು. ಅದು ಎಂಪೈರ್ ಸ್ಟುಡಿಯೋ ತೆಗೆದಿರೋ ಫೋಟೋ ಅದು. ಈ ಎಂಪೈರ್ ಸ್ಟುಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಗುಬ್ಬಿ ವೀರಣ್ಣವರ ಪರಿಚಯ ಆಯಿತು. ಗುಬ್ಬಿ ವೀರಣ್ಣವರು ಹೊನ್ನಪ್ಪ ಭಾಗವತರವರನ್ನು ತಮ್ಮ ಕಂಪನಿಗೆ ಸೇರ್ಕೊಳ್ಳಿ ಅಂತ ಹೇಳಿ ಕರೆದರು. ಗುಬ್ಬಿ ವೀರಣ್ಣ ಮತ್ತು ಹೊನ್ನಪ್ಪ ಭಾಗವತರವರ ಸಂಬಂಧದ ಬಗ್ಗೆ ಅನೇಕ ಈಕ್ವೇಷನ್ಸ್ ಇದೆ. ಅದನ್ನು ನಾನು ಆ ವಿವರಗಳಿಗೆ ಹೋಗಲ್ಲ. ಆದರೆ ಕೊಡುಕೊಳ್ಳುವಿಕೆಯ ದೃಷ್ಟಿಯಿಂದ ಇಬ್ಬರೂ ಕೂಡ ಕನ್ನಡ ರಂಗಭೂಮಿಗೆ ಮತ್ತು ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು
ನಿಸ್ಸಂಶಯವಾಗಿ ಗುರುತಿಸ್ತೀನಿ. ಮತ್ತು ಈ ಹೊನ್ನಪ್ಪ ಭಾಗವತರವರ ಮೊದಲ ಗುಬ್ಬಿ ಕಂಪನಿ ಪ್ರವೇಶ ಇದೆಯಲ್ಲ, ಈ ಸಂದರ್ಭದಲ್ಲಿ ಜೀವನ ನಾಟಕ ಎಲ್ಲ ಚಿತ್ರ ಎಲ್ಲ ಮುಗಿಸಿ ಗುಬ್ಬಿ ವೀರಣ್ಣವರು ಹೊಸ ನಾಟಕಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟ ಸಂದರ್ಭ ಅದು. ಈ ಸಂದರ್ಭದಲ್ಲಿ ಅವರು ಕುರುಕ್ಷೇತ್ರ ನಾಟಕವನ್ನು ಬರೆಸಿದ್ರು. ಕುರುಕ್ಷೇತ್ರ ಇಡೀ ರಾತ್ರಿ ನಡೀತಾ ಇದ್ದು ನಾಟಕ ಅದು. ಈ ನಾಟಕದಲ್ಲಿ BGMನವರು ದ್ರೌಪದಿ ಪಾತ್ರ ಮಾಡ್ತಾಯಿದ್ರು. ಇದರಲ್ಲಿ ಶ್ರೀಕೃಷ್ಣನ ಮತ್ತು ಅರ್ಜುನನ ಎರಡು ಪಾತ್ರದಲ್ಲಿ ಕೂಡ ಹೊನ್ನಪ್ಪ ಭಾಗವತರವರು ಬಹಳ ಪ್ರಸಿದ್ಧರಾಗಿದ್ದರು. ಆಮೇಲೆ ಈ ಗುಬ್ಬಿ ಕಂಪನಿಯ ಕೆಲವು ಕಾಲದ ನಂತರ ಅವರಿಗೆ ಮತ್ತೆ ತಮಿಳು ಚಿತ್ರದ ಕರೆ ಬಂತು. ತಮಿಳುನಾಡಿನಲ್ಲಿ ಒಂದು ಬಹುಶಃ ದಕ್ಷಿಣ ಭಾರತದ ಇತಿಹಾಸವನ್ನು ನೋಡಿದಾಗ ಒಂದು ಆರಂಭಿಕ ಚಲನಚಿತ್ರ ಆದಮೇಲೆ ಎರಡನೇ ಘಟ್ಟ ಏನು ಅಂತಂದರೆ ಸ್ಟುಡಿಯೋಗಳು ನಮ್ಮಲ್ಲಿ ಹುಟ್ಕೊಂಡ ಕಾಲ ಅದು. ಉತ್ತರ ಭಾರತದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಸ್ಟುಡಿಯೋಗಳೇ ಆಳ್ತಾ ಇದ್ದಿದ್ದು. ಆದರೆ ದಕ್ಷಿಣ ಭಾರತದಲ್ಲಿ ಸ್ಟುಡಿಯೋ ವ್ಯವಸ್ಥೆ ಅಂತಿದ್ದು ಮದ್ರಾಸ್ನಲ್ಲಿ ಮಾತ್ರ. 5 ಸ್ಟುಡಿಯೋಗಳು ಬಹಳ ಪ್ರಮುಖವಾಗಿದ್ದು, AVM, ಜೆಮಿನಿ, ರೋಹಿಣಿ, ಪಕ್ಷಿರಾಜ, ಈ ಸ್ಟುಡಿಯೋಗಳು. ಈ ಸ್ಟುಡಿಯೋಗಳ ಜೊತೆಗೆ ಒಂದು ಸ್ಪರ್ಧೆಗೆ ಹೊಸ ಸ್ಟುಡಿಯೋಗಳು ಸೃಷ್ಟಿಯಾಗುವುದು ಇತ್ತು. ಮತ್ತು ಈ 5 ಸ್ಟುಡಿಯೋಗಳು ನಾನು ಏನು ಹೇಳಿದೆ, ಈ 5 ಸ್ಟುಡಿಯೋಗಳಲ್ಲಿ ಇದು ಪದ್ಧತಿ ಏನು ಅಂತಂದರೆ ಅಲ್ಲಿ ತಿಂಗಳ ಸಂಬಳದ ಮೇಲೆ ಕಲಾವಿದರನ್ನು ನೇಮಕ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಒಂದು ಲಾಭನೂ ಇತ್ತು, ಅಂದರೆ ನಿರಂತರ ಚಿತ್ರ ಆಗ್ತಾ ಇತ್ತು. ಇನ್ನೊಂದು ಹೊಸ ಕಲಾವಿದರ ಸೃಷ್ಟಿಗೆ ಅವಕಾಶ ಆಗ್ತಾ ಇರಲಿಲ್ಲ ಅಂತ ಒಂದು ಗುಣಗಾಟ ಇತ್ತು. ಹೊಸದಾಗಿ ಆರಂಭವಾದ ಸ್ಟುಡಿಯೋ ಪ್ರದ್ಯುಮ್ನ ಸ್ಟುಡಿಯೋದವರು ಕೃಷ್ಣಕುಮಾರಿ ಎನ್ನುವ ಸಿನಿಮಾವನ್ನು ಮಾಡಿದ್ರು. ಅದಕ್ಕೆ ಹೊನ್ನಪ್ಪ ಭಾಗವತರವರನ್ನು ನಾಯಕರನ್ನಾಗಿ ಹಾಕ್ಕೊಂಡ್ರು. ಬಹಳ ಮುಖ್ಯವಾದ ಸಿನಿಮಾ. ಈ ಸಿನಿಮಾದ ನಂತರ ಪ್ರದ್ಯುಮ್ನ ಸ್ಟುಡಿಯೋದವರೇ ಇನ್ನು 2 ಚಿತ್ರಗಳಿಗೆ ಹೊನ್ನಪ್ಪ ಭಾಗವತರವರನ್ನು ನೇಮಕ ಮಾಡಿಕೊಂಡಿದ್ರು. ಆ 2 ಚಿತ್ರಗಳ ಮಾತುಕತೆ, ಇನ್ನೂ 3 ಚಿತ್ರಗಳ ಮಾತುಕತೆ ಇತ್ತು ಅಂತ. ತಮಿಳುನಾಡಿನಲ್ಲಿ ಅಪಾರ ಬೇಡಿಕೆಯನ್ನು ಪಡೆದಿದ್ದ ಸಂದರ್ಭದಲ್ಲಿ ಅವ್ರಿಗೆ ಗುಬ್ಬಿ ವೀರಣ್ಣವರು ಒಂದು ಪತ್ರ ಬರೆದ್ರು. ನಾನೊಂದು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ, ನೀವು ಅದರಲ್ಲಿ ಪಾತ್ರ ವಹಿಸಬೇಕು ಅಂತ ಹೇಳಿ. ಹೊನ್ನಪ್ಪ ಭಾಗವತರಿಗೆ ಒಂದು ಸಂದಿಗ್ಧದ ಪರಿಸ್ಥಿತಿ. ನಾನು ಒಂದು ಚಲನಚಿತ್ರ ಇತಿಹಾಸದ ಸಂದರ್ಭದ ಒಂದು ಮಾಹಿತಿಯನ್ನು ಇಲ್ಲಿ ಸೇರಿಸ್ಬಿಡ್ಬೇಕು. ಏನು ಅಂತಂದರೆ 34 ಮಾರ್ಚ್ 3 ಮೊದಲನೇ ಸತಿ ಸುಲೋಚನೆ ಬಿಡುಗಡೆ ಆಯಿತು. ಅದೇ ವರ್ಷವೇ ಭಕ್ತಧ್ರುವ ಬಿಡುಗಡೆ ಆಯಿತು. 37ನೇ ಇಸ್ವಿನಲ್ಲಿ ರಾಜಸೂಯಾಗ ಬಿಡುಗಡೆ ಆಯಿತು. ಈ 34ರಿಂದ 37ರವರೆಗಿನ 4 ವರ್ಷಗಳ ಅಂತರದಲ್ಲಿ 7 ಕನ್ನಡ ಚಿತ್ರಗಳು ಬಿಡುಗಡೆ ಆಯಿತು. ಅದನ್ನು ನಾವು ಇತಿಹಾಸ ಬರೆಯುವಾಗ ಒಂದು ಶೂನ್ಯ ಕಾಲ ಅಂತ ಕರಿತೀವಿ. 38, 39, 40 3 ವರ್ಷಗಳು ಕೂಡ ಒಂದೇ ಒಂದು ಕನ್ನಡ ಚಿತ್ರ ನಿರ್ಮಾಣ ಆಗಲಿಲ್ಲ. ಇವತ್ತು 100-150 ಸಿನಿಮಾಗಳು ತಯಾರಾಗ್ತಿರುವ ಕಾಲದಲ್ಲಿ ಒಂದು ಚಾರಿತ್ರಿಕ ಸತ್ಯ ಇದು. 3 ವರ್ಷ ಕನ್ನಡದಲ್ಲಿ ಒಂದೇ ಒಂದು ಸಿನಿಮಾ ನಿರ್ಮಾಣ ಆಗಲಿಲ್ಲ. ಇದಕ್ಕೆ ಅನೇಕ ಕಾರಣಗಳಿದೆ ಚಾರಿತ್ರಿಕವಾಗಿ. ಈ 3 ವರ್ಷದ ಕೊರಗೆ ಏನಿತ್ತು ಅಂದರೆ ಕನ್ನಡ ಚಿತ್ರರಂಗದ ಇತಿಹಾಸನೇ ಮುಗಿದು ಹೋಗ್ಬಿಡುತ್ತೋ ಏನೋ ಅಂತ ಒಂದು ಅಪಾಯ ಏನು ಸೃಷ್ಟಿಯಾಗಿತ್ತು, ಇದನ್ನು ಮುರಿದೋರು ಗುಬ್ಬಿ ವೀರಣ್ಣವರು. ಹೀಗೆ ಬಂದ ಚಿತ್ರ ಸುಭದ್ರ. ಈ 3 ವರ್ಷಗಳ ನಂತರ 41ನೇ ಇಸ್ವಿಲಿ ಬಿಡುಗಡೆಯಾದ ಚಿತ್ರ ಸುಭದ್ರ. ಈ ಸುಭದ್ರಾದಲ್ಲಿ ಅರ್ಜುನನ ಪಾತ್ರವನ್ನು ವಹಿಸಬೇಕು ಅಂತ ಹೊನ್ನಪ್ಪ ಭಾಗವತರವರನ್ನು ಕೇಳಿದ್ರು. ಅನೇಕ ಘಟನೆಗಳಿದೆ, ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ, ಅದು ಏನು ನಡೀತು ಅಂತ ಹೇಳಿ. ಸುಭದ್ರ ಪಾತ್ರವನ್ನು ಮಾಡಿದ್ರು. ಪುಲ್ಲಯ್ಯನವರು ಅದರ ನಿರ್ದೇಶಕರು. ಈ ಸಿನಿಮಾ ಮೊಟ್ಟ ಮೊದಲನೇ ಬಾರಿಗೆ ಪುಣೆಯಲ್ಲಿ ಚಿತ್ರೀಕರಣಗೊಳ್ತು. ಮದ್ರಾಸ್ ಬಿಟ್ಟು ಬೇರೆ ಕಡೆ ಕೊಲ್ಲಾಪುರದಲ್ಲಿ ಆಗಿದೆ, ಪುಣೆಯಲ್ಲಿ ಚಿತ್ರೀಕರಣಗೊಂಡ ಸಿನಿಮಾ ಇದು. ಇದರಲ್ಲಿ ದೇವೇಂದ್ರಪ್ಪನವರು ನಾರದನ್ ಪಾತ್ರ ಮಾಡಿದರು, ಗಂಗೂಬಾಯಿ ಗುಳೇಗುಡ್ಡ ಅವರು ರುಕ್ಮಿಣಿಯ ಪಾತ್ರ ಮಾಡಿದರು. ಬಹಳ ಸಂಗೀತಮಯ, ಬಹಳ ಜನಕ್ಕೆ ಗೊತ್ತಿದೆ. ಸುಭದ್ರ ಅಂತ ಹೇಳೋದು ನಾಟಕ ರಂಗದಲ್ಲೇ 60 ಹಾಡುಗಳಿದ್ದಂಥ ಬಹಳ ಪ್ರಸಿದ್ಧವಾದ ನಾಟಕ ಅದು. ಚಿತ್ರರಂಗದಲ್ಲಿ ಕೂಡ 28 ಹಾಡುಗಳಿದ್ದು ಪದ್ಮನಾಭ ಶಾಸ್ತ್ರಿಗಳು ಇದಕ್ಕೆ ಸಂಗೀತವನ್ನು ಮಾಡಿದ್ರು. ನಾನು ಪದ್ಮನಾಭ ಶಾಸ್ತ್ರಿಗಳ ಬಗ್ಗೆ ಒಂದು ಮಾತನ್ನು ಸೇರಿಸಲೇಬೇಕು. ದಕ್ಷಿಣ ಭಾರತದಲ್ಲಿ ನಾವು ಇವತ್ತು ಏನು ಚಿತ್ರಗೀತೆ ಅಂತ ಕರೀತಾ ಇದ್ದೀವಿ, ಅದರ ಪಿತಾಮಹರು ಪದ್ಮನಾಭ ಶಾಸ್ತ್ರಿಗಳೇ. ಚಿತ್ರರಂಗಕ್ಕೆ ಬೇಕಾದ ವಾದ್ಯಗೋಷ್ಠಿಯನ್ನು ನಿರ್ಮಾಣ ಮಾಡಿದವರು ಪದ್ಮನಾಭ ಶಾಸ್ತ್ರಿಗಳು. ಅವರು ಕಲ್ಕತ್ತಾಕ್ಕೆ ಹೋಗಿ DK ಬರುವ ಅವರ ಹತ್ರ ಸಂಗೀತವನ್ನು ಕಲಿತು ಇಲ್ಲಿ ಮಾಡಿದ್ರು. ಇದು ಬಹುಶಃ ಹಿರಿಯರಿರೋದ್ರಿಂದ ಅದು ಗೊತ್ತಿರುತ್ತೆ. ಆದರೂ ನಾನು ಸೇರಿಸಬೇಕಾದ ಮಾತೇನು ಅಂದರೆ, ಚಿತ್ರರಂಗದ ವಾದ್ಯಗೋಷ್ಠಿ ಅಂತ ಏನು ಅಂತಂದರೆ, ಆಗ ಚಿತ್ರೀಕರಣ ನಡೀತಿದ್ದ ಸಂದರ್ಭದಲ್ಲೇ ಚಿತ್ರಗೀತೆಗಳು ಕೂಡ ಧ್ವನಿ ಮುದ್ರಣಗೊಳ್ತಾ ಇದ್ವು. ಮತ್ತು ಹೆಂಗೆ ಧ್ವನಿ ಮುದ್ರಣಗೊಳ್ತಾ ಇದ್ವು ಅಂತಂದರೆ, ಕ್ಯಾಮ್ರಾಕ್ಕೆ ಕಾಣಿಸಿದ ಹಾಗೆ ಎಲ್ಲೋ ಒಂದು ಕಡೆ ಮೈಕ್ಗಳನ್ನು ಅಡಗಿಸಿಟ್ಟಿರ್ತಾಯಿದ್ರು.
ಸೊ ಕಲಾವಿದರು ಅಭಿನಯಿಸ್ತಾ ಹಾಡ್ತಾ ಇರುವಾಗ ಟ್ರ್ಯಾಲಿಯಲ್ಲಿ ವಾದ್ಯಗೋಷ್ಠಿಯವರನ್ನು ಹಿಂಬಾಲಿಸ್ತಾ ಇದ್ರು. ಈ ಟ್ರ್ಯಾಲಿಯಲ್ಲಿ ತುಂಬ ಅಲ್ಲ 3 ಅಥವಾ 4 ವಾದ್ಯಗಳನ್ನು ಮಾತ್ರ ಇಟ್ಕೊಳ್ಳೋಕೆ ಜಾಗ ಇರ್ತಾಯಿತ್ತು. ಸೊ ಇದು ರಂಗಭೂಮಿ ಬೇರೆ, ಚಿತ್ರಗೀತೆಗಳೇ ಬೇರೆ, ರಂಗಗೀತೆಗಳು ಚಿತ್ರಗೀತೆ ಆಗಲಿಲ್ಲ ಅನ್ನೋದು ನಾವು ತುಂಬ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತೀವಿ. ಯಾಕೆಂದರೆ 15-20 ವಾದ್ಯಗಳನ್ನು ಇಟ್ಕೊಂಡು ರಂಗಗೀತೆಗಳನ್ನು ಮಾಡ್ತಾ ಇದ್ದವರು 4 ವಾದ್ಯಗಳಲ್ಲಿ ಚಿತ್ರಗೀತೆಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಆರಂಭಿಕವಾಗಿ. ಈ ಸವಾಲನ್ನು ಮೊದಲನೇ ಚಲನಚಿತ್ರ ಸತಿ ಸುಲೋಚನದ ವಾದ್ಯಗೋಷ್ಠಿಯನ್ನು ಕೂಡ ಪದ್ಮನಾಭ ಶಾಸ್ತ್ರಿಗಳೇ ನಿರ್ವಹಣೆ ಮಾಡಿದ್ರು. ಸಂಗೀತ ನಾಗೇಂದ್ರ ಯಾರು ಕೊಟ್ಟಿದ್ರು, ಆದರೆ ವಾದ್ಯಗೋಷ್ಠಿ ನಿರ್ವಹಣೆ ಪದ್ಮನಾಭ ಶಾಸ್ತ್ರಿಗಳೇ ಮಾಡಿದರು. ಈ ಸುಭದ್ರ ಚಿತ್ರದ ಎಲ್ಲ ಗೀತೆಗಳ ಸಂಗೀತವನ್ನು ಪದ್ಮನಾಭ ಶಾಸ್ತ್ರಿಗಳು ತುಂಬ ಅಮೋಘವಾಗಿ ಸಂಯೋಜನೆ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದು ಗೀತೆಯನ್ನು ಆವಾಗ ಹೇಳಿದೆ, ಸಿಂಧು ಭೈರವಿದು. ಇನ್ನೊಂದು ಬಹಳ ಪ್ರಸಿದ್ಧವಾದ ಗೀತೆ ಚಿತ್ತಚೋರ ಸುಕುಮಾರ. ಇದು ಬಿ ಜಯಮ್ಮ ಮತ್ತು ಹೊನ್ನಪ್ಪ ಭಾಗವತರ್ ಅವರು ಇಬ್ಬರು ಹೇಳುವ ಗೀತೆ. ಇದು ರಾಗಮಾಲಿಕೆ. ಬಹಳ ವಿಶೇಷ ಅಂತಂದರೆ ಇದು ಭೈರವಿಯಲ್ಲಿ ಶುರುವಾಗುತ್ತೆ, ನೀಲಂಬರಿಯಲ್ಲಿ ಬರುತ್ತೆ, ಸುರಟಿಯಲ್ಲಿ ಬರುತ್ತೆ, ಕಲ್ಯಾಣಿಯಲ್ಲಿ ಮುಕ್ತಾಯ ಆಗುತ್ತೆ. ಇದು 10-12 ನಿಮಿಷಗಳ ಗೀತೆ. ಇದು ಬಹುಶಃ ಸುಭದ್ರ ನೆನಪು ಮಾಡ್ಕೊಳ್ಳೋರೆಲ್ಲರೂ ಈ 2 ಗೀತೆಗಳನ್ನು ಖಂಡಿತ ನೆನಪು ಮಾಡ್ಕೊಳ್ತಾರೆ. ಈ ಅಭಿನಯ, ಹೊನ್ನಪ್ಪ ಭಾಗವತರು ಅಭಿನಯದ ಬಗ್ಗೆ, ಸುಭದ್ರ ಅಭಿನಯದ ಬಗ್ಗೆ ಒಂದು ಬಹಳ ಮುಖ್ಯವಾದ ಸಂಗತಿ ಏನು ಅಂತಂದರೆ, ಅರ್ಜುನನ ವೀರಾವೇಶ ಇದೆಲ್ಲ ಸರಿ, ಆದರೆ ಆ ಕಪಟ ಸನ್ಯಾಸಿಯ ವೇಷದ ಅರ್ಜುನ ಒಂದು ಸುಭದ್ರ ನಾಟಕದಲ್ಲಿ ಬರುತ್ತೆ. ಇದನ್ನು ಹೊನ್ನಪ್ಪ ಭಾಗವತರಷ್ಟು ಅಮೋಘವಾಗಿ ಅಭಿನಯಿಸಿದೋ ಇನ್ಯಾರೂ ಇಲ್ಲ ಅಂತ ಹೇಳಿ. ಕಪಟ ಸನ್ಯಾಸಿಯ ನಾಟಕದಲ್ಲಿ ಕೂಡ ಆಮೇಲೆ ಸತ್ಯ ಅದು. ಯಾಕಂದರೆ ನಾಳೆ ಹೊನ್ನಪ್ಪ ಭಾಗವತರ್ ಅವರು ಸ್ವಂತ ನಾಟಕ ಕಂಪನಿ ಆರಂಭಿಸಿದಾಗ ಕೂಡ ಸುಭದ್ರನವರು ಸಾಕಷ್ಟು ಕಡೆ ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಮಾಡುವಾಗ ಕೂಡ ಇದು ಬಹಳ ಅಮೋಘವಾದ ಪಾತ್ರ ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೀನಿ. ಇದು ಆದಮೇಲೆ ಸುಭದ್ರ ಚಿತ್ರದ ನಂತರ ಹೊನ್ನಪ್ಪ ಭಾಗವತರ್ ಅವರಿಗೆ ಮತ್ತೆ ತಮಿಳು ಚಿತ್ರರಂಗದಲ್ಲಿ ಅವಕಾಶ ಸಿಕ್ಕತ್ತೆ. ಇದಕ್ಕೆ 2 ಕಾರಣಗಳಿದೆ. ಅದು ನಾನು ತುಂಬ ಸರಳವಾಗಿ ಉಲ್ಲೇಖ ಮಾಡ್ತೇನೆ. ಲಕ್ಷ್ಮೀಕಾಂತ್ ಕೊಲೆಯ ಪ್ರಕರಣದಲ್ಲಿ ತ್ಯಾಗರಾಜ್ ಭಾಗವತರ್ ಅವರು 30 ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಕೊಲೆಯ ಪ್ರಕರಣ ಅದು ಇತ್ಯಾದಿ ಇತಿಹಾಸದಲ್ಲಿ ಸಿಕ್ಕುವ ಸಂಗತಿ ಅದು. ಈ ಸಂದರ್ಭದಲ್ಲಿ ತ್ಯಾಗರಾಜ್ ಭಾಗವತರ್ ಕೈಯಲ್ಲಿ 12 ಸಿನಿಮಾಗಳಿದ್ವು. ಬಹಳ ಬೇಡಿಕೆಯ ನಟ ಆಗಿದ್ದರು ಅವರು. ಮತ್ತು ಅದು ಇತಿಹಾಸ ನಮಗೆ ಗೊತ್ತಿದೆ. ತ್ಯಾಗರಾಜ್ ಭಾಗವತರ್ ಈ 30 ತಿಂಗಳ ಸರವಾಸ ಬಂದ ಮೇಲೆ ಕೂಡ ಅವರು ಚಿತ್ರರಂಗದಲ್ಲಿ ಅಷ್ಟು ಸಕ್ರಿಯವಾಗಲಿಲ್ಲ ಅವರು. ಹೀಗಾಗಿ ಈ ಅವಕಾಶಗಳು ಹೊನ್ನಪ್ಪ ಭಾಗವತರ್ ಅವರಿಗೆ ಸಿಕ್ತು. ಹೊನ್ನಪ್ಪ ಭಾಗವತರ್ ಅವರು, ನಾನು ಹೇಳಲೇಬೇಕಾದ ಸಂಗತಿ, ಇದು ಚಾರಿತ್ರಿಕವಾಗಿ ಬಹಳ ಕಡೆ ತಪ್ಪಾಗಿ ದಾಖಲಾಗತ್ತೆ, ತ್ಯಾಗರಾಜ್ ಭಾಗವತರ್ ಅವರಿಗಿಂತಲೂ ಸಂಪೂರ್ಣವಾಗಿ ಭಿನ್ನವಾದ ತಮ್ಮ ಸ್ವಂತಿಕೆಯನ್ನು ತಮಿಳು ಚಿತ್ರರಂಗದಲ್ಲಿ ಅವರು ಸಾಬೀತು ಮಾಡಿದ್ದಾರೆ. ಅವರು ತ್ಯಾಗರಾಜ್ ಭಾಗವತವರು ಜೈಲಿಗೆ ಹೋದ ಕಾರಣ ಇವರಿಗೆ ಅವಕಾಶ ಸಿಕ್ತು ಅಂತ ಬರೆದ್ರೆ ತುಂಬ ತಪ್ಪಾದ ಚರಿತ್ರೆ ಆಗತ್ತೆ. ಅದು ಹಾಗಲ್ಲ. ಅದು ಹೊನ್ನಪ್ಪ ಭಾಗವತರ್ ಅವರ ಸ್ವಂತ ಶಕ್ತಿಯ ಮೇಲೆ ಅವರಿಗೆ ಅವಕಾಶಗಳು ಸಿಕ್ಕಿದ್ದು. ಮತ್ತು ಯಾವುದು ತ್ಯಾಗರಾಜ್ ಭಾಗವತರಿಗೆ ಸಿಕ್ತಿತ್ತು ಅಂಥ ಅವಕಾಶಗಳು ಅವ್ರಿಗೆ ಸಿಕ್ಕಿದ್ದು 4 ಸಿನಿಮಾ ಅಷ್ಟೇ. ಬಹಳ ಜನ ಅದನ್ನು ತುಂಬ ತಪ್ಪಾಗಿ ವ್ಯಾಖ್ಯಾನ ಮಾಡ್ತಾರೆ. 12 ಚಿತ್ರಗಳು ಹೊನ್ನಪ್ಪ ಭಾಗವತರಿಗೆ ಸಿಕ್ಕಲಿಲ್ಲ, 4 ಸಿನಿಮಾ ಮಾತ್ರ ಅವ್ರಿಗೆ ಸಿಕ್ಕಿದ್ದು. ಉಳಿದಂತೆ ಅವರ ಸ್ವಂತ ಸಾಧನೆಯ ಮೇಲೇ ಅವರು ಈ ತಮಿಳು ಚಿತ್ರರಂಗದಲ್ಲಿ ತುಂಬ ದೊಡ್ಡ ನಟರಾಗಿ ಅನಿಸ್ಕೊಂಡಿದ್ದು. ನಾನು ತಮಿಳು ಚಿತ್ರರಂಗದ ವಿಷಯನ ತುಂಬ ವಿವರವಾಗಿ ಹೇಳಲ್ಲ, ಆದರೆ 2-3 ಬಹಳ ಮುಖ್ಯವಾದ ಚಿತ್ರಗಳನ್ನು ಹೇಳಲೇಬೇಕು. ಒಂದು ಸತಿ ಸುಕನ್ಯಾ. ಸತಿ ಸುಕನ್ಯಾದಲ್ಲಿ ರಾಜ್ಕುಮಾರಿ ಅವರು ಸುಕನ್ಯಾ ಪಾತ್ರ, ಇವರು ಚವನ ಮಹರ್ಷಿಯ ಪಾತ್ರ, ಮತ್ತು TR ಮಹಾಲಿಂಗಂ ಅವರು ನಾರದನ ಪಾತ್ರ ಮಾಡಿದರು. 3 ಜನ ಬಹಳ ಅಪ್ರತಿಮ ಸಂಗೀತಗಾರರಾದ್ರಿಂದ ಆ ಚಿತ್ರ ಎಷ್ಟು ಅಮೋಘವಾಗಿತ್ತು ಅನ್ನೋದು ಯಾರಿಗೂ ಇದೇ ಮಾಡಬೇಕಾಗಿಲ್ಲ. ಇಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಂದು ಸಂದರ್ಭದಲ್ಲಿ ಚಿತ್ರೀಕರಣ ನಡೀತಾ ಇರಬೇಕಾದ್ರೇ ನಿರ್ದೇಶಕರು ಹೊನ್ನಪ್ಪ ಒಂದು ಹಾಡು ಹೇಳ್ರಿ ಅಂತ ಹೇಳ್ತಾರೆ, ಅಲ್ಲೇ ಸೃಷ್ಟಿ ಮಾಡಿ. ಹೊನ್ನಪ್ಪ ಭಾಗವತರು ಒಂದೇ ಅಲ್ಲೇ ಸೃಷ್ಟಿ ಮಾಡಿ ಕಲ್ಯಾಣಿ ರಾಗದಲ್ಲಿ ಅದನ್ನು ಸಂಯೋಜನೆ ಮಾಡಿ ಆ ಹಾಡನ್ನು ಹಾಡ್ತಾರೆ. ಆ ಹಾಡು ಇವತ್ತಿಗೂ ಬಹಳ ಪ್ರಸಿದ್ಧವಾಗಿದೆ. ಹೊನ್ನಪ್ಪ ಭಾಗವತರ್ ಅವರ ಶಕ್ತಿ ಏನು ಅಂತ ಹೇಳೋದನ್ನು ತೋರಿಸುವ ಘಟನೆ ಇದು. ಇದಾದ ಮೇಲೆ ಮಾಡರ್ನ್ ಫಿಲಮ್ಸ್ ಅವರು 3 ಸಿನಿಮಾಗಳು, ರಾಜರಾಜೇಶ್ವರಿ, ಬರ್ಮಾರಾಣಿ ಮತ್ತು ಅರುಂಧತಿ, ಈ 3 ಚಿತ್ರಗಳನ್ನು ನಿರ್ದೇಶನ ಮಾಡಿದವರು MR ವಿಠಲ್ ಅವರು. MR ವಿಠಲ್ ಅವ್ರ ಬಗ್ಗೆ ಒಂದು ಸಣ್ಣ ಸಂಗತಿಯನ್ನು ನಾನು ಯಾಕೆ ಸೇರಿಸಬೇಕು ಅಂತಂದರೆ, ಈ 3 ಚಿತ್ರಗಳನ್ನು ನಿರ್ದೇಶನ ಮಾಡೋ ಹೊತ್ತಿಗಾಗಲೇ MR ವಿಠಲ್ ಅವರು ಫ್ರೆಂಚ್ ಚಿತ್ರ 1937 ಬರ್ನಿಂಗ್ ಟ್ರೈನನ್ನು ನಿರ್ದೇಶನ ಮಾಡಿದರು. ಅವರಿಗೆ ಫ್ರೆಂಚ್ ಚಿತ್ರರಂಗದ ಅನುಭವ ಕೂಡ MR ವಿಠಲ್ ಅವರಿಗೆ ಇತ್ತು. ಹೀಗಾಗಿ ಅವರು
ಒಂದು ಹೊಸ ಆಯಾಮವನ್ನು ಈ ಸಿನಿಮಾಗಳಿಗೆ ನೀಡಿದ್ರು ಅಂತ ಹೇಳ್ಬೋದು. ಬಹುಶಃ ಬರ್ಮಾರಾಣಿ ವಿಷಯದಲ್ಲಿ ಹೊನ್ನಪ್ಪ ಭಾಗವತರು ತಮ್ಮ ಅಸಮಾಧಾನವನ್ನು ಅನೇಕ ಕಡೆ ಹೇಳ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಅದುವರೆಗೂ ಏನು ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ರು ಅದಕ್ಕಿಂತ ತುಂಬ ಭಿನ್ನವಾದ ಪಾತ್ರ ಬರ್ಮಾರಾಣಿಯಲ್ಲಿ ಅವ್ರು ಮಾಡಿರೋದು. ಅವರ ನೀಳವಾದ ಕೂದಲುಗಳನ್ನು ಕಟ್ ಮಾಡಿಕೊಂಡು ಸಿಗರೇಟನ್ನು ಹಿಡ್ಕೊಂಡು ಇದು ತುಂಬ ಬೇರೆ ಥರದ ಪಾತ್ರ ಬರ್ಮಾರಾಣಿಯಲ್ಲಿ ಮಾಡಿರೋದು. ಇನ್ನೊಂದು ಸಂಗತಿ ಸೇರಿಸಬೇಕಾದದ್ದು ಅರುಂಧತಿ ಸಿನಿಮಾ ಮೇಲೆ. ಅರುಂಧತಿ ಸಿನಿಮಾದಲ್ಲಿ ಒಂದು ಎಲ್ಲರಿಗೂ ಗೊತ್ತಿದೆ, ದುರ್ವಾಸನ ಶಾಪದಲ್ಲಿ ಪ್ರದ್ಯುಮ್ನ ಪಾತ್ರ ಅವ್ರು ಮಾಡಿದರು. ಪ್ರದ್ಯುಮ್ನ 15 ದಿನ ಹೆಣ್ಣಾಗೋದು ಒಂದು ಸಂಗತಿ ಏನು ಬರುತ್ತೆ. ನಮ್ಮಲ್ಲಿ ಪುರುಷರು ಸ್ತ್ರೀ ಪಾತ್ರವನ್ನು ಅನೇಕ ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಅದು ವಿಶೇಷ ಅಲ್ಲ. ಆದರೆ ಹೊನ್ನಪ್ಪ ಭಾಗವತರು ಈ ಅರುಂಧತಿ ಸಿನಿಮಾದಲ್ಲಿ ಮಾಡಿರುವ ಸ್ತ್ರೀ ಪಾತ್ರ ಇದೆಯಲ್ಲ, ಅದು ಪುರುಷರು ಮಾಡಿರುವ ಸ್ತ್ರೀ ಪಾತ್ರ ಅಂತ ಅನಿಸಲ್ಲ. ಅದು ಸ್ವತಃ ಒಬ್ಬ ಹೆಣ್ಣೇ ಮಾಡಿರಬಹುದಾದ ಪಾತ್ರ ಅಂತ ಅನಿಸುತ್ತೆ. ಅದು ಹೊನ್ನಪ್ಪ ಭಾಗವತರವ್ರಿಗಿದ್ದ ಶಕ್ತಿ ಅದು. ಇದಿಷ್ಟು ಸಿನಿಮಾಗಳು ಆದಮೇಲೆ ಇನ್ನೊಂದು ಮಹತ್ವದ ಬೆಳವಣಿಗೆ ಏನಾಯಿತು ಅಂತಂದರೆ, ಗೊತ್ತಿಲ್ಲ, ನಾನು ಚಾರಿತ್ರಿಕವಾಗಿ ಸುಮಾರು ಸಂಗತಿಗಳನ್ನು ಕತ್ತರಿಸ್ತಾ ಇದ್ದೀನಿ, ಆದರೂ ಕೆಲವನ್ನು ಹೇಳಬೇಕು. 1944 ಮೇ 19 ಏನಾಯಿತು ಅಂತ ಹಿರಿಯರಿಗೆ ಗೊತ್ತಿದೆ. ಶಿವನ ಸಮುದ್ರಕ್ಕೆ ಸಿಡಿಲು ಹೊಡೆದ ದಿವಸ ಅದು. ಸಿಡಿಲು ಹೊಡೆದಿದ್ದರಿಂದ ಇಡೀ ದಕ್ಷಿಣ ಕರ್ನಾಟಕ ಅಥವಾ ಹಳೆ ಮೈಸೂರು ಪ್ರಾಂತ್ಯ ಕತ್ತಲೆಯಲ್ಲಿ ಮುಳುಗೋಯಿತು. ಇಲ್ಲಿಂದ 3 ವರ್ಷ ಬೇಕಾಯಿತು ಮತ್ತೆ ಚೇತರಿಸಿಕೊಂಡು ಮತ್ತೆ ಆ ವಿದ್ಯುತ್ತನ್ನು ಪಡೆಯೋದಕ್ಕೆ. ಈ ಶಿವನ ಸಮುದ್ರಕ್ಕೆ ಹೊಡೆದ ಸಿಡಿಲಿದೆಯಲ್ಲ, ಇದರ ನೇರ ಪೆಟ್ಟು ಬಿದ್ದಿದ್ದು ಚಿತ್ರರಂಗದ ಮೇಲೇ. ಯಾಕೆ ಅಂತ ಅಂದರೆ, ಮೊದಲು ಚಿತ್ರಮಂದಿರಗಳಿಗೆ ಕೊಡ್ತಾ ಇದ್ದ ಕರೆಂಟನ್ನೆಲ್ಲ ಸ್ಟಾಪ್ ಮಾಡಿದ್ರು. ಹಾಗಾಗಿ ಸಿನಿಮಾಗಳೇ ಬಿಡುಗಡೆ ಆಗ್ತಾ ಇರಲಿಲ್ಲ, ಸಿನಿಮಾಗಳೇ ತಯಾರಿಕೆ ಆಗ್ತಾ ಇರಲಿಲ್ಲ. ಇದ್ರ ಜೊತೆಗೆ ಅದು 2ನೇ ಮಹಾಯುದ್ಧದ ಸಂದರ್ಭ ಅದು. ಹೀಗಾಗಿ ಮತ್ತು ಇನ್ನೊಂದು ಸಂಕಷ್ಟದ ಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ಎದುರಾದಾಗ, ಗುಬ್ಬಿ ವೀರಣ್ಣವರು ರೇಷನ್ ಸಿಸ್ಟಮ್ ಇತ್ತು, ಆವಾಗ ರೀಲ್ಗಳು ಸಿಗ್ತಾ ಇರಲಿಲ್ಲ. ಅವರು 3 ದಿನ ಹಗಲು ರಾತ್ರಿ ಅಲ್ಲೇ ಕೂತು ರೀಲನ್ನು ಸಂಪಾದಿಸ್ಕೊಂಡು ಬಂದು ಹೇಮರೆಡ್ಡಿ ಮಲ್ಲಮ್ಮ ಸಿನಿಮಾವನ್ನು ಮಾಡಿದ್ರು. ಹೇಮರೆಡ್ಡಿ ಮಲ್ಲಮ್ಮ ಸಿನಿಮಾವನ್ನು ಮಾಡುವಷ್ಟೊತ್ತಿಗೆ ಹೊನ್ನಪ್ಪ ಭಾಗವತರವರು ಬಹಳ ಪ್ರಸಿದ್ಧವಾದ ಕಲಾವಿದರು ತಮಿಳುನಾಡಿನಲ್ಲಿ. ಅವ್ರಿಗೊಂದು ಪತ್ರ ಬರೋದು, ನೀವೊಂದು ಚಿಕ್ಕದಾದರೂ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿ. ಸಮಸ್ಯೆ ಇದ್ದಿದ್ದೇನು ಅಂತಂದರೆ, ಹೊನ್ನಪ್ಪ ಭಾಗವತರು ಚಿತ್ರೀಕರಣ ಮಾಡ್ತಿದ್ದ ಬಹುತೇಕ ಸಿನಿಮಾಗಳ ಚಿತ್ರೀಕರಣ ನಡೀತಾ ಇದ್ದು ಕೊಯಮತ್ತೂರು ಅಥವಾ ಸೇಲಂನಲ್ಲಿ. ಆದರೆ ಹೇಮರೆಡ್ಡಿ ಮಲ್ಲಮ್ಮ ಚಿತ್ರೀಕರಣ ಆಗ್ತಾಯಿದ್ದು ಮದ್ರಾಸ್ನಲ್ಲಿ. ಸೊ ಅದರಿಂದ ಅದು 2 ಚಿತ್ರಗಳನ್ನು ಒಟ್ಟಿಗೆ ತೂಗಿಸೋದು ಕಷ್ಟ ಆಗುತ್ತೆ ಅಂತಂದರೂ ಕೂಡ ಅನಿವಾರ್ಯವಾಗಿ ಕನ್ನಡ ಚಿತ್ರರಂಗದ ದೃಷ್ಟಿಯಿಂದ ಹೊನ್ನಪ್ಪ ಭಾಗವತರವರು ಹೇಮರೆಡ್ಡಿ ಮಲ್ಲಮ್ಮದಲ್ಲಿ ಪಾತ್ರ ಮಾಡಿದ್ರು. ಅದರ ಬೇರೆ ಬೇರೆ ಚಾರಿತ್ರಿಕ ಘಟನೆಗಳಿದೆ. ಅದೆಲ್ಲನ್ನು ಬಿಟ್ಟು ನನಗೆ ಹೊನ್ನಪ್ಪ ಭಾಗವತರ ಸಾಂಸ್ಕೃತಿಕ ವ್ಯಕ್ತಿತ್ವ ಹಿಡಿಯೋಬಲ್ಲ ಒಂದು ಬಹಳ ಮುಖ್ಯ ಸನ್ನಿವೇಶ ಇದೆ ಹೇಮರೆಡ್ಡಿ ಮಲ್ಲಮ್ಮದಲ್ಲಿ. ಅದನ್ನು ನಾನು ಹೇಳಲೇಬೇಕು. ಏನು ಅಂತಂದರೆ, ಹೇಮರೆಡ್ಡಿ ಮಲ್ಲಮ್ಮನ ಮೈದನ ವೇಮನ, ಅವನು ಆ ಮಾತ್ರ ಕುರಾ ಸೀತಾರಾಮ ಶಾಸ್ತ್ರಿಗಳೇ ಮಾಡಿದ್ದು ಪಾತ್ರ ಅದು. ಅವನು ದುರ್ಮಾರ್ಗದಲ್ಲಿ ಇರ್ತಕ್ಕಂಥವನು, ವೇಶ್ಯ ಸಂಘನ ಮಾಡ್ತಾ ಇರ್ತಾನೆ. ಅವನಿಗೆ ಅವಳು ಆ ವೇಶ್ಯ, ನಿಮ್ಮ ಅತ್ತಿಗೆ ಮೂಗ್ನಲ್ಲೊಂದು ಮೂಗುತಿ ಇದೆಯಲ್ಲ ಅದು ಬೇಕು ಅಂತ ಕೇಳ್ತಾಳೆ. ಇವನು ಬಂದು ಕೇಳ್ತಾನೆ, ಏನು ನೋಡ್ತಾ ಇರ್ತಾನೆ, ಏನು ಅಂತ ಕೇಳ್ತಾನೆ. ಆ ಮೂಗುತಿಯನ್ನು ಕೊಡ್ತಾಳೆ ಅವಳು. ಕೊಟ್ಟು ತೊಗೊಂಡು ಬರ್ತಾ ಇರೋ, ಓಡಿ ಕೊಟ್ಬಿಡ್ಬೇಕು ಆದಷ್ಟು ಬೇಗ. ಓಡೋಡಿ ಬರ್ತಾ ಇರುವಾಗ ಆ ಮೂಗುತಿ ಕಳೆದು ಹೋಗುತ್ತೆ ಎಲ್ಲೋ ಬಿದ್ದು. ಆಗ ಹೊನ್ನಪ್ಪ ಭಾಗವತರು ಎಂಟ್ರಿ ಆಗ್ತಾರೆ. ಜಂಗಮನ ವೇಷದಲ್ಲಿ ಹೊನ್ನಪ್ಪ ಭಾಗವತರು ಬರ್ತಾರೆ ಈ ಚಿತ್ರದಲ್ಲಿ. ನಾನು ಸಂಪಾದಿಸಿದ ವಿವರಗಳ ಪ್ರಕಾರ ಇದು ಹೊನ್ನಪ್ಪ ಭಾಗವತರವರೇ ಸೃಷ್ಟಿ ಮಾಡಿದ ಸನ್ನಿವೇಶ. ಇದು ಮೂಲ ಕಲ್ಪನೆಯಲ್ಲಿ ಇಲ್ಲದೆ ಹೊನ್ನಪ್ಪ ಭಾಗವತರು, ಅದಕ್ಕೋಸ್ಕರ ನಾನು ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಅವರು ಏನು ಹುಡುಕ್ತಾ ಇದೆಯಪ್ಪ ಅಂತಂದರೆ, ಮುಗ್ತಿ ಹೀಗೆ ಎಲ್ಲ ಕತೆ ಕೇಳ್ತಾರೆ. ಆಮೇಲೆ ಕತೆ ಕೇಳಿದಾಗ ಹೊನ್ನಪ್ಪ ಭಾಗವತರು ಒಂದು ಸಲಹೆ ಕೊಡ್ತಾರೆ, ಒಂದು ಕೆಲಸ ಮಾಡಪ್ಪ, ಮುಗ್ತಿ ಕೊಡ್ತಾರೆ ಹುಡುಕೊಟ್ಟು, ಅವಳನ್ನು ಪೂರ್ತಿ ಬೆತ್ತಲೆ ಮಾಡಿ ಮೂಗುತಿಯನ್ನು ಕೊಡು ನೀನು ಅಂತ ಹೇಳ್ತಾರೆ. ಅವನು ಆಯಿತು, ಇದಕ್ಕೆ ಒಳ್ಳೆ ಐಡಿಯಾ ಕೊಟ್ರಿ ಅಂತ ಹೇಳಿ ಹೋಗ್ತಾನೆ. ಹಾಗೆ ಹೇಳ್ತಾನೆ. ಅವಳು ಹೇಳಿ ಕೇಳಿ ವೇಶ್ಯೆ ಸಂಪೂರ್ಣ ಬೆತ್ತಲೆ ಆದ ಕೂಡಲೇ ಇವನಿಗೆ ಜ್ಞಾನೋದಯಾಗಿ ತಪಸ್ಸಿಗೆ ಹೊರಟೋಗ್ತಾನೆ. ಇದು ಭಾರತೀಯ ಮೀಮಾಂಸೆಯಲ್ಲಿ ಒಬ್ಬ ಹೆಣ್ಣನ್ನು ಬೆತ್ತಲೆಯಾಗಿ ನೋಡಿದ್ರೆ ಜ್ಞಾನೋದಯ ಆಗುತ್ತೆ, ಬ್ರಹ್ಮಜ್ಞಾನ ಸಿಕ್ಕತ್ತೆ ಅನ್ನೋದೊಂದು ಕಲ್ಪನೆ ಇದೆ. ಈ ಕಲ್ಪನೆಯನ್ನು ಬಹಳ ಅಮೋಘವಾಗಿ ಹೊನ್ನಪ್ಪ ಭಾಗವತರವರು ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕಾಗಿ ನಾನು ಅದನ್ನು ಉಲ್ಲೇಖ ಮಾಡಿದೆ. ಇದಾದ ಮೇಲೆ ಮತ್ತೆ ತಮಿಳು ಚಿತ್ರರಂಗಕ್ಕೆ ಬರ್ತಾರೆ. ವಾಲ್ಮೀಕಿ ಚಿತ್ರ ಅದೊಂದು ನಾನು ಬಹಳ ಮುಖ್ಯವಾಗಿ, ಯಾಕೆ ನಾನು ಅವ್ರನ್ನ ಮಾತಾಡಿಸಿದ್ದೀನಿ, ಸುಂದರ ನಾಡ್ಕರ್ಣಿ ಅವ್ರನ್ನ. ಅವರು ಅನೇಕ ಘಟನೆಗಳನ್ನು ಹೇಳಿದ್ರು. ಅದರಲ್ಲಿ ಒಂದು ಬಹಳ ನನಗೆ ಹೇಳಲೇಬೇಕಾದ ಘಟನೆ ಅಂತಂದರೆ, ಕಲ್ಲಿಕೋಟೆ ಬಳಿ ಕೊಯಂಪಾಡಂನಲ್ಲಿ ಒಂದು ದೋಣಿಯಲ್ಲಿ ಶೃಂಗಾರದ ಗೀತೆ ಸಂದರ್ಭ ಅದು.
ಹೊನ್ನಪ್ಪ ಭಾಗವತರಿಗೆ ಅನ್ನಿಸ್ತು ಇದು ಈ ಶೃಂಗಾರ ಸನ್ನಿವೇಶದಲ್ಲಿ ಒಂದು ಹಾಡಿಲ್ದಿದ್ರೆ ಹೆಂಗೆ ಇದು ಅಂಥೇಳಿ. ಪಾಪನಾಶನ್ ಶಿವಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ಅವ್ರಿಗೆ ಹೇಳಿದ್ರು, ಅವ್ರು ಏನೋ ಮಾಡಿದ್ರು, ಇದು ಸರಿ ಹೋಗಲಿಲ್ಲ. ಹೊನ್ನಪ್ಪ ಭಾಗವತರವರೇ ಒಂದು ಸಂಯೋಜನೆಯನ್ನು ಮಾಡಿ ಆ ಹಾಡನ್ನು ಬಳಸ್ಕೊಂಡ್ರು. ಇದು ದಾಖಲೆಯಲ್ಲಿ ಇತಿಹಾಸದಲ್ಲಿ ಸಿಕ್ಕತ್ತೆ. ಪಾಪನಾಶನ್ ಶಿವಮ್ಮ ಅವರು ಹೇಳ್ತಾರೆ, ನಾನು ಇಷ್ಟೆಲ್ಲ ಸಂಗೀತವನ್ನು ಅರ್ದು ಕುಡ್ದಿದ್ದೀನಿ, ನಂಗೆ ಇದುವರೆಗೂ ಆ ರಾಗ ಯಾವುದನ್ನು ಗೊತ್ತಾಗಿಲ್ಲ, ಹೊನ್ನಪ್ಪ ಭಾಗವತರು ಸೃಷ್ಟಿ ಮಾಡಿದ ರಾಗ ಅಂಥೇಳಿ. ಅದು ನಮಗೆ ಮುಂದೆ ಗೊತ್ತಿದೆ, ಅದು ಓಂಕಾರ ರಾಗ ಮೊಟ್ಟ ಮೊದಲನೇ ಬರೀ ಬಳಕೆಯಾಗಿದ್ದು ಈ ಚಿತ್ರದಲ್ಲಿ, ವಾಲ್ಮೀಕಿ ಚಿತ್ರದಲ್ಲಿ. ಇದು ಆದ ಮೇಲೆ ತಮಿಳು ಚಿತ್ರರಂಗದಲ್ಲಿ ಸಾಕಷ್ಟು ಜನಪ್ರಿಯ ನಟರಾಗಿದ್ದರು. ಈಗ ಹೊನ್ನಪ್ಪ ಭಾಗವತರವರಿಗೆ ಒಂದು ಬಹಳ ಗಾಢವಾಗಿ ಕಾಡಿಸೋದಕ್ಕೆ ಶುರುವಾಯಿತು. ಏನು ಅಂತಂದರೆ, ಕನ್ನಡ ಚಿತ್ರರಂಗದಿಂದ ಬಂದಿದ್ದೀನಿ ನಾನು ಯಾಕೆ ಕನ್ನಡ ಸಿನಿಮಾ ಮಾಡಬಾರ್ದು, ನಾವೇ ದೂರ ಉಳಿದ್ರೆ ಕನ್ನಡ ಚಿತ್ರರಂಗ ಹೇಗೆ ಬೆಳೆಯುತ್ತೆ ಅಂಥೇಳಿ. ಕುಂಡಲಕೇಶಿ ಚಿತ್ರಕ್ಕೆ ಬೊಮ್ಮಂಡಿ ವಿರಾನಿ ಅವರು ನಿರ್ದೇಶಕರು. ಅವರು ಜೊತೆಗೆ ಮಾತನಾಡುವಾಗ ಒಂದು ಪಾಲುದಾರಿಕೆಯಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ. ಯಾವುದು ಅಂತಂದಾಗ ಗೋರಕುಂಬಾರ ಚಿತ್ರದ ಸಿದ್ಧತೆ ಎಲ್ಲ ಆಗುವಾಗ ಹುಣಸೂರು ಕೃಷ್ಣಮೂರ್ತಿ ಅವರನ್ನು ಸಂಭಾಷಣೆಗೆ ಅಂತ ಕರೆದ್ರು. ಇದಕ್ಕೆ ಬೇರೆ ಬೇರೆ ಇತಿಹಾಸದಲ್ಲಿ ದಾಖಲೆ ಇದೆ. ಆದರೆ ನನಗೆ ಬೇಕಾಗಿರೋ ಸಂಗತಿ ಏನು ಅಂತಂದರೆ, 30 ಸೀನ್ ಹುಣಸೂರು ಕೃಷ್ಣಮೂರ್ತಿ ಬರೆದು ರೀಡಿಂಗ್ ಕೊಟ್ಟ ಮೇಲೆ ಹೊನ್ನಪ್ಪ ಭಾಗವತರು ಹೇಳಿದ್ರು, ಇದಲ್ಲ ನಂಗೆ ಬೇಕಾಗಿರೋ ಗೋರಕುಂಬಾರ, ಹಿಂಗಲ್ಲ ಇದು. ತುಂಬ ನಮಗೆ ಇತಿಹಾಸದ ದಾಖಲೆ ನೋಡಿದ್ರೆ ಗೊತ್ತಾಗುತ್ತೆ. ಹೊನ್ನಪ್ಪ ಭಾಗವತರಿಗಿಂತಲೂ 2 ವರ್ಷ ದೊಡ್ಡವರು ಹುಣಸೂರು ಕೃಷ್ಣಮೂರ್ತಿ, ಅಂದರೆ ಸಮಾನ ವಯಸ್ಕರು ಅಂತ ಅಂದ್ಕೊಳ್ಬೋದು. ಬಹಳ ಚರ್ಚೆ ಆದಮೇಲೆ ಕೂಡ ಹುಣಸೂರು ಕೃಷ್ಣಮೂರ್ತಿಗಳು ತಮ್ಮ ಕಲ್ಪನೆಗೆ ಅಟ್ಟುಕೊಟ್ಟಿದ್ರಿಂದ ಹೊನ್ನಪ್ಪ ಭಾಗವತರು, ನಿಮ್ಮ ಸಂಭಾವನೆ ಏನು ಮಾತಾಡಿದೀನೋ ಅಷ್ಟು ಕೊಟ್ಬಿಡ್ತೀನಿ, ನಾನು ಬೇರೆಯವ್ರ ಹತ್ರ ಬರೆಸ್ತೀನಿ ಇದನ್ನು. ಇದು ನಮಗೆ ಮುಂದಿನ ದಾಖಲೆ ಎಲ್ಲೂ ಸಿಕ್ಕಲ್ಲ, ಏನಿತ್ತು ಹುಣಸೂರು ಕೃಷ್ಣಮೂರ್ತಿಗಳ ಗೋರಕುಂಬಾರನ ಕಲ್ಪನೆ ಅಂತ. ಆದರೆ ಹುಣಸೂರು ಕೃಷ್ಣಮೂರ್ತಿಗಳೇ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ ಭಕ್ತ ಕುಂಬಾರ ಸಿನಿಮಾ ನಮ್ಮ ಕಣ್ಣು ಮುಂದೆ ಇದೆ. ಆ ಸಿನಿಮಾ ಇಟ್ಕೊಂಡ್ರೆ ನಮಗೆ ಬಹುಶಃ ಅವ್ರ ಕಲ್ಪನೆ ಏನಿದ್ದಿರಬಹುದು ಅಂತ ಗೊತ್ತಾಗುತ್ತೆ. ಆಮೇಲೆ ನನ್ನ ಗಮನಕ್ಕೆ ಬಂದಾಗೆ 12 ಗೋರಕುಂಬಾರಗಳು ಬಂದಿದೆ. ಕನ್ನಡದಲ್ಲಿ 2 ಬಂದಿದೆ, ತೆಲುಗಲ್ಲೇ 2 ಬಂದಿದೆ. 8 ಭಾಷೆಯಲ್ಲಿ, ಭಾರತದ 8 ಭಾಷೆಯಲ್ಲಿ 12 ಗೋರಕುಂಬಾರಗಳ ಚಿತ್ರಗಳು ಬಂದಿದೆ. ಹೊನ್ನಪ್ಪ ಭಾಗವತರು ಕಂಡ ಗೋರಕುಂಬಾರ ಇನ್ಯಾರಿಗೂ ಕಂಡಿಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಒಂದು ಭಕ್ತಿ ಚಿತ್ರಗಳನ್ನು ನಿರ್ಮಾಣ ಮಾಡುವಾಗ ಭಾವುಕತೆಯ ನೆಲೆಯಲ್ಲಿ ನಿರ್ಮಾಣ ಮಾಡ್ತಾರೆ. ಅದು ಪುರಂದರದಾಸ ಆಗ್ಬೋದು, ಕನಕದಾಸ ಆಗ್ಬೋದು, ಭಕ್ತ ಚೇತ ಆಗ್ಬೋದು, ಇನ್ಯಾರೇ ಆಗ್ಬೋದು. ಭಕ್ತಿ ಎನ್ನುವುದಕ್ಕೂ ಭಾವನಾತ್ಮಕತೆಗೂ ಒಂದು ಬಹಳ, ಇನ್ನೊಂದು ಜ್ಞಾನಕ್ಕೆ ಬಹಳ ಒಂದು ನಿಕಟವಾದ ಸಂದರ್ಭ ಇರುತ್ತೆ. ಆದರೆ ಭಕ್ತಿ ಮತ್ತು ಸಾಮಾಜಿಕ ಹಿನ್ನೆಲೆಗೆ ಒಂದು ಸಂಬಂಧ ಇದೆ. ಇದು ಭಾರತೀಯ ಚಿತ್ರರಂಗದಲ್ಲಿ ಬಹಳ ಅಪರೂಪಕ್ಕೆ ಬಳಕೆಯಾಗಿರುವ ಸಂಗತಿ. ಕೆಳವರ್ಗದಿಂದ ಬಂದ ಒಬ್ಬ ಭಕ್ತ ಬೇರೆ ಬೇರೆಯ ಸವಾಲುಗಳನ್ನು ಎದುರಿಸ್ತಾರೆ. ಈ ಸವಾಲುಗಳು ಹೊನ್ನಪ್ಪ ಭಾಗವತರ ಗೋರಕುಂಬಾರದಲ್ಲಿ ಮಾತ್ರ ಕಾಣಿಸೋದು, ಇನ್ಯಾವ ಚಿತ್ರದಲ್ಲಿ ಕೂಡ ಕಾಣಿಸೋದಿಲ್ಲ. ಹೀಗಾಗಿ ಅದು ಹೊನ್ನಪ್ಪ ಭಾಗವತರವರಿಗಿದ್ದ ಬಹಳ ದೊಡ್ಡ ಸಾಂಸ್ಕೃತಿಕ ಒಳನೋಟ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಕಾರಣದಿಂದಾಗಿ. ಆಮೇಲೆ ಗೋರಕುಂಬಾರ ಸಿನಿಮಾಕ್ಕೆ ಸಂಬಂಧಪಟ್ಟ 1-2-3 ಬಹಳ ಕಡೆ ಚಾರಿತ್ರಿಕವಾಗಿ ದಾಖಲೆ ಆಗಿದ್ರು ಕೂಡ ಅದು ಹೇಳಲೇಬೇಕಾದ ಸಂಗತಿ. ಒಂದು ಏನು ಅಂತಂದರೆ, ಈ ಚಿತ್ರದ ಚಿತ್ರೀಕರಣ ಬಹಳ ಸುಲಭವಾಗಿ ನಡೀಲಿಲ್ಲ ಅಂತ ಹೇಳೋದು. ಏನು ಅಂತಂದರೆ, ಮೊದಲನೆಯದಾಗಿ ಹೊನ್ನಪ್ಪ ಭಾಗವತರವರಿಗೆ ಬಹಳ ಆಸೆ ಇದ್ದಿದ್ದು ಕರ್ನಾಟಕದ್ದೇ ವಾದ್ಯಗೋಷ್ಠಿಯನ್ನು ಬಳಸ್ಕೊಳ್ಬೇಕು ಅಂತ. ಮೊಟ್ಟಮೊದಲಿಗೆ ಭಾರತೀಯ ವಾದ್ಯಗೋಷ್ಠಿ ಅವರೇ ಸ್ಥಾಪನೆ ಮಾಡಿದ ವಾದ್ಯಗೋಷ್ಠಿಯನ್ನು ಬಳಕೆ ಮಾಡಿದ್ರು. ಕೊಯಮತ್ತೂರಿನಲ್ಲಿ 15 ಜನ ಬೆಂಗಳೂರಿನಿಂದ ಕಲಾವಿದರನ್ನು ಕರ್ಕೊಂಡು ಹೋಗಿ ಅವ್ರ ಖರ್ಚುಗಳನ್ನು ನೋಡಿಕೊಂಡು ವಾದ್ಯ ಸಂಯೋಜನೆ ಮಾಡಿದ್ದು ನಿಜವಾಗ್ಲೂ ದೊಡ್ಡ ಸವಾಲಾಗಿತ್ತದೆ. ಯಾಕಂದರೆ ಬಹಳ ಸುಲಭವಾಗಿ ತಮಿಳು ಚಿತ್ರರಂಗದ ವಾದ್ಯಗೋಷ್ಠಿಯನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ಬೋದಾಗಿತ್ತು. ಆಮೇಲೆ ಎರಡನೇದು, ಅವರು ಬಳಕೆ ಮಾಡಿಕೊಂಡ ಕಲಾವಿದರೆಲ್ಲ ಇದ್ದಾರಲ್ಲ, ಮುಖಿ ಚಿತ್ರದ ಸ್ಟಾರ್ ಅಂತ ಕರ್ಕೊಂಡು ಲಕ್ಷ್ಮೀಬಾಯಿ ಅವರನ್ನ ಗೋರಕುಂಬಾರನ ಮೊದಲನೇ ಹೆಂಡತಿ ಪಾತ್ರದಲ್ಲಿ ಇಟ್ಕೊಂಡ್ರು, ಪಂಡ್ರಿಬಾಯಿ ಅವ್ರನ್ನ 2ನೇ ಹೆಂಡತಿ ಪಾತ್ರದಲ್ಲಿ ಇಟ್ಕೊಂಡ್ರು. ಇದಕ್ಕೊಂದು ಸಣ್ಣ ಸಂಗತಿ ಸೇರಿಸಲೇಬೇಕು. ಪಂಡ್ರಿಬಾಯಿ ಅವರನ್ನು AVMನವರು ಒಂದು ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಮಾಡಿ ಕೊನೆ ಗಳಿಗೆಯಲ್ಲಿ ಇಲ್ಲ ನೀವು ಬೇಡ ಅದಕ್ಕೆ ಅಂತ ನಿರ್ಣಯ ಮಾಡಿದರು. ಪಂಡ್ರಿಬಾಯಿ ಅವರು ನಾನು ನಾಟಕ ಕಂಪ್ನಿಗೆ ವಾಪಸ್ ಹೊರಟೋಗ್ಬಿಡ್ತೀನಿ ಅಂತ ಮೈಸೂರಿಗೆ ವಾಪಸ್ ಹೊರಟು ಅವರು ಹೊನ್ನಪ್ಪ ಭಾಗವತರವ್ರ ಬಳಿ ಹೋಗಿ, ನಾನು ಇನ್ನೂ ಚಿತ್ರರಂಗದ ಸಹವಾಸದಲ್ಲಿ ಇರಲ್ಲ ಅಂದಾಗ ಹೊನ್ನಪ್ಪ ಭಾಗವತರವರು, ಇಲ್ಲ ನೀವು ಚಿತ್ರರಂಗದಲ್ಲಿ ಉಳಿಯೋದಕ್ಕೆ ಒಂದು ಅವಕಾಶ ನನಗೆ ಕೊಡಿ, ನನ್ನ ಚಿತ್ರದಲ್ಲಿ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ. ಇವತ್ತು ಪಂಡ್ರಿಬಾಯಿ ಬಹಳ ದೊಡ್ಡ ಕಲಾವಿದರಾಗಿದ್ದರೆ ಅದಕ್ಕೆ ಹೊನ್ನಪ್ಪ ಭಾಗವತರ ಕಾರಣ ಅನ್ನೋದನ್ನು ನಾನು ಇಲ್ಲಿ ಹೇಳಲೇಬೇಕು. 2ನೇ ಹೆಂಡತಿಯ ಪಾತ್ರವನ್ನು ಗೋರಕುಂಬಾರ ಚಿತ್ರದಲ್ಲಿ ಕೊಟ್ಟರು. ಈ ರೀತಿಯಲ್ಲಿ ಅವರು ಚಿತ್ರರಂಗದ ಬೇರೆ ಬೇರೆ ನೆಲೆಯಲ್ಲಿ ಅವರು ಕನ್ನಡ ಕಲಾವಿದರಿಗೆ ಆದ್ಯತೆಯನ್ನು ಕೊಟ್ಟಿದ್ದರು.
ಇದು ಬೊಮ್ಮಂಡಿ ವಿರಾನಿ ಅವರಿಗೆ ಬಹಳ ಆಕ್ಷೇಪಾರ್ಹ ಸಂಗತಿಯಾಗಿ ಕಾಣಿತು. ವಾಣಿಜ್ಯಿಕವಾಗಿ ನಾವು ಇಷ್ಟು ಹಣ ಹೂಡಿ ಯಾರೂ ಹೆಸರೇ ಗೊತ್ತಿಲ್ಲ ಕನ್ನಡದವ್ರನ್ನ ಕರ್ಕೊಂಡ್ಬಂದು ನೀವು ಆ್ಯಕ್ಟ್ ಮಾಡಿಸ್ತಾ ಇದ್ರೆ ಈ ಸಿನಿಮಾ ನಷ್ಟ ಆಗತ್ತೆ ನನಗೆ ಅಂತ ಹೇಳಿ ತಕರಾರುಗಳು ಶುರುವಾಯಿತು. ಈ ತಕರಾರುಗಳು ಶುರುವಾಗುವುದಕ್ಕೆ ಸರಿಯಾಗಿ ಹೊನ್ನಪ್ಪ ಭಾಗವತರವರು ಗೋರಕುಂಬಾರನ ಪಾತ್ರದಲ್ಲಿ ಕೆಸರಿನಲ್ಲಿ ಮಗನನ್ನು ತುಳಿಯೋದೊಂದು ಸನ್ನಿವೇಶ ಇದೆ. ಆವಾಗ ಈ ತುಂಬ ಭಕ್ತಿ ಪರವಶದಿಂದ ಈ ಸನ್ನಿವೇಶದಲ್ಲಿ ಅವರು ಅಭಿನಯಿಸ್ತಾ ಇರುವಾಗ 2 ಅಂಗುಲದ ಮಳೆ ಒಂದು ಅವ್ರ ಕಾಲಿಗೆ ಸಿಕ್ಕಾಕೊಂಡು ಅವರು 2 ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾಯ್ತು. ಹೊನ್ನಪ್ಪ ಭಾಗವತರು ಅಷ್ಟು ಚಿತ್ರೀಕರಣ ನಿಲ್ಲಬೇಕಾಗಿ ಬಂತು. ಇದು ಮತ್ತೆ ಚಿತ್ರೀಕರಣ ಶುರು ಮಾಡಬೇಕು ಅಂದಾಗ ಗೋರಕುಂಬಾರನ ಮಗುವಿನ ಪಾತ್ರಕ್ಕೆ ತುಂಬ ಅನಾರೋಗ್ಯ ಉಂಟಾಯಿತು. ಆ ಮಗು ಉಳಿಯುತ್ತೋ ಇಲ್ವೋ ಅನ್ನುವಂಥ ಸ್ಥಿತಿ ಆಯಿತು. ಬೇರೆ ಮಗುನ ತಂದು ಅಭಿನಯಿಸೋಕ್ಕೆ ಸಾಧ್ಯ ಇರಲಿಲ್ಲ, ಯಾಕೆಂದರೆ ಕಂಟಿನ್ಯೂಟಿ ಪ್ರಾಬ್ಲಮ್ ಇತ್ತು, ಸಾಕಷ್ಟು ಸನ್ನಿವೇಶಗಳು ಬಂದಿದ್ದರಿಂದ. ಹೀಗಾಗಿ ಸುಮಾರು 6 ತಿಂಗಳ ಕಾಲ ಚಿತ್ರೀಕರಣನೇ ಸ್ಥಗಿತ ಆಗಬೇಕಾದ ಸವಾಲು ಎದುರಾಯಿತು ಗೋರಕುಂಬಾರಕ್ಕೆ. ಇನ್ನೇನು ಚಿತ್ರ ಮುಗಿಬೇಕು ಅಂತ ಅಂದಾಗ ಲಕ್ಷ್ಮೀಬಾಯಿ ಅವರ ಸ್ವಂತ ಪ್ರೊಡಕ್ಷನ್ ಕಬೀರ ಚಿತ್ರವನ್ನು ಸುಬ್ಬಯ್ಯ ನಾಯ್ಡು ಅವರು ಶುರು ಮಾಡಿದ್ರು. ಗೊತ್ತಿರುತ್ತಲ್ಲ, ಸುಬ್ಬಯ್ಯ ನಾಯ್ಡು ಅವ್ರ ಹೆಂಡತಿ ಲಕ್ಷ್ಮೀಬಾಯಿ. ಹಾಗಾಗಿ ಅವರು ನಾನು ಇನ್ಮೇಲೆ ಗೋರಕುಂಬಾರದಲ್ಲಿ ಮಾಡೋದಿಲ್ಲ, ನಮ್ಮ ಚಿತ್ರ ಇದೆ ಅಂತ ಹೇಳಿ. ಅಂದರೆ ಇಷ್ಟು ಸಮಸ್ಯೆಗಳ ನಡುವೆ ಬೊಮ್ಮಂಡಿ ವಿರಾನಿಯವರು ಕೋರ್ಟ್ನಲ್ಲಿ ದಾವೆ ಹಾಕಿದ್ರು ಈ ಸಿನಿಮಾ ಬಿಡುಗಡೆ ಆಗಬಾರದು ಅಂತ ಹೇಳಿ. ತಮ್ಮ ಎಲ್ಲ ಗಳಿಕೆಯನ್ನು ಹೊನ್ನಪ್ಪ ಭಾಗವತರು ಹಾಕಿ ಮಾಡಿದ ಸಿನಿಮಾ ಇಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸಿ ಬಿಡುಗಡೆ ಆಗಿ ಕೋರ್ಟ್ನಲ್ಲಿ ಇವರು ಅನುಮತಿಯನ್ನು ಪಡೆದು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ಬಿಡುಗಡೆ ಆಗುವ ಸಂದರ್ಭದಲ್ಲಿ ವಿ ನಾಗಯ್ಯ ಅವರ ಅಭಿನಯದ ಚಕ್ರಧಾರಿ ಬಿಡುಗಡೆ ಆಯಿತು. ಅದೇ ಸಂದರ್ಭದಲ್ಲಿ ತೆಲುಗು ಚಿತ್ರ ಇದು ಗೋರಕುಂಬಾರನ ಕಥೆಯನ್ನೇ ಇಟ್ಕೊಂಡು ಚಿತ್ರ. ಇದು ಚಾರಿತ್ರಿಕವಾಗಿರ್ತಕ್ಕಂತಹ ದಾಖಲೆ. ಆಂಧ್ರ ಪ್ರದೇಶದಲ್ಲಿ ಕೂಡ ಚಕ್ರಧಾರಿಯನ್ನು ಎದುರಿಸಿ ಗೆದ್ದಿದ್ದು ಗೋರಕುಂಬಾರ ಚಿತ್ರ. ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ತಮಿಳುನಾಡು ಮತ್ತು ತೆಲುಗು ರಾಜ್ಯಗಳಲ್ಲಿ ಕೂಡ ಗೋರಕುಂಬಾರ ಯಶಸ್ಸನ್ನು ಕಾಣಿಸ್ತು. ಅದರ ಏನಾಯಿತು ಅಂದರೆ 12 ವರ್ಷಗಳ ಕಾಲ ಕೋರ್ಟ್ ದಾವೆ. ಈ ಸಂದರ್ಭದಲ್ಲಿ ಯಾವುದೋ ಲ್ಯಾಬ್ನಲ್ಲಿ ಇಟ್ಟಿದ್ರು, ಆ ರೀಲ್ಗಳು ಸುಟ್ಟು ಹೋಗಿದ್ರಿಂದ ಇವತ್ತು ನಮಗೆ ಗೋರಕುಂಬಾರ ಚಿತ್ರ ನೋಡೋಕೆ ಸಿಕ್ಕಲ್ಲ. ಇದು ಬಹಳ ದೊಡ್ಡ ನಷ್ಟನೇ ಇದು. ಆದರೆ ಗೋರಕುಂಬಾರ ಚಿತ್ರದ 2-3 ಗೀತೆಗಳಂತೂ ಬಹಳ ಪ್ರಸಿದ್ಧವಾಗಿದ್ದು, ಒಂದು ಮಗು ಸತ್ತಾಗ ಹೇಳುವ ಗೀತೆ, ಅದು ಭಕ್ತಕುಂಬಾರದಲ್ಲಿ ಬೇರೆ ಥರ ಬಳಕೆ, ತೆರಳುತ್ತಿದೆ ಜೀವ ಅಂಥೇಳಿ. ಅದು ಹೊನ್ನಪ್ಪ ಭಾಗವತರು ನಾಟಕದಲ್ಲಿ ಕೂಡ ಆ ಗೀತೆಯನ್ನು ಬಳಸ್ಕೊಂಡಿದ್ರು. ಬಹಳ ಅಮೋಘವಾದ ಗೀತೆ. ಆ ಗೀತೆಯ ಲ್ಯಾಂಡಿಂಗ್ ನೋಟ್ಸ್ ಇದೆಯಲ್ಲ, ಅದನ್ನು ಬಹುಶಃ ಹೊನ್ನಪ್ಪ ಭಾಗವತರು ಬಿಟ್ಟರೆ ಇನ್ಯಾರು ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಮೋಘವಾದ ಗೀತೆ ಅದು. ಇನ್ನೊಂದು ಮೋಹನ ರಾಗದಲ್ಲಿ ಕಂಡೆ ಹರಿಯ ಕಂಡೆ, ಅದು ಭಕ್ತಕುಂಬಾರದಲ್ಲಿ ಕೂಡ ಬಳಕೆಯಾಗಿದೆ. ಬಟ್ ಹೊನ್ನಪ್ಪ ಭಾಗವತರ ಚಿತ್ರದಲ್ಲಿ ಬೇರೆ ಥರ ಇದೆ ಆ ಹಾಡೋದು. ಎರಡೂ ಕೂಡ ಬಹಳ ಮುಖ್ಯವಾದ ಇದು ಅಂತ ಅನಿಸುತ್ತೆ ನನಗೆ. ಇದು ಆದಮೇಲೆ 1950ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಿಶ್ವನಾಥ್ ಶೆಟ್ಟರ ಜಗಜ್ಯೋತಿ ಬಸವೇಶ್ವರದ ಚಿತ್ರೀಕರಣ ಶುರುವಾಯಿತು. ಜಗಜ್ಯೋತಿ ಬಸವೇಶ್ವರಕ್ಕೆ ನಾನು ಆಮೇಲೆ ಬರ್ತೀನಿ, ಯಾಕಂದ್ರೆ ದಾಖಲೆಯ ದೃಷ್ಟಿಯಿಂದ ಅದು 57ನೇ ಇಸ್ವಿಯಲ್ಲಿ ಬಿಡುಗಡೆ ಆಯಿತು. ಆದರೆ 7 ವರ್ಷಗಳಲ್ಲಿ ಜಗಜ್ಯೋತಿ ಬಸವೇಶ್ವರ ಅನೇಕ ಅವತಾರಗಳನ್ನು, ಅನೇಕ ಸವಾಲುಗಳನ್ನು ಎದುರಿಸಿ ಹೊರಗೆ ಬಂದ ಚಿತ್ರ ಅದು. ಈ ಸಂದರ್ಭದಲ್ಲಿ ಒಳೆಯಾಪತಿ ಎನ್ನುವ ತಮಿಳು ಚಿತ್ರದಲ್ಲಿ ಕೂಡ ಹೊನ್ನಪ್ಪ ಭಾಗವತರಿಗೆ ಇದೇ ಮಾದರಿ ಹಿನ್ನಡೆ ಆಯಿತು. ಈ 2 ಜಗಜ್ಯೋತಿ ಬಸವೇಶ್ವರ ಮತ್ತು ಒಳೆಯಾಪತಿ 2 ಚಿತ್ರಗಳ ಹಿನ್ನಡೆಯ ಕಾರಣದಿಂದ ಹೊನ್ನಪ್ಪ ಭಾಗವತರವರು ಮಹಾಕವಿ ಕಾಳಿದಾಸ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ರು. ನಮಗೆಲ್ಲ ಗೊತ್ತಿದೆ ಹೊನ್ನಪ್ಪ ಭಾಗವತರವರ ಬಹಳ ಅಮೋಘವಾದ ಚಿತ್ರ ಮಹಾಕವಿ ಕಾಳಿದಾಸ. ಈ ಚಿತ್ರಕ್ಕೆ ತಾವು ಗೋರಕುಂಬಾರ ಚಿತ್ರದಲ್ಲಿ ಸಂಭಾಷಣೆಯನ್ನು ಬರೆಸಿದ್ದ ಕೊರ ಸೀತಾರಾಮ ಶಾಸ್ತ್ರಿಗಳನ್ನು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಈ ಹೊತ್ತಿಗಾಗಲೇ ಕೊರ ಸೀತಾರಾಮ ಶಾಸ್ತ್ರಿಗಳು ಅವರು ಹಾಂಗ್ಕಾಂಗಿಗೆ ತೆರಳಿ 2 ಮಲಯಾ ಚಿತ್ರಗಳನ್ನು ನಿರ್ದೇಶನ ಮಾಡಿದರು. ಅವರಿಗೆ ಒಂದು ವಿದೇಶಿ ಚಿತ್ರರಂಗದ ಅನುಭವ ಇತ್ತು. ಅದು ಬೇರೆ ಬೇರೆ ನೆಲೆಯಲ್ಲಿ ಮಹಾಕವಿ ಕಾಳಿದಾಸ ಚಿತ್ರಕ್ಕೆ ಅನುಕೂಲ ಆಯಿತು ಅನ್ನೋದು ತಾಂತ್ರಿಕವಾಗಿ ನಾವು ಗಮನಿಸಬಹುದು. ಮಹಾಕವಿ ಕಾಳಿದಾಸ ಚಿತ್ರಕ್ಕೆ ಬಿ ಸರೋಜಾದೇವಿಯವರನ್ನು ಹೊನ್ನಪ್ಪ ಭಾಗವತವರು ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡ್ರು. ಅದು ಕೂಡ ಒಂದು ವಾದ್ಯಗೋಷ್ಠಿಯಲ್ಲಿ ಅವರು ಹಾಡು ಹೇಳ್ತಾ ಇದ್ದದನ್ನು ಕೇಳಿ ಇವರೇ ಈ ಪಾತ್ರಕ್ಕೆ ಸರೋಜಾದೇವಿಯವರು ಸೂಕ್ತ ಆಗ್ತಾರೆ ಅಂತ ಹೇಳಿ ಆಯ್ಕೆ ಮಾಡಿಕೊಂಡ್ರು. ಕಾಳಿದಾಸನ ಗುರುವಿನ ಪಾತ್ರಕ್ಕೆ ತಮ್ಮ ಗುರುಗಳೇ ಆದ ಸಂಬಂಧಮೂರ್ತಿ ಭಾಗವತರನ್ನವರು ಆ ಪಾತ್ರ ಮಾಡಿಸಿದ್ರು. ಅವರ ಗುರುಭಕ್ತಿಯ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳಲೇಬೇಕು. ಅವ್ರು ಕಲಾವಿದರು ಅಲ್ವಾ, ಆದರೆ ನನ್ನ ಗುರುಗಳು ಅನ್ನೋ ಕಾರಣಕ್ಕೆ ಅವರು ಕಾಳಿದಾಸನ ಗುರುಗಳು ಪಾತ್ರವನ್ನು ಅದರಲ್ಲಿ ಮಾಡಿಸಿದ್ರು. ರಾಘವೇಂದ್ರ ರಾಯರು ಭೋಜರಾಯನ ಪಾತ್ರ ಮಾಡಿದರು ಅದರಲ್ಲಿ. ಆಮೇಲೆ ಜಿ ವಿ ಅಯ್ಯರ್ ಅವರು ಮಂತ್ರಿಯ ಪಾತ್ರ ಮಾಡಿದರು.
ಮಹಾಕವಿ ಕಾಳಿದಾಸದ ಬೇರೆ ಬೇರೆ ಅನೇಕ ನೆಲೆಗಳಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವುದು ಅದರ ಸಂಗೀತವೇ. ಈ ಸಂಗೀತವನ್ನು ಕೊಟ್ಟವರು ಹೊನ್ನಪ್ಪ ಭಾಗವತರವರೇ. ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕಿ ಸಂಗೀತದ ವೈಭವ ಏನಿದೆ ಎನ್ನುವುದನ್ನು ಅವರು ಈ ಸಿನಿಮಾ ಮೂಲಕ ಚಿತ್ರರಂಗದಲ್ಲಿ ತೋರಿಸ್ಕೊಟ್ರು. ಅದರಲ್ಲೂ ಕೂಡ ಅವರು ಕಲ್ಯಾಣಿ ರಾಗದಲ್ಲಿ ಸಂಯೋಜನೆ ಮಾಡಿ ಶೃಂಗಾರ ವಾಹಿನಿ ಮನಮೋಹಿನಿ, ಅದು ಎವರ್ಗ್ರೀನ್ ಸಾಂಗ್, ಅದು ಅದ್ಭುತವಾದ ಗೀತೆ. ಅದು ಮಾಣಿಕ್ಯ ವೀಣಾ ಉಪಮಾಲಯಂತಿ ಬಳಸ್ಕೊಂಡಿದ್ದಾರೆ. ಇನ್ನೊಂದು ಉಲ್ಲೇಖಿಸಬೇಕಾದ ಘಟನೆ, ಕಾಳಿದಾಸನ ಎಲ್ಲ ಕಾವ್ಯಗಳನ್ನು ಇಟ್ಕೊಂಡು ಒಂದು ಹಾಡನ್ನು ಬರೀಬೇಕು ಅಂತಂದರೆ ಕುರ ಸೀತಾರಾಮ ಶಾಸ್ತ್ರಿಗಳು ಇದು ನನ್ನ ಕೈಲಿ ಖಂಡಿತ ಸಾಧ್ಯ ಇಲ್ಲ, ಇದನ್ನು ಬರೆಯುವ ಶಕ್ತಿ ಏನಾದರೂ ಇದ್ದದ್ದು ಬೆಳ್ಳಾವಿ ನರಹರಿ ಶಾಸ್ತ್ರಿಗಳಿಗೆ ಮಾತ್ರ ಅಂತ ಹೇಳಿದ್ರು. ಹೊನ್ನಪ್ಪ ಅವರು ಮತ್ತು ಕುರಾಸಿಯವರು ಎಂಪೈರ್ ಸ್ಟುಡಿಯೋದಲ್ಲಿ ಹೋಗಿ, ಪೈಪ್ಲೈನ್ ಮನೆಯಲ್ಲಿದ್ದು ಬೆಳಗಾವಿ ಅವ್ರ ಮನೆಗೆ ಹೋಗಿ ಕೇಳಿದಾಗ ಅವ್ರು ಎಂಪೈರ್ ಸ್ಟುಡಿಯೋಗೆ ಬನ್ನಿ ಅಲ್ಲಿ ಮಾತಾಡೋಣ ಅಂತ. ಎಂಪೈರ್ ಸ್ಟುಡಿಯೋದಲ್ಲಿ ಒಂದು ಟ್ಯೂನು ಕೊಡಪ್ಪ ಅಂತ ನೀಲಂಬರಿ ರಾಗದಲ್ಲಿ ಶುರು ಮಾಡಿದ್ರು. ಅವರು ಹಾಗೇನೆ 20 ನಿಮಿಷಗಳಲ್ಲೇ ಕಾಳಿದಾಸನ ಎಲ್ಲ ಕಾವ್ಯಗಳನ್ನು ಒಳಗೊಳ್ಳುವಂತಹ ಒಂದು ಗೀತೆಯನ್ನು ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ತುಂಬ ಅಮೋಘವಾದ ಗೀತೆ ಅದು. ಮತ್ತು ಈ ಎಲ್ಲ ಪ್ರಯೋಗಗಳ ಜೊತೆಗೆ ಇದರಲ್ಲಿ ಚೆಲುವೆಯೇ ಚೆಲುವ ತಾನಿ ತಂದಾನ ಜನಪದ ಗೀತೆಯನ್ನು ಕೂಡ ಹೊನ್ನಪ್ಪ ಭಾಗವತರು ಬಳಸಿದ್ದಾರೆ. ನಿಮಗದು ಬಹುಶಃ ಆ ಮಹಾಕವಿ ಕಾಳಿದಾಸದ ಗೀತೆಗಳೇ ಒಂದು ಅಧ್ಯಯನಕ್ಕೆ ಯೋಗ್ಯವಾದಷ್ಟು ಸಾಮಗ್ರಿಯನ್ನು ಕೊಡುತ್ತೆ. ಅದರಲ್ಲಿ ಬಳಸಿರುವ ರಾಗಗಳು, ಬಳಸಿರುವ ವಾದ್ಯಗಳು, ಕ್ಲಾರೋನೆಟ್ಟನ್ನು ಬಹುಶಃ ವಿದೇಶಿ ವಾದ್ಯ ಅನ್ನೋದು ಕಷ್ಟ, ಅದು ಭಾರತೀಯವಾಗಿ ಸೇರಿ ಹೋಗಿದೆ. ಅದು ಒಂದನ್ನು ಬಿಟ್ಟರೆ ಅವರು ಎಲ್ಲ ಭಾರತೀಯ ವಾದ್ಯಗಳನ್ನೇ ಇಟ್ಕೊಂಡು ಒಂದು ವಾದ್ಯಗೋಷ್ಠಿಯ ನಿರ್ವಹಣೆ ಮಾಡಿದ್ದಾರೆ. ಬಹಳ ಅಪರೂಪದ ರಾಗವನ್ನು ಅದರಲ್ಲಿ ಮಾಡಿದ್ದಾರೆ. ಈ ಮಹಾಕವಿ ಕಾಳಿದಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಗತಿಯನ್ನು ಹೇಳಬೇಕಂದ್ರೆ ನನಗೆ ಮುಂದಿನ ಇದಕ್ಕೆ ಅಗತ್ಯ. ಅದು ವಾಹಿನಿ ಸ್ಟುಡಿಯೋದಲ್ಲಿ ಇದು ಸೃಷ್ಟಿಯಾಯಿತು. ವಾಹಿನಿ ಅಂತಂದರೆ ವಿಜಯ ವಾಹಿನಿ ಅಂತ ಹೇಳಿ. ವಿಜಯ ಅನ್ನೋದು ಬೇರೆ ಸ್ಟುಡಿಯೋ, ವಾಹಿನಿ ಅನ್ನೋದು ಬೇರೆ ಸ್ಟುಡಿಯೋ. ಇದು ಒಂದು ಬಹಳ ಕುತೂಹಲ ಸಂಗತಿ. ಯಾಕಂದರೆ ಅವರು ವಿಜಯ ಸ್ಟುಡಿಯೋದಲ್ಲಿ ಬಹಳ ಕಮರ್ಷಿಯಲ್ ಸಿನಿಮಾಗಳನ್ನು ತೆಗಿತಾ ಇದ್ರು. ವಾಹಿನಿ ಸ್ಟುಡಿಯೋದಲ್ಲಿ ಕಲಾತ್ಮಕ ಸಿನಿಮಾಗಳನ್ನು ನಾಗಿರೆಡ್ಡಿಯವರು ತೆಗಿತಾ ಇದ್ರು. ಸಂಗೀತ ನಿರ್ದೇಶನ ಕೂಡ ವಿಜಯ ಸಿನಿಮಾದಿಂದ ಬಂದ ಚಿತ್ರಗಳಿಗೆ ಘಂಟಸಾಲ ಅವರು ಸಂಗೀತ ಕೊಡ್ತಾ ಇದ್ರು. ವಾಹಿನಿ ಸ್ಟುಡಿಯೋದಿಂದ ಬಂದ ಚಿತ್ರಗಳಿಗೆ ಎಸ್ ರಾಜೇಶ್ವರ ಅವರು ಸಂಗೀತ ಕೊಡ್ತಾ ಇದ್ರು. ಇಲ್ಲಿ ಹೊನ್ನಪ್ಪ ಭಾಗವತರವರು ಬಹಳ ಒಂದು ಸೆಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾಗ ಚಂದ್ರಹಾರ ಸಿನಿಮಾ ಆಗ್ತಾ ಇತ್ತು. ನಮ್ಮ ಸೆಟ್ಟನ್ನೇ ಬಳಸ್ಕೊಳ್ಳಿ ನಿಮ್ಮ ರಾಜಸ್ಥಾನದ ಎಲ್ಲ ಸನ್ನಿವೇಶಗಳಿಗೆ ಅಂತ ಮಹಾಕವಿ ಕಾಳಿದಾಸದ ಎಲ್ಲ ರಾಜ್ಯದ ಸನ್ನಿವೇಶದ ದೃಶ್ಯ ಅಲ್ಲಿ ನಿರ್ಮಾಣ ಆಯಿತು. ನಿರ್ಮಾಣ ಆದ ನಂತರ ಸೆನ್ಸರ್ ಡೇಟು ಫಿಕ್ಸ್ ಆಗಿ ಇಂತಹ ದಿನ ರಿಲೀಸು, ಥಿಯೇಟ್ರ್ಗಳೆಲ್ಲ ಬುಕ್ ಮಾಡಿದ ನಂತರ ಅವತ್ತು ಸಿನಿಮಾ ಕೂತು ನೋಡಿದ್ರೆ 19,000 ಅಡಿ ಸಿನಿಮಾ ಸಿದ್ಧ ಆಗಿತ್ತು. ಸಿಂಕ್ರನೈಸ್ ಆಗಿರಲಿಲ್ಲ. ಸಿಂಕ್ರನೈಸ್ ಯಾಕಾಗಿರಲಿಲ್ಲ ಅಂತಂದರೆ ಇದು ಡೆಬ್ರಿ ಸಿನಿಮಾ ಕ್ಯಾಮ್ರಾ ಗೊತ್ತಿದ್ದವ್ರಿಗೆಲ್ಲ ಈ ಸಮಸ್ಯೆ ಗೊತ್ತಾಗುತ್ತೆ. ಡೆಬ್ರಿ ಕ್ಯಾಮ್ರಾದಲ್ಲಿ ಕ್ಯಾಮ್ರಾಮ್ಯಾನಿಗೆ ವಾಯ್ಸ್ ಗೊತ್ತಾಗಲ್ಲ. ಅವನು ಅದನ್ನು ಮತ್ತೆ ಸ್ಟುಡಿಯೋಕ್ಕೆ ಹಾಕಿದಾಗಲೇ ಅದು ಸಿಂಕ್ರನೈಸ್ ಆಗಿದೆಯೋ ಇಲ್ಲೋ ಗೊತ್ತಾಗೋದು. ಡೆಬ್ರಿ ಕ್ಯಾಮ್ರಾದಲ್ಲಿ ಇದು ಶೂಟ್ ಆಗಿದ್ದರಿಂದ ಇದು ಈ ಕ್ಯಾಮ್ರಾಮನ್ ಬಗ್ಗೆ ಕೂಡ ನಾನು ಆಮೇಲೆ ಮಾತಾಡ್ತೇನೆ. ಸಿಂಕ್ರನೈಸ್ ಆಗಿರಲಿಲ್ಲ. 19,000 ಅಡಿ ಸೆನ್ಸರ್ ಡೇಟ್ ಫಿಕ್ಸ್ ಆಗಿದೆ. ಹೊನ್ನಪ್ಪ ಭಾಗವತರವರು ವಾಹಿನಿ ಸ್ಟುಡಿಯೋದ ಒಂದು ಮೂಲೆಯಲ್ಲಿ ಕುತ್ಕೊಂಡು ಬಹಳ ದುಃಖಿತರಾದಾಗ ನಾಗಿರೆಡ್ಡಿಯವರೇ ನೋಡಿ ಹೇಳಿ ಕಳಿಸಿದ್ರು ಏನಾಯಿತು ಅಂತ ಹೇಳಿ. ಇಲ್ಲ ಹಿಂಗೆ ಸಿಂಕ್ರನೈಸ್ ಸಮಸ್ಯೆ ಅಂತಂದಾಗ ಅವರೇ ತಮ್ಮ 2 ಎಡಿಟರ್ಗಳನ್ನು ಇಟ್ಟು ಅದನ್ನು 16,000 ಅಡಿಗೆ ಇಳಿಸಿ ಸಿಂಕ್ರನೈಸ್ ಮಾಡಿ ಸೆನ್ಸರ್ಗೆ ನಾಗಿರೆಡ್ಡಿಯವರು ಸಿದ್ಧ ಮಾಡಿಕೊಟ್ರು. ಇದೆಲ್ಲ ಆದಮೇಲೆ ಗೊತ್ತಿದೆ ಬಹಳ ಯಶಸ್ವಿ ಚಿತ್ರವಾಗಿ ಈ ಮಹಾಕವಿ ಕಾಳಿದಾಸ ಮೂಡು ಬಂದ ಮೇಲೆ ಕುರ ಸೀತಾರಾಮ ಶಾಸ್ತ್ರಿಗಳು ಮತ್ತು ಹೊನ್ನಪ್ಪ ಭಾಗವತರವರು ನಾಗಿರೆಡ್ಡಿಯವ್ರ ಹತ್ರ ಹೋಗಿ ಎಷ್ಟು ಕೊಡಬೇಕು ಈ ಹಣ ಅಂತಂದಾಗ ಅವರು ಲೆಕ್ಕ ಪುಸ್ತಕ ತರಿಸ್ಬಿಟ್ಟು 22,000 ರೂಪಾಯಿ ಸೆಟ್ಟಿನ ಖರ್ಚು, ಇನ್ನು 15,000 ರೂಪಾಯಿ ರೀ ಎಡಿಟಿಂಗ್ ಮಾಡಿಸಿದ್ದೀನಿ, ಅದರ ಖರ್ಚು 37,000 ರೂಪಾಯಿ ಕೊಡಬೇಕಾಗತ್ತೆ. ಅದು ಯಾರಿಗೂ ಗಾಬರಿ ಸಂಗತಿ. ಯಾಕಂದರೆ ಸಿನಿಮಾ ಬಜೆಟ್ಟೇ 1,00,000 ಇದ್ದಿದ್ದು. ಇನ್ನು 37,000 ಅಂತ ಹೇಳೋದು ಅವಾಗ ಹೊನ್ನಪ್ಪ ಭಾಗವತರು ಬಹಳ ಮೌನವಾಗಿದ್ದು ನೋಡಿ ನಾಗಿರೆಡ್ಡಿಯವ್ರಿಗೆ ಯಾಕೆ ಅಂತ ಅರ್ಥ ಆಯಿತು. ಅವ್ರು ಹೇಳಿದ್ರು, ಭಾಗವತರವರೇ ತುಂಬ ಅಮೋಘವಾದ ಸಿನಿಮಾ ಮಾಡಿದ್ರಿ, ನೀವು ಏನೂ ಹಣ ಕೊಡಬೇಕಾಗಿಲ್ಲ ನನಗೆ, ನಿಮ್ಮ ಕಲಾ ಸೇವೆಯನ್ನು ಮುಂದುವರಿಸಿ ಅಂತ. ಇಷ್ಟು ಸಹಕಾರ ಕೊಟ್ಟ ನಾಗಿರೆಡ್ಡಿಯವರ ವಿರುದ್ಧನೇ ಹೊನ್ನಪ್ಪ ಭಾಗವತರು ಮಾತಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಷ್ಟು ವಿಸ್ತಾರವಾಗಿ ಹೇಳಿದೆ. ಇದಾದ 5 ವರ್ಷಕ್ಕೆ 1960 ಇಸ್ವಿಯಲ್ಲಿ ಇದೇ ನಾಗಿರೆಡ್ಡಿಯವರ ವಿಜಯವಾಹಿನಿ ಚಿತ್ರದಲ್ಲಿ ಮಾಯಾಬಜಾರ್ ಚಿತ್ರವನ್ನು ಡಬ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಘಟೋದ್ಗಜನೆಗೆ ವಾಯ್ಸ್ ಕೊಡೋದಕ್ಕೆ ಹೊನ್ನಪ್ಪ ಭಾಗವತರ್ ಅವರಿಗೆ ಹೇಳಿ ಕಳಿಸಿದ್ರು. ಅವಾಗ ಹೊನ್ನಪ್ಪ ಭಾಗವತರು ಹೇಳ್ತಾರೆ, ಇದು ಚಾರಿತ್ರಿಕವಾಗಿರೋ ದಾಖಲೆ ಇದು,
ನಾಗಿರೆಡ್ಡಿಯವರೇ, ನನ್ನ ಜೀವನ ಪೂರ್ತಿ ನಿಮ್ಮ ಉಪಕಾರಕ್ಕಾಗಿ ನಾನು ಋಣಿಯಾಗಿದ್ದೇನೆ. ಆದರೆ ನನ್ನ ಮೊದಲ ಆದ್ಯತೆ ಕನ್ನಡ ಆಗಿರೋದರಿಂದ ನಾನು ಡಬ್ ಮಾಡೋದಿಲ್ಲ ಅಂಥೇಳಿ. ಇದು ಈ ಘಟನೆ ಯಾಕೆ ನನಗೆ ಬಹಳ ಮುಖ್ಯ ಅಂತಂದರೆ, ಡಬ್ಬಿಂಗ್ ಚಳವಳಿ ಹುಟ್ಟಿದೆ ಈ ಮಾತಿನಿಂದಾಗಿ. ಇಲ್ಲಿಂದ ಮುಂದಕ್ಕೆ ನಮ್ಮಲ್ಲಿ ಡಬ್ಬಿಂಗ್ ಚಳವಳಿ ಎಷ್ಟು ದೊಡ್ಡ ಆಯಾಮವನ್ನು ಪಡೆಯಿತು ಅಂತ ಗೊತ್ತಿದೆ. ಡಬ್ಬಿಂಗ್ ಚಳವಳಿ ವಿರೋಧವಾಗಿ ನಿಂತವರು ಅನೇಕ ಜನರ ಹೆಸರುಗಳನ್ನು ಹೇಳ್ತೇವೆ ನಾವು. ಆದರೆ ಹೊನ್ನಪ್ಪ ಭಾಗವತರ ಹೆಸರು, ಮೊದಲಲ್ಲೂ ಎಸ್ಪೆಷಲಿ ಘಟೋದ್ಗಜನಿಗೆ ಅವ್ರು ವಾಯ್ಸ್ ಕೊಡೋದಿಲ್ಲ ಅಂತ ಹೇಳೋದು ಸಾಂಸ್ಕೃತಿಕವಾಗಿ ಎಷ್ಟು ಮುಖ್ಯವಾದ ಸಂಗತಿ ಅನ್ನೋದು ಚರಿತ್ರೆಯಲ್ಲಿ ದಾಖಲಾಗಿಲ್ಲ. ಹಾಗಾಗಿ ನಾನು ಈ ಘಟನೆಯನ್ನು ಬಹಳ ಒತ್ತಿ ಹೇಳ್ತಾ ಇದ್ದೇನೆ. ಅಂದರೆ ನಾಗಿರೆಡ್ಡಿಯವ್ರ ಬಗ್ಗೆ ಅಷ್ಟೆಲ್ಲ ಗೌರವ ವಿಶ್ವಾಸ ಇದ್ದಾಗ ಕೂಡ ಕನ್ನಡದ ವಿಷಯಕ್ಕೆ ಬಂದಾಗ ಹೊನ್ನಪ್ಪ ಭಾಗವತರು ಬಹಳ ನಿಟ್ಟುವಾದ ನಿರ್ಧಾರವನ್ನು ತಗೊಂಡಿದ್ರು. ಮಹಾಕವಿ ಕಾಳಿದಾಸದ ಒಂದು ಸಂಗತಿಯನ್ನು ನಾನು ಹೇಳಲೇಬೇಕೇನು ಅಂತಂದರೆ, ಇದರ ಕ್ಯಾಮ್ರಾಮನ್ ಆಗಿದ್ದವರು ಪರಮೇಶ್ ಅವರು. ಈ ಚಿತ್ರ ಮುಗೀತಾ ಬಂತು ಅಂತ ಹೇಳುವಾಗ ಅವರಿಗೆ ವಾರ್ತಾ ಇಲಾಖೆಯಲ್ಲಿ ಕೆಲಸ ಸಿಕ್ತು. ವಾರ್ತಾ ಇಲಾಖೆಯಲ್ಲಿ ಕೆಲಸ ಸಿಕ್ಕಾಗ ಪರಮೇಶ್ ಅವರು ಈ ಸಿನಿಮಾ ಬಿಟ್ಟು ಹೋಗೋದಕ್ಕೆ ನನಗೆ ಆಸಕ್ತಿ ಇಲ್ಲ, ನಾನು ಪರಮೇಶ್ ಅವ್ರನ್ನ ಮಾತಾಡ್ಸಿದ್ದೀನಿ ಆಮೇಲೆ. ಅದು ಆವಾಗ ಅಂತ ಹೇಳಿದಾಗ ಹೊನ್ನಪ್ಪ ಭಾಗವತರವರೇ ಕರೆದು, ನೋಡಪ್ಪ ಈ ಚಿತ್ರರಂಗ ಇವತ್ತಿರುತ್ತೆ ನಾಳೆ ಇರಲ್ಲ, ಇದನ್ನು ನಂಬ್ಕೊಂಡು ನೀನು ಜೀವನ ಮಾಡಬೇಡ, ನಿನಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ನೀನು ಹೋಗು, ನಾನು ಹೇಗೋ ಮಾಡ್ಕೊಡ್ತೀನಿ ಉಳಿದಿರೋ ಸಿನಿಮಾನ ಅಂತ ಹೇಳಿ ಕಳಿಸ್ಕೊಟ್ರು. ನನಗೆ ಪರಮೇಶ್ ಅವರು ಈ ಘಟನೆಯನ್ನು ಹೇಳಿದ್ರು ಸಹ, ದಿನ ನಮ್ಮ ಮನೆಯಲ್ಲಿ ಹೊನ್ನಪ್ಪ ಭಾಗವತರ ಹೆಸರು ಹೇಳಿ ದೀಪ ಹಚ್ತೀನಿ, ಯಾಕೆ ನಾವು ಇವತ್ತು ಸಂತೋಷವಾಗಿದ್ದೀನಿ ಅಂದರೆ ಅದಕ್ಕೆ ಹೊನ್ನಪ್ಪ ಭಾಗವತರ ಕಾರಣ. ಅವತ್ತು ಅವ್ರು ನನ್ನ ಆಶೀರ್ವಾದ ಮಾಡಿ ಕಳಿಸದೇ ಇದ್ರೆ ನಾನು ಚಿತ್ರರಂಗದಲ್ಲೇ ಕ್ಯಾಮ್ರಾಮನ್ ಆಗೇ ಇರ್ತಾ ಇದ್ದೆ ಅಂಥೇಳಿ ಗೊತ್ತಿದೆ. ಪರಮೇಶ್ವರ್ ಮುಂದೆ ವಾರ್ತಾ ಇಲಾಖೆ ಬಹಳ ದೊಡ್ಡ ಅಧಿಕಾರಿಯಾಗಿ ನಿವೃತ್ತರಾದರು ಅವರು. ಇದಾದ ಮೇಲೆ ನಾನು ಜಗಜ್ಯೋತಿ ಬಸವೇಶ್ವರ ಚಿತ್ರಕ್ಕೆ ಬರ್ತೇನೆ. 1950ನೇ ಇಸ್ವಿಯಲ್ಲಿ ಜಗಜ್ಯೋತಿ ಶುರುವಾದ ಬಸವೇಶ್ವರ ಟಿ ವಿ ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ಅದು. ಈ ಸಂದರ್ಭದಲ್ಲಿ 4 ಬಸವೇಶ್ವರ ಸಿನಿಮಾಗಳು ಒಟ್ಟಿಗೆ ನಿರ್ಮಾಣ ಆಗ್ತಾಯಿತ್ತು. ಒಂದು ಗುಬ್ಬಿ ಕಂಪನಿಯಿಂದ ಆಗ್ತಾಯಿತ್ತು, ಇನ್ನೊಂದು ಭಗವಾನ್ ಬಸವೇಶ್ವರ ಅಂಥೇಳಿ ಹುಬ್ಬಳ್ಳಿ ಕಂಪನಿಯೊಂದರಿಂದ ನಿರ್ಮಾಣ ಆಗ್ತಾಯಿತ್ತು, ಇನ್ನೊಂದು ಶಂಕರ್ ಸಿಂಗ್ ಅವರ ಪ್ರಭುಲಿಂಗ ಲೀಲೆ ನಿರ್ಮಾಣ ಆಗ್ತಾಯಿತ್ತು. ಒಂದೇ ಕಥೆಯನ್ನು ಇಟ್ಟುಕೊಂಡು 4 ಕನ್ನಡ ಚಿತ್ರಗಳು ನಿರ್ಮಾಣ ಆಗ್ತಾ ಇದ್ದ ಸಂದರ್ಭ ಅದು 1957ನೇ ಇಸ್ವಿ. ಆ ಸಂದರ್ಭದಲ್ಲಿ ಜಿ ವಿ ಅಯ್ಯರ್ ಅವರು ಗುಬ್ಬಿ ಕಂಪ್ನಿಗೆ ಹೋಗಿ, ಒಂದು ಸಿನಿಮಾ ಆಗಲಿ, ಇದು ಬೇಡ, ಇದು ನಮ್ಮಲ್ಲೇ ಪೈಪೋಟಿ ಉಂಟಾಗೋದು ಬೇಡ ಅಂಥೇಳಿ ಗುಬ್ಬಿ ಕಂಪ್ನಿಯವರು ತಮ್ಮ ಸಿನಿಮಾವನ್ನು ನಿಲ್ಲಿಸಿದ್ರು. ಆದರೆ ಪ್ರಭುಲಿಂಗ ಲೀಲೆ ಬಿಡುಗಡೆ ಆಯಿತು. ಪ್ರಭುಲಿಂಗ ಲೀಲೆ ಜಗಜ್ಯೋತಿ ಬಸವೇಶ್ವರಕ್ಕಿಂತ ಮುಂಚೆ ಬಿಡುಗಡೆಯಾದ ಸಿನಿಮಾ ಅದು. ಆದರೆ ಪ್ರಭುಲಿಂಗ ಲೀಲೆಯ ಆಯಾಮ ಬಹಳ ಬೇರೆ ಇತ್ತು. ಅದು ಚಾಮರಸನ ಪ್ರಭುಲಿಂಗ ಲೀಲೆಯನ್ನು ಇಟ್ಟುಕೊಂಡು ಮಾಡಿದ ಸಿನಿಮಾ ಅದು. ಅದರಲ್ಲಿ ಕೆ ಎಸ್ ಅಶ್ವಥ್ ಅವರು ಬಸವೇಶ್ವರನ ಪಾತ್ರ ಮಾಡಿದರು. ಜಗಜ್ಯೋತಿ ಬಸವೇಶ್ವರದಲ್ಲಿ ಹೊನ್ನಪ್ಪ ಭಾಗವತರವರು ಬಸವೇಶ್ವರನ ಪಾತ್ರ ಮಾಡಿದ್ರು ಮತ್ತು ರಾಜ್ಕುಮಾರ್ ಅವರು ಬಿಜ್ಜಳನ ಪಾತ್ರ ಮಾಡಿದ್ರು. ಬಹಳ ಅಮೋಘವಾದ ಸಿನಿಮಾ, ಸರೋಜಾದೇವಿಯವರು ನಾಯಕಿಯ ಸಿನಿಮಾ. ಇದರಲ್ಲಿ ಕೂಡ ಬಹಳ ಮುಖ್ಯವಾಗುವುದು ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಜಿ ಕೆ ವೆಂಕಟೇಶ್ ಅವರು ನನಗೆ ತುಂಬ ಸಲ ನಾನು ಮಾತನಾಡುವಾಗ ಈ ಸಂಗತಿಯನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ನನಗೆ ಕಲ್ಯಾಣಿ ರಾಗ ಏನು ಅಂತ ಹೇಳಿಕೊಟ್ಟವರೇ ಹೊನ್ನಪ್ಪ ಭಾಗವತರು. ಬಹುಶಃ ಅವರು ಆ ರಾಗಕ್ಕಾಗಿ ಜನಿಸಿದ್ರೋ ಏನೋ ಅಂತ ಹೇಳಿ. 28 ವಚನಗಳು ಜಗಜ್ಯೋತಿ ಬಸವೇಶ್ವರದಲ್ಲಿ ಬಳಕೆಯಾಗಿದೆ. 28 ಬಹಳ ಅಮೋಘವಾಗಿ ಬಳಕೆಯಾದಂತಹ ವಚನಗಳು. ಇದಿಷ್ಟು ಚಿತ್ರರಂಗದ ಆಗ್ತಾ ಇರುವಾಗ ಹೇಮರೆಡ್ಡಿ ಮಲ್ಲಮ್ಮನ ನಂತರ ಬಹಳ ವರ್ಷ ಹೊನ್ನಪ್ಪ ಭಾಗವತ ಕುಬಿ ವೀರಣ್ಣವರು ಚಿತ್ರರಂಗದ ದೂರ ಇದ್ದರು ಬೇರೆ ಬೇರೆಯ ಕಾರಣದಿಂದ. ಆಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಅವರು AVM ಸಂಸ್ಥೆ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ತಮಿಳಿನಲ್ಲಿ ಸತ್ಯಶೋಧನಂ ಮತ್ತು ಕನ್ನಡದಲ್ಲಿ ಗುಣಸಾಗರಿ ಎನ್ನುವ ಚಿತ್ರವನ್ನು ಮಾಡಿದ್ರು. ಇದು ತುಂಬ ಕಡೆ ನನಗೆ ಹೊನ್ನಪ್ಪ ಭಾಗವತರ ಬಗ್ಗೆ ಒಂದು ಪುಸ್ತಕದಲ್ಲಿ ಕೂಡ ತಪ್ಪಾಗಿ ದಾಖಲೆ ಆಗಿದೆ. ಗುಣಸಾಗರಿ ಚಿತ್ರವನ್ನು ನಿರ್ದೇಶನ ಮಾಡಿದವರು HLN ಸಿಂಹ ಅವರು, ಕುರ ಸೀತಾರಾಮಶಾಸ್ತ್ರಿಗಳಲ್ಲ. ಅದರ ಕತೆ ಚಿತ್ರಕಥೆ ಸಂಭಾಷಣೆ ಕತೆ ಗುಬ್ಬಿವೀರಣ್ಣವ್ರ ತಾಯಿ ಅವರು ಹೇಳ್ತಾ ಇದ್ದ ಒಂದು ಜನಪದ ಕತೆ ಅದು ಚಿತ್ರಕಥೆ ಸಂಭಾಷಣೆಯನ್ನು ಬರೆದರು HLN ಸಿಂಹ ಅವರೇ. ಪಂಡ್ರಿಬಾಯಿಯವರು ಇದಕ್ಕೆ ನಾಯಕಿ ಈ ಸಿನಿಮಾಕ್ಕೆ. ಗುಣಸಾಗರಿ ಕಥೆ ಬಹಳ ಜನಕ್ಕೆ ಗೊತ್ತಿರ್ತದೆ, ಈಗಲೂ ನೋಡಲು ಲಭ್ಯವಿರುವ ಸಿನಿಮಾ ಅದು. ವರ್ತಕ ಒಬ್ಬನು ಹೊಸದಾಗಿ ಮದುವೆ ಆದವನು ಹೆಂಡತಿಯನ್ನು ಬಿಟ್ಟು ವ್ಯಾಪಾರಕ್ಕೆ ಹೋಗಬೇಕು ಅಂದಾಗ ವಿರಹವನ್ನು ತಾಳಲಾರದೆ ಒಂದು ರಾತ್ರಿ ವಾಪಸ್ ಬಂದು ಅವಳನ್ನು ಕೂಡಿದ ಫಲವಾಗಿ ಅವಳು ಗರ್ಭವತಿ ಆಗ್ತಾಳೆ. ಸಮಾಜದ ಅನೇಕ ನಿಂದನೆಗಳನ್ನು ಅವಳು ಎದುರಿಸಬೇಕಾಗತ್ತೆ. ಅವಳ ಪರೀಕ್ಷೆನೇ ಇಡೀ ಗುಣಸಾಗರಿಯ ಸಿನಿಮಾ. ನನಗೆ ಯಾಕೆ ಇದನ್ನು ಇಷ್ಟು ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿಯವರೆಗೂ ಕೂಡ
ಗುಣಭರಿತ ನಾಯಕನ ಪಾತ್ರ ಮಾಡ್ತಾ ಇದ್ದ ಹೊನ್ನಪ್ಪ ಭಾಗವತರ್ ಅವರು ಬಹುಶಃ ಛಾಯಾ ಖಳನಾಯಕನಂತೆ ಕಾಣಿಸುವ ಈ ಪಾತ್ರವನ್ನು ಒಪ್ಕೊಂಡಿದ್ದು ಮತ್ತು ಇದನ್ನು ಮಾಡಿದ್ದು ಎರಡೂ ಬಹಳ ವಿಶೇಷವಾದ ಸಂಗತಿಗಳೇ. ಮತ್ತು ಇದನ್ನು ತುಂಬ ಅಮೋಘವಾಗೇ ಮಾಡಿದ್ದಾರೆ ಅವರು. ಹಾಗಾಗಿ ನನಗದು ಅವರ ಅಭಿನಯದ ವ್ಯಾಪ್ತಿಯನ್ನು ತಿಳಿಸುವ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳುತ್ತೆ. ಗುಣಸಾಗರಿ ಗೆದ್ದರೂ ಕೂಡ ಸತ್ಯಶೋಧನೆ ಸೋತಿದ್ರಿಂದ ಮತ್ತೊಂದು ಸಿನಿಮಾ ಮಾಡ್ತಾರೆ. ಆ ಬೇಡ್ರ ಕಣ್ಣಪ್ಪ ಮೂಲಕ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರ್ತಾರೆ. ಈ ಕಥೆಗಳು ಚರಿತ್ರೆಯಲ್ಲಿ ದಾಖಲಾಗಿರೋದು. ಗುಣಸಾಗರಿಯ ನಂತರ ಹೊನ್ನಪ್ಪ ಭಾಗವತರ್ ಅವರು ಪಂಚರತ್ನ ಸಿನಿಮಾನ ಮಾಡ್ತಾರೆ. ಪಂಚರತ್ನ ಅದು ಮಹಾಕವಿ ಕಾಳಿದಾಸ ಮಾಡುವಾಗ ನಿರ್ಧಾರ ಮಾಡಿದ ಸಿನಿಮಾ ಆದ್ದರಿಂದ ಆ ತಾರಾಗಣವನ್ನೇ ಇಟ್ಕೊಂಡು ಮಾಡಿದ್ದು. ಬಾಲಕೃಷ್ಣ ಅವರ ಕಥೆಯನ್ನು ಇಟ್ಕೊಂಡು ಮಾಡಿದ ಸಿನಿಮಾ ಅದು. ನನಗೆ ಪಂಚರತ್ನ ಈಗಲೂ ನೋಡಿದ್ರೆ ಅನಿಸುತ್ತೆ ಏನು ಅಂತಂದರೆ ಈಸ್ ಅಹೆಡ್ ಆಫ್ ಹಿಸ್ ಟೈಮ್ ಅಂತ ಹೇಳಿ. ಸಿನಿಮಾದ ತುಂಬ ವಾದ ವಿವಾದಗಳನ್ನು ಅವ್ರು ಎದುರಿಸ್ಬೇಕಾಗಿ ಬಂತು. ಆದರೆ ಪಂಚರತ್ನ ನಿಮ್ಗೆ ಇವತ್ತು ನೋಡಿದ್ರೆ ಬಹಳ ಮುಖ್ಯವಾದ ಸಿನಿಮಾವಾಗಿ ಕಾಣಿಸುತ್ತೆ. ಅದು ನಿಮಗೆ ಸಂಬಂಧಗಳನ್ನು ವಾಸ್ತವಿಕ ಮತ್ತು ರೂಪಕದ ಎರಡು ನೆಲೆಯಲ್ಲಿ ನೋಡೋದಕ್ಕೆ ಸಾಧ್ಯ ಅಂತ ಮೊಟ್ಟ ಮೊದಲನೇ ಬಾರಿಗೆ. ಆಮೇಲೆ ನಮಗೆ ಆಧುನಿಕ ವಿದ್ಯಮಾನಗಳಿಗೆ ಫ್ಯಾಂಟಸಿಯನ್ನು ಅಳವಡಿಸೋದು. ಮತ್ತು ನಮ್ಗೆ ಫ್ಯಾಂಟಸಿಯಿಂದ ಕೂಡಲೇ ನಾವು ಪಾಶ್ಚಾತ್ಯ ಫ್ಯಾಂಟಸಿಗಳನ್ನು ಯೋಚನೆ ಮಾಡ್ತೀವಿ. ಆದರೆ ಭಾರತೀಯ ಫ್ಯಾಂಟಸಿ ಹೇಗಿರಬಹುದು ಅಂತ ಹುಡುಕಿದ ಸಿನಿಮಾ ಪಂಚರತ್ನ. ಅದು ಬಹುಶಃ ಗೆತ್ತು ಸೋಲ್ತು ಇದೆಲ್ಲ ಚರಿತ್ರೆಗೆ ಮುಖ್ಯವಾದ ಸಂಗತಿ ಅಲ್ಲ. ಅದು ಗುಣಾತ್ಮಕ ದೃಷ್ಟಿಯಿಂದ ಹೊನ್ನಪ್ಪ ಭಾಗವತರ್ ಅವರ ಬಹಳ ಮುಖ್ಯವಾದ ಸಿನಿಮಾ ಅನ್ನೋದಷ್ಟೇ ನಾನು ಇಲ್ಲಿ ದಾಖಲೆ ಮಾಡಬೇಕಾದ ಸಂಗತಿ. ಇದು ಆದಮೇಲೆ ಹೊನ್ನಪ್ಪ ಭಾಗವತರ್ ಅವರೊಂದು ತಮಿಳು ಸಿನಿಮಾನ ನಿರ್ಮಾಣ ಮಾಡೋರು. ಉಳವಕ್ಕುಂ ತೊಳಲಕ್ಕುಂ ವಂದನೆ ಶೈವಂ ಈ ಸಿನಿಮಾ. ಪ್ರೇಮ್ ನಜೀರ್ ಈ ಸಿನಿಮಾದ ನಾಯಕರು, ಕನ್ನಂಬ ಅವರು ಈ ಸಿನಿಮಾದ ನಾಯಕಿ. ಇದು ಕೂಡ ಬಹಳ ಚಾರಿತ್ರಿಕವಾಗಿ ಬಹಳ ಮುಖ್ಯವಾದ ಸಂಗತಿ. ನಮ್ಮಲ್ಲಿ ಈ ಸಿನಿಮಾ ಬಂದ ಕಾಲ 60ರ ದಶಕ ಏನಿದೆ, ಆಗ ಬಂದಿರುವ ಬಹುತೇಕ ಏನು ಎಲ್ಲ ಭಾರತೀಯ ಚಿತ್ರಗಳು ಕೂಡ ಕೃಷಿಯನ್ನು ಬಹಳ ಪ್ರಧಾನವಾಗಿ ಇಟ್ಟುಕೊಂಡು ಮರಳಿ ಹಳ್ಳಿಗೆ ಹೋಗುವಂತ ಹೇಳಿದಂತಹ ಚಿತ್ರಗಳು. ಆದರೆ ಈ ಹೊನ್ನಪ್ಪ ಭಾಗವತರ್ ಅವರ ಚಿತ್ರ ಮೊಟ್ಟ ಮೊದಲನೇ ಬಾರಿಗೆ ಕೈಗಾರೀಕರಣದ ಅಗತ್ಯದ ಬಗ್ಗೆ ಮಾತನಾಡಿದ ಸಿನಿಮಾ ಇದು. ಕೃಷಿ ಮತ್ತು ಕೈಗಾರಿಕೀಕರಣ ಎರಡೂ ಕೂಡ ದೇಶದ ಉನ್ನತಿಗೆ ಹೇಗೆ ಅಗತ್ಯ ಆಗತ್ತೆ ಅಂತ ಹೇಳಿ ಬಹುಶಃ ಆರಂಭಿಕವಾಗಿ ಚಿತ್ರರಂಗದಲ್ಲಿ ದಾಖಲೆ ಮಾಡಿದವರು ನಂಗೆ ಹೊನ್ನಪ್ಪ ಭಾಗವತರ್ ಅವರೇ ಅಂತ ಅನಿಸುತ್ತೆ. ಇದು ಚಾರಿತ್ರಿಕವಾಗಿ ಬಹಳ ಮುಖ್ಯವಾದ ಸಿನಿಮಾ. ಇದೇನೋ ಸೋಲ್ಕೊಂಡಿರ್ಬೋದು, ಮತ್ತೇನೇ ಇರ್ಬೋದು. ಆದರೆ ದುರದೃಷ್ಟವಶಾತ್ತು ಈ ಸಿನಿಮಾ ಸೋಲನ್ನು ಕಂಡಿದ್ದರಿಂದ ಹೊನ್ನಪ್ಪ ಭಾಗವತರ್ ಅವರು ಚಿತ್ರರಂಗಕ್ಕೆ ದೂರ ಆಗೋದಕ್ಕೆ ಕಾರಣ ಆಯಿತು ಅನ್ನೋದು ಒಂದು ವಿಷಾದದ ಸಂಗತಿ. ಇದಾದ ಮೇಲೆ ಕೈವಾರ ಮಹಾತ್ಮೆ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತರ್ ಇದನ್ನು ತುಂಬ ಜನ, ನಾನು ಬರೆದಾಗ ತುಂಬ ಜನ ನನಗೆ ಫೋನ್ ಮಾಡಿದ್ರು, ಇನ್ಕ್ಲೂಡಿಂಗ್ ಚಿತ್ರನಟ ಶ್ರೀನಿವಾಸ ಮೂರ್ತಿ ಅವರು. ನೀವು ತಪ್ಪು ದಾಖಲೆ ಮಾಡಿದರೆ ಕೈವಾರ ಮಹಾತ್ಮೆಯಲ್ಲಿ ಹೊನ್ನಪ್ಪ ಭಾಗವತರ್ ಅಭಿನಯಿಸಿಲ್ಲ ಅಂತೇಳಿ. ನಾನು ಹೇಳ್ತಿರೋ ಕೈವಾರ ಮಹಾತ್ಮೆ ರಾಜ್ಕುಮಾರ್ ಅಭಿನಯಿಸಿರೋ ಕೈವಾರ ಮಹಾತ್ಮೆ ಅಲ್ಲ. ಇದು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿ ನಾರಾಯಣ್ ಸಿಂಗ್ ಅವರು ನಿರ್ಮಾಣ ಮಾಡಿದ ಸಿನಿಮಾ ಇದು. ನಾರಾಯಣ್ ಸಿಂಗ್ ಅವರು ಯಾರು ಅಂತಂದರೆ ಶಂಕರ್ ಸಿಂಗ್ ಅವರ ಮಾವ. ಈ ಸಿನಿಮಾ 20% ಮಾತ್ರ ಶೂಟಿಂಗ್ ಆಗಿದೆ, 4 ಹಾಡುಗಳು ಮಾತ್ರ ರೆಕಾರ್ಡ್ ಆಗಿದೆ. ಇದು ಪೂರ್ತಿಯಾಗಿಲ್ಲ ಅಂದರೆ ಬಿಡುಗಡೆ ಆಗೋ ಪ್ರಶ್ನೆ ಇಲ್ಲ ಇದು. ಹಾಗಾಗಿ ನನಗೂ ಅಲ್ಲಿ ಪ್ರಜಾವಾಣಿನಲ್ಲಿ ಇದಕ್ಕೆ ನನಗೂ ಮತ್ತೆ ತಿದ್ದುಪಡಿ ಹಾಕೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಇಲ್ಲಿ ಹೇಳ್ತಿದ್ದೀನಿ, ಕೈವಾರ ಮಹಾತ್ಮೆ ಅಂತ ಹೇಳುವುದು ಅಪೂರ್ಣವಾಗಿ ನಿಂತು ಹೋದ ಹೊನ್ನಪ್ಪ ಭಾಗವತರ್ ಅವರ ಬಹಳ ಮುಖ್ಯವಾದ ಸಿನಿಮಾ. ಚಿತ್ರರಂಗದ ಇಷ್ಟು ವರ್ಷಗಳ ಅನುಭವದ ನಂತರ ಹೊನ್ನಪ್ಪ ಭಾಗವತರ್ ಅವರಿಗೆ 1960ರ ಸುಮಾರಿಗೆ ಇನ್ನೂ ಚಿತ್ರರಂಗ ಸಾಕು ಅಂತ ಅನ್ನಿಸ್ತು. ಚಿತ್ರರಂಗ ಸಾಕು ಅಂತ ಅಂದಾಗ ಅವರು ಬಂದಿದ್ದು ರಂಗಭೂಮಿಗೆ. ಇದು ಒಂದು ಥರ ನನಗೆ ವಿಲೋಮ ಸಮೀಕರಣ ಥರ ಕಾಣಿಸುತ್ತೆ. ಸಾಮಾನ್ಯಕ್ಕೆ ಎಲ್ಲರೂ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಬಂದರೆ ಇವರು ಚಿತ್ರರಂಗದಿಂದ ರಂಗಭೂಮಿಗೆ ಬರ್ತಾರೆ. ಮತ್ತು ಅವರು ಕಟ್ಟಿದ ನಾಟಕ ಮಂಡಳಿ ಹೆಸರು ಕೂಡ ಉಮಾ ಮಹೇಶ್ವರಿ ಸಂಗೀತ ನಾಟಕ ಮಂಡಳಿ ಅಂತ. ಅಲ್ಲಿ ನಾಟಕ ಅಷ್ಟೇ ಅಲ್ಲ, ಸಂಗೀತ ಕೂಡ ಇತ್ತು. ಅದು ನನಗೆ ಹೊನ್ನಪ್ಪ ಭಾಗವತರ್ ಅವರ ನಾಟಕಗಳನ್ನು ನೋಡಿದವರೆಲ್ಲ ಈ ಮಾತನ್ನು ಯಾಕೆ ಒಪ್ಕೊಳ್ತಾರೆ ಅನ್ನೋದು ಗೊತ್ತಿದೆ. ಯಾಕೆಂದರೆ ಅಲ್ಲಿ 1.5 ಗಂಟೆಗಳ ಗೀತೆಗಳಿರ್ತಾ ಇತ್ತು ಅವ್ರ ನಾಟಕಗಳಲ್ಲಿ. ಅದು ಹೊನ್ನಪ್ಪ ಭಾಗವತರ್ ಅವ್ರ ನಾಟಕದ ಬಗ್ಗೆ ಮಾತನಾಡುವಾಗ ಯಾರೂ ಮರೆಯಲಾರದ ಸಂಗತಿ ಅಂತ ಹೇಳಿದ್ರೆ ಶ್ರೀನಿವಾಸ ಕಲ್ಯಾಣ. ನನಗೆ ಹರಿಹರ ಗುಂಡೂರಾಯರ ಉಪನ್ಯಾಸ ಸಂದರ್ಭದಲ್ಲಿ ಹೊನ್ನಪ್ಪ ಭಾಗವತರ ಬಗ್ಗೆ ಮಾತನಾಡೋದು ಯಾಕೆ ಮುಖ್ಯ ಆಗ್ತಿದೆ ಅಂತಂದರೆ, ಉಮಾಮಹೇಶ್ವರಿ ಸಂಗೀತ ನಾಟಕ ಮಂಡಳಿಯನ್ನು ಗೆಲ್ಲಿಸಿದ್ದೇ ಚಿತ್ರದುರ್ಗ ಕ್ಯಾಂಪ್. ಅಲ್ಲಿ 50 ವಾರಗಳು ದಿನಗಳು ಈ ನಾಟಕ ಶ್ರೀನಿವಾಸ ಕಲ್ಯಾಣ ಅಮೋಘ ನಡೆದಿದ್ದರಿಂದ ಮತ್ತು ಅದಕ್ಕೆ ಸ್ವತಃ ಹರಿಹರ ಗುಂಡೂರಾಯರು ಕಾರಣವಾಗಿದ್ದರಿಂದ ನನಗೆ ಅವ್ರ ಬಗ್ಗೆ ಮಾತನಾಡೋದು ಬಹಳ ಔಚಿತ್ಯಪೂರ್ಣ ಅಂತ ಅನ್ನಿಸ್ತಾ ಇದೆ ಇವತ್ತು. ಶ್ರೀನಿವಾಸ ಕಲ್ಯಾಣದ ಬೇರೆ ಬೇರೆ ಆ ನಾಟಕ ನೋಡಿದವರು ಇರ್ಬೋದು ಬಹಳ ಜನ. ತುಂಬ ಅಮೋಘವಾದ ನಾಟಕ ಅದು. ನನಗೆ ಆ ನಾಟಕದ ಒಂದು ಬಹಳ ಮುಖ್ಯವಾದ ಅಬ್ಸರ್ವೇಷನ್ ನಾನು ಹೇಳಲೇಬೇಕು. ಏನು ಅಂತಂದರೆ,
ನಮ್ಮಲ್ಲಿ ಶ್ರೀನಿವಾಸ ಕಲ್ಯಾಣ ಅಂತ ಯಾಕೆ ಬಂತು? ನಮ್ಮ ಸಾಮಾನ್ಯಕ್ಕೆ ಈಗಲೂ ಶ್ರೀನಿವಾಸ ಕಲ್ಯಾಣ ಮಾಡಿಸ್ತಾರೆ ದೇವಸ್ಥಾನದಲ್ಲಿ. ಈಗ ಮಾಡಿಸೋರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಮದುವೆ ಮಂತ್ರಗಳನ್ನೆಲ್ಲ ಶಾಸ್ತ್ರೋಕ್ತವಾಗಿ ಹೇಳಿ ಅದು ಮದುವೆ ಇನ್ನೊಂದು ರೂಪ ಅಂತ ಹೇಳ್ತಾರೆ. ಆದರೆ ಅದಕ್ಕಿರುವ ಲೌಕಿಕ ನೆಲೆನಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ. ಸ್ವತಃ ಭಗವಂತನಿಗೆ ಅಂತಹ ಮದುವೆ ಯಾಕೆ ಮಾಡಿಸ್ಬೇಕು ಅಂತ ಯಾರೂ ಯೋಚನೆ ಮಾಡಿಲ್ಲ. ಇದಕ್ಕಿದು ಒಂದು ಆಧ್ಯಾತ್ಮ ಅರ್ಥ ಇದೆಯಲ್ಲ. ಪ್ರಕೃತಿ ಪುರುಷನ ಸಮ್ಮೇಳನದ ಮೂಲಕ ಒಂದು ಪರಿಪೂರ್ಣತೆಯನ್ನು ಈ ಶ್ರೀನಿವಾಸ ಕಲ್ಯಾಣ ಸಾಧಿಸುತ್ತೆ ಅಂತ ಹೇಳಿ ಈ ಆಧ್ಯಾತ್ಮಿಕೆಯನ್ನು ಹಿಡಿದವರು ಹೊನ್ನಪ್ಪ ಭಾಗವತರೊಬ್ಬರೇನೆ. ಶ್ರೀನಿವಾಸ ಕಲ್ಯಾಣದ ಬೇರೆ ಬೇರೆ ಪ್ರಸಂಗಗಳು ನಮ್ಮಲ್ಲಿದೆ. ಆದರೆ ಹೊನ್ನಪ್ಪ ಭಾಗವತರವರು ಶ್ರೀನಿವಾಸ ಕಲ್ಯಾಣ, ನಂಗೆ ಎಸ್ಪೆಷಲಿ ಅವರ ಕೊರವಂಜಿ ದೃಶ್ಯ ಇದೆ ಆ ಶ್ರೀನಿವಾಸ ಕಲ್ಯಾಣದಲ್ಲಿ. ಈ ಕೊರವಂಜಿಯ ದೃಶ್ಯದ ಅನೇಕ ಡೈಲಾಗ್ನಲ್ಲಿ ಪ್ರಕೃತಿ ಪುರುಷನ ಮಿಲನದ ಬೇರೆ ಬೇರೆ ಸಾಧ್ಯತೆಗಳನ್ನು ಅವರು ತುಂಬ ಗ್ರಾಮ್ಯವಾದ ಭಾಷೆಯಲ್ಲಿ ತುಂಬ ಜನಕ್ಕೆ ಮನಮುಟ್ಟುವಾಗಿ ಹೇಳಿದ್ದಾರೆ. ಏನು ಶ್ರೀನಿವಾಸ ಕಲ್ಯಾಣ ಅಂದರೆ, ಯಾಕೆ ಇದನ್ನು ಮಾಡಬೇಕು, ಅದನ್ನು ತುಂಬ ಅಮೋಘವಾಗಿ ಹೇಳಿದ್ದಾರೆ. ಆ ಕಾರಣಕ್ಕೆ ಬಹುಶಃ ನನಗದು ಬಹಳ ಮುಖ್ಯವಾದ ನಾಟಕ ಅನಿಸುತ್ತೆ. ಸಂಪೂರ್ಣ ರಾಮಾಯಣ ಕೂಡ ಅವರ ಕಂಪನಿಯಲ್ಲಿ ನಡೀತಿದ್ದ ಬಹಳ ಮುಖ್ಯವಾದ ನಾಟಕ. ಸುಭದ್ರ, ಕೃಷ್ಣಲೀಲಾ, ಸದಾರಾಮೆ, ಮಕ್ಕಳ ಭಾಗ್ಯ, ಈಗ ಅನೇಕ ನಾಟಕಗಳು. ಟಿಪ್ಪು ಸುಲ್ತಾನ್ ಕೂಡ ಅವರು ಮಾಡ್ತಾ ಇದ್ದ ನಾಟಕ ಅದು. ಇದೆಲ್ಲದಕ್ಕಿಂತ ನಂಗೆ ಹೊನ್ನಪ್ಪ ಭಾಗವತರ ಅಂದರೆ ನೆನಪಾಗೋದೇ ಶ್ರೀನಿವಾಸ ಕಲ್ಯಾಣ ನಾಟಕ. ಆದರೆ ಈ ನಾಟಕ ಕಂಪನಿಯನ್ನು ಕೂಡ ಒಂದು ವಿಷಾದ ಘಟನೆಯಲ್ಲೇ ಅವ್ರು ನಿಲ್ಲಿಸ್ತಾರೆ ಅವರು ಅನ್ನೋದು ಕೂಡ ಒಂದು ದಾಖಲಿಸಬೇಕಾದ ಸಂಗತಿನೇ. ಯಾವಾಗ ಜನರ ಅಭಿರುಚಿ ಬೇರೆ ಕಡೆ ಹೋಗೋದಕ್ಕೆ ಶುರು ಮಾಡ್ತೋ, ಶಿವಮೊಗ್ಗ ಕ್ಯಾಂಪ್ನಲ್ಲಿ ಹೊನ್ನಪ್ಪ ಭಾಗವತರು ಬಹಳ ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ತಾರೆ. ನಾನು ರಾಜಿಯನ್ನು ಮಾಡಿಕೊಂಡು ನಾಟಕ ಕಂಪ್ನಿ ಮುಂದುವರಿಸೋ ಅಗತ್ಯ ಇಲ್ಲ ನನಗೆ ಅಂತ ಹೇಳಿ, ಹಾಗೆ ಹೇಳಿ ಬಳ್ಳಾರಿ ಜಯಮ್ಮನವ್ರ ಜೊತೆಗೆ ಆ ನಾಟಕ ಕಂಪ್ನಿ ಒಪ್ಪಂದ ಎಲ್ಲ ಮಾಡಿಕೊಂಡು ಅದು ನನಗೆ ಅವ್ರಿಗೆ ಮಾರಿಬಿಡ್ಬೇಕು ಅಂತ ತೀರ್ಮಾನ ಮಾಡಿದಾಗ ಬಳ್ಳಾರಿ ಜಯಮ್ಮನವ್ರು ಒಂದೇ ಕಂಡೀಷನ್ ಆಗ್ತಾರೆ, ನಾನು ಅಷ್ಟು ಕಂಪ್ನಿ ತೊಗೊಳ್ತೀನಿ, ಅದಕ್ಕೆ ಎಷ್ಟೋ ಹಣ ಕೊಡ್ತೀನಿ ನಾನು. ಆದರೆ ನಮ್ಮ ಕಂಪನಿಯವರು ಯಾವತ್ತು ಶ್ರೀನಿವಾಸ ಕಲ್ಯಾಣ ನಾಟಕ ಮಾಡ್ತಾರೋ ಅಲ್ಲೆಲ್ಲ ಬಂದು ಶ್ರೀನಿವಾಸನ ಪಾತ್ರವನ್ನು ನೀವು ಮಾಡಬೇಕು ಅಂತ. ಅದಕ್ಕೆ ಹೊನ್ನಪ್ಪ ಭಾಗವತರು ಹೇಳ್ತಾರೆ, ಅಮ್ಮ ಅದು ನನ್ನ ಕಂಪನಿ, ನನ್ನ ಕಲ್ಪನೆಯ ಶ್ರೀನಿವಾಸ, ಅದು ಇನ್ನೊಬ್ಬರ ಕಂಪನಿಯಲ್ಲಿ ಮಾಡೋದು ಶ್ರೀನಿವಾಸ ಅಲ್ಲ, ಅದು ನಿಮ್ಮದು ಈ ನಿಬಂಧನೆ ಇದ್ದರೆ ನಾಟಕ ಕಂಪನಿ ನಾನು ಮಾರೋದಿಲ್ಲ ಅಂತ ಹೇಳಿ. ನನಗೆ ಇದು ಸಾಂಸ್ಕೃತಿಕ ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ. ಅಂದರೆ ಆರ್ಥಿಕವಾಗಿ ನಷ್ಟ ಇದ್ದಾಗ ಕೂಡ ಅವರು ಬಹಳ ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡು ಶಿವಮೊಗ್ಗದ ತುಂಗಭದ್ರಾ ನದಿಯಲ್ಲಿ ತಾವು ಇಡೀ ನಾಟಕದಲ್ಲಿ ಆರಾಧನೆ ಮಾಡ್ಕೊಂಡು ಬಂದ 10 ಅಡಿಯ ವೆಂಕಟೇಶ್ವರ ದೇವರನ್ನು ಎಲ್ಲ ವಿಧಿಪೂರ್ವಕವಾಗಿ ವಿಸರ್ಜನೆ ಮಾಡ್ತಾರೆ ಅವರು. ಹೊರತಾಗಿ ರಾಜಿಯನ್ನು ಮಾಡಿಕೊಂಡು ನಾಟಕ ಕಂಪ್ನಿಯನ್ನು ಮುಂದುವರಿಸೋದಿಲ್ಲ ಅಥವಾ ಮಾರೋದಿಲ್ಲ. ಇದು ಬಹುಶಃ ಬಹಳ ಮುಖ್ಯವಾದ ಸಂಗತಿ. ಇದು ಆದ ಮೇಲೆ ಸುಮಾರೇನು ನಿಖರವಾಗಿ 20 ವರ್ಷ ಅವರು ಚಿತ್ರರಂಗದಿಂದ ದೂರ ಇದ್ದರು, 59ರಿಂದ 79ನೇ ಇಸ್ವಿಯವರೆಗೆ. ಆಗ ನಮ್ಮಲ್ಲಿ ನ್ಯಾಷನಲ್ ಫಿಲಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NFDC ಇದೆ. ಅದೇ ಮಾದರಿಯಲ್ಲಿ ದೇವರಾಜ ಅರಸು ಅವರು KFDCಯನ್ನು ಆರಂಭಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಕರ್ನಾಟಕ ಚಲನಚಿತ್ರ ಅಭಿವೃದ್ಧಿ ನಿಗಮ ಅಂತ ಹೇಳಿ ಅವರ ಸೋದರ ಸಂಬಂಧಿ ಕೆಂಪರಾಜ ಅರಸ್ ಅವರನ್ನು ಅದರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಾಗ ಅದರ ಬಹಳ ಅದು ಯಾಕೆ ನಿಂತು ಹೋಯಿತು ಅನ್ನೋದಕ್ಕೆ ತುಂಬ ರಾಜಕೀಯ ಕಾರಣಗಳೇ ನಿಂತು ಹೋಗಿದ್ದಕ್ಕೆ. ನಾನು ರಾಜಕೀಯದ ಉಲ್ಲೇಖಗಳಿಗೆ ಹೋಗಲ್ಲ. ಅದರದ್ದು ಬಹಳ ಒಳ್ಳೆಯ ಕಲ್ಪನೆ. ನಮ್ಮಲ್ಲಿ ಸದರ್ಭರಿ ಚಿತ್ರಗಳು ಬಹುಶಃ ಅದು ಉಳ್ಕೊಂಡಿದ್ರೆ ಇನ್ನಷ್ಟು ಸೃಷ್ಟಿಯಾಗಿ, ಯಾಕೆಂದರೆ NFDC ಈಗ ನಮ್ಗೆ ಗೊತ್ತಿದೆ, ಲಂಚ್ ಬಾಕ್ಸ್ ಮೂಲಕ NFDC ಕೂಡ ನಿಂತು ಹೋಗಿದೆ. ಇವಾಗ NFDC ಎಷ್ಟು ಅಮೋಘವಾದ ಚಿತ್ರಗಳ ಸೃಷ್ಟಿಗೆ ಕಾರಣ ಆಯಿತು ಅಂತ ಹೇಳಿದ್ರೆ ಬಹುಶಃ KFDC ಇದ್ದರೂ ಕೂಡ ಅಷ್ಟೇ ಅಮೋಘವಾದ ಚಿತ್ರಗಳು ನಮ್ಮಲ್ಲಿ ಸೃಷ್ಟಿಯಾಗ್ತಿತ್ತೋ ಏನೋ. ಈ KFDC ಮೂಲಕ ಒಂದು ಚಿತ್ರ ಮಾಡಬೇಕು ಅಂಥೇಳಿ ಕೆಂಪರಾಜ ಅರಸೋರು ಹೊನ್ನಪ್ಪ ಭಾಗವತರವ್ರನ್ನ ವಿನಂತಿಸ್ಕೊಳ್ತಾರೆ. ಈಗ ನನಗೆ ಬಹಳ ಕುತೂಹಲ ಸಂಗತಿ, ಹೊನ್ನಪ್ಪ ಭಾಗವತರವರು ಈ ಬಾರಿ ಒಂದು ಸಾಮಾಜಿಕ ವಸ್ತುವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು MK ಇಂದ್ರ ಅವರ ಸದಾನಂದ ಕಾದಂಬರಿ. ನನಗೆ ಆ ಕಾದಂಬರಿನ ಅವರು ಆಯ್ಕೆ ಮಾಡ್ಕೊಂಡಿದ್ದೇ ಒಂದು ಬಹಳ ಆಶ್ಚರ್ಯಕರ ಸಂಗತಿ. ಯಾಕೆಂದರೆ ಅದು 917 ಪುಟ ಇರುವ ಮತ್ತು ನೀವು ಆ ಕಾದಂಬರಿಯನ್ನು ನೋಡಿದ್ರೆ ಇದನ್ನು ಯಾವ ನೆಲೆಯಲ್ಲಿ ಇವರು ಸಿನಿಮಾ ಮಾಡೋದಕ್ಕೆ ಆಯ್ಕೆ, ಯಾಕಂದ್ರೆ ಅಷ್ಟು ವಿವರಗಳಿದೆ ಅಂತಂದರೆ ಅದೊಂದು ಮಹಾಕಾವ್ಯದ ರೀತಿಯಲ್ಲೂ ಹೋಗುವ ಕಾದಂಬರಿ ಅದು. ಈ ಕಾದಂಬರಿಯನ್ನು ಅವರು ಆಯ್ಕೆ ಮಾಡಿಕೊಂಡು ಅನಂತ ಹಿರೇಗೌಡರವರ ನಾನು MR ವಿಠಲ್ ಅವರೇ ದಾಖಲೆ ಮಾಡಿರೋ ಸಂಗತಿ, ತಾಂತ್ರಿಕವಾಗಿ ಸಂಗೀತದ ದೃಷ್ಟಿಯಿಂದ ಸಾಹಿತ್ಯ ದೃಷ್ಟಿಯಿಂದ ಅಪ್ರತಿಮರಾಗಿದ್ದ ಹೊನ್ನಪ್ಪ ಭಾಗವತರವರು ತಾವೇ ನಿರ್ಮಾಪಕರಾದಾಗ ಕೂಡ ನಿರ್ದೇಶನ ಮಾಡಲಿಲ್ಲ ಅವರು ಯಾವ ಸಿನಿಮಾ ಕೂಡ. ಅವ್ರಿಗೆ ಅದು ಬಹಳ ಸ್ಪಷ್ಟವಾದ ಕಲ್ಪನೆ ಇತ್ತು, ನನ್ನದಲ್ಲದ ಇನ್ನೊಂದು ಪಾತ್ರವನ್ನು ನಾನು ಮಾಡಬಾರ್ದು ಅಂತ ಹೇಳಿ. ಅದು ಇವತ್ತಿನ ಚಿತ್ರರಂಗ ದೃಷ್ಟಿನ ಇಟ್ಕೊಂಡು ನಾನು ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೀನಿ. ಸದಾನಂದವನ್ನು ಅನಂತ ಹಿರೇಗೌಡರವರ ನಿರ್ದೇಶನದಲ್ಲಿ ಮಾಡ್ತಾರೆ. ನಂಗೆ ಸದಾನಂದ ಚಿತ್ರದಲ್ಲಿ ಒಂದು ಬಹಳ ಮುಖ್ಯವಾದ ಸಂಗತಿ ಏನು ನಾನು ಗುರುತಿಸಿದ್ದು ಅಂತ ಹೇಳಿದ್ರೆ, ಅವರು ಕೃಷ್ಣವೇಣಿಯ ಪಾತ್ರವನ್ನು ಇಟ್ಕೊಂಡು ಕಥೆಯನ್ನು ಹೇಳ್ತಾರೆ.
ಕೃಷ್ಣವೇಣಿಯ ಪಾತ್ರದ ಮೂಲಕ ಅವರು ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ, ಆಧುನಿಕತೆ ಎನ್ನುವುದು ಮಹಿಳೆಯರಿಗೆ ಕಾದಂಬರಿ ಮೂಲಕ ಹೇಗೆ ಪ್ರವೇಶ ಮಾಡುತ್ತೆ ಅಂತ ಹೇಳಿ. ತುಂಬ ಇಂಟ್ರೆಸ್ಟಿಂಗ್ ಆದ ಅಬ್ಸರ್ವೇಷನ್ ಅದು. ಇದು ಮತ್ತು ಚಾರಿತ್ರಿಕ ಕೂಡ ತುಂಬ ಸತ್ಯವಾದ ಸಂಗತಿ. ಇದು 60-70ರ ದಶಕದಲ್ಲಿ ಆಧುನಿಕತೆ ಅನ್ನುವುದು ಮಹಿಳೆಯರಿಗೆ ಬಂದಿದ್ದು ಕಾದಂಬರಿಗಳ ಮೂಲಕನೇ. ಇದನ್ನು ತಮ್ಮ ಸದಾನಂದ ಚಿತ್ರದಲ್ಲಿ ತುಂಬ ಚೆನ್ನಾಗಿ, ಆ ಚಿತ್ರದಲ್ಲಿ ಅಭಿನಯಿಸೋ ಕುಮಾರ್ ಭಾಗವತರು ಕೂಡ ಇಲ್ಲೇ ಇದ್ದಾರೆ. ಅದನ್ನು ಮಾತೆಲ್ಲದು ತುಂಬ ಬೇರೆಯ ನೆಲೆಯಾದ ಸಿನಿಮಾ ಆಗಿ ಮೂಡ್ತು. ಅದು ವ್ಯಾಪಾರಿ ದೃಷ್ಟಿಯಿಂದ ಬೇರೆ, ಅದು ನನಗೆ ಅದು ಮುಖ್ಯವಾದ ಸಂಗತಿ ಅಲ್ಲ. ಅದು ಸಾಂಸ್ಕೃತಿಕವಾಗಿ ಕೂಡ ನನಗೆ ಸದಾನಂದ ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳುತ್ತೆ. ಸಮಯ ಆಗ್ತಿರೋದ್ರೂ ನಾನು ಮುಂದಿನ ಭಾಗ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರ್ತೇನೆ. ಇನ್ನು ನಾನು ಹೇಳಬೇಕಾಗಿದ್ದು ಹೊನ್ನಪ್ಪ ಭಾಗವತರವರ ಸಂಗೀತ ಕ್ಷೇತ್ರದ ಸಾಧನೆಯ ಬಗ್ಗೆ. ಅದನ್ನು ತುಂಬ ದೀರ್ಘವಾಗಿ ಹೇಳಿದೆ. ನಾನು ಕೆಲವು ಮುಖ್ಯವಾದ ಸಂಗತಿಗಳನ್ನಾದರೂ ಹೇಳಲೇಬೇಕು. ಹೇಳಿದರೆ, ರಾಮದಾಸ ಅನ್ನುವ ಅಂಕಿತದಲ್ಲಿ ಹೊನ್ನಪ್ಪ ಭಾಗವತರವರು ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಕೂಡ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. 1983ನೇ ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಓಂಕಾರ ನಾದಸುಧಾ ಅಂತ ಹೇಳಿ ಅವರ ಕೀರ್ತನೆಗಳ ಸಂಕಲನವನ್ನು ಕೂಡ ಹೊರಗೆ ತಂದಿದ್ದಾರೆ. ಈ ಅವರ ಕೀರ್ತನೆಗಳಲ್ಲಿ ಬಹುಶಃ ದಾಖಲಿಸಲೇಬೇಕಾದ ಸಂಗತಿ ಭಾರತಿ, ನೇಪಾಳ ಗೌಳ, ಗುರುಪ್ರಿಯ, ತಾಂಡವ, ಶಿವಪ್ರಿಯ, ಹಿತಪ್ರಿಯ, ಸ್ತೋತ್ರಪ್ರಿಯ, ರತ್ನಕಾಂತಿ, ಭಾರತಿ, ಸ್ತುತಿಪ್ರಿಯ ಯಾವ ಬಳಕೆಯಲ್ಲಿರದ ರಾಗಗಳಲ್ಲಿ ಕೂಡ ಅವರು ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ಅವರ ವಿದ್ವತ್ತು ಎಷ್ಟಿತ್ತು ಅಂತ ಹೇಳೋದು ನಾವು ಗಮನಿಸಬೇಕಾದ ಸಂಗತಿ. ಮತ್ತು ಅವರ ಹೆಚ್ಚಿನ ಕೀರ್ತನೆಗಳು ಶ್ರೀರಾಮನ ಕುರಿತಾಗೇ ಇದೆ. ಅದು ಅಲ್ಲದೇ ಅವರು ಕೃಷ್ಣನ ಬಗ್ಗೆ, ವೆಂಕಟರಮಣ ಬಗ್ಗೆ, ಶಿವನ ಬಗ್ಗೆ, ದುರ್ಗಿ ಬಗ್ಗೆ ಎಲ್ಲ ಕೀರ್ತನೆಗಳು ಬರೆದಿದ್ದಾರೆ. ಬಟ್ ಹಂಗೆ ಹೊನ್ನಪ್ಪ ಭಾಗವತರವರ ಶ್ರೀರಾಮನ ಕಲ್ಪನೆಯ ಬಗ್ಗೆ ಅದನ್ನು ಅವ್ರು ದಾಖಲೆ ಕೂಡ ಮಾಡಿದ್ದಾರೆ. ನನ್ನ ಶ್ರೀರಾಮ ಅಂತಂದರೆ ಕೋದಣ್ಣ ಪಾಣಿಯಾದ ಬಿಲ್ಲು ಬಾಣವನ್ನು ಹಿಡಿದುಕೊಂಡು ಲಕ್ಷ್ಮಣ ಸಹಿತನಾದ ಶ್ರೀರಾಮ ಅಲ್ಲ, ಅವನು ಓಂಕಾರ ಸ್ವರೂಪ ಶ್ರೀರಾಮ ಅಂತ ಹೇಳಿ. ಅವರನ್ನು ಯಾರೋ ಕೇಳ್ತಾರೆ, ನಿಮ್ಮ ಶ್ರೀರಾಮ ಸಾಕಾರನೋ ನಿರಾಕಾರನೋ ಅಂತ ಹೇಳಿದಾಗ ಹೊನ್ನಪ್ಪ ಭಾಗವತರು ಹೇಳಿದ್ದಾರೆ, ಅದು ಸಾಧಕರಿಗೆ ನಿರಾಕಾರ, ಭಾವುಕರಿಗೆ ಸಾಕಾರ ಅಂತೇಳಿ, ಎರಡೂ ಹೌದು ಅಂತ. ನಂಗೆ ಆ ಆಧ್ಯಾತ್ಮಿಕ ಆಯಾಮಗಳು ಬಹುಶಃ ನಂಗೆ ಅದು ಬಹಳ ವಿಸ್ತಾರವಾಗಿ ಮಾತಾಡಬಹುದು, ಅದರ ಸಂಗತಿ ಅದು. ನನಗೆ ಅವರ ಸಾಹಿತ್ಯದ ದೃಷ್ಟಿಯಿಂದ ಕೂಡ ಈ ಕೀರ್ತನೆಗಳಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕು. ಇದು ತೋಡಿ ರಾಗದ ಜಂಪೆ ತಾಳದ ಒಂದು ಕೀರ್ತನೆ, ಸಾಕೇತ ಸಾಮ್ರಾಜ್ಯ ಸಂಪನ್ನ ರಾಮ, ಸೀತಾತಿ ಪ್ರಿಯರಣ ಶ್ರೀರಾಮಚಂದ್ರ ಅನ್ನುವ ಕೀರ್ತನೆ ಇದು. ಇದರಲ್ಲಿ ಧರ್ಮವತ್ಸಲ ನೀನೆ, ಧರ್ಮಾತ್ಮನೋ ನೀನೆ ಅಂದರೆ ಪಂಚಮಾತ್ರೆಯ ಒಂದು ರೂಪಕ ಬಳಕೆಯಾಗಿದೆ. ಈ ಜಂಪೆ ತಾಳಕ್ಕೆ ಪಂಚಮಾತ್ರನ ಯಾರೂ ಬಳಕೆ ಮಾಡಲ್ಲ, ಅದು 2 ಅಥವಾ 3 ಮಾತ್ರೆಗೆ ಹೊಂದುವಂತಹ ತಾಳ ಅದು. ನನಗೆ ಈ ರೂಪಕ ಅಕ್ಷರ ಮತ್ತು ಸಂಗೀತ ಎರಡು ದೃಷ್ಟಿಯಿಂದ ಕೂಡ ಜಂಪೆ ತಾಳಕ್ಕೆ ಹೊಂದಿಕೊಂಡಿದೆ ಅಂತ ಹೇಳೋದು ನಾನಿಲ್ಲಿ ಹೇಳಲೇಬೇಕಾದ ಸಂಗತಿ. ಇನ್ನೊಂದು ಸರಸಾಂಗಿ 23ನೇ ಮೇಳಕರ್ತರಾಗದಲ್ಲಿ ಒಂದು ಕೀರ್ತನೆ, ಅದರಲ್ಲಿ ಸರಸಾಂಗಿನೂ ಅವರು ಸಾಮಾನ್ಯಕ್ಕೆ ಅವರು ಅನೇಕ ಕೀರ್ತನೆಗಳಲ್ಲಿ ಇದಿದೆ. ಸಾರಸದಳನಯನ ಜಗನ್ಮೋಹನ ಸರಸಾಂಗಿ ಮಹಾಲಕ್ಷ್ಮೀ ರಮಣ ಅಂತ ಸರಸಾಂಗಿ ಎನ್ನುವ ರೂಪಕ ಕೂಡ ಬರೋ ಹಾಗೆ ಮಾಡಿದ್ದಾರೆ. ಇದರಲ್ಲಿ ಘೋರ ಧನುಜ ಕುಲ, ಕ್ರೂರ ಪಾಪಹರ ಈ ಥರದ ರೂಪಕಗಳನ್ನು ಬಳಸ್ತಾರೆ. ಇದು 8 ಮಾತ್ರೆಯ ಕಾಲದ ರೂಪಕಗಳು. ಸಾಮಾನ್ಯಕ್ಕೆ ಸಂಗೀತ ಗೊತ್ತಿದ್ದವ್ರಿಗೆ ಗೊತ್ತು. ಈ 8 ಮಾತ್ರೆಯನ್ನು 2 4 ಆಗಿ ಹೊಡಿತಾರೆ, 4 2 ಆಗಿ ಹೊಡಿತಾರೆ, ಅಥವಾ 6 2 ಆಗಿ ಹೊಡಿತಾರೆ. ಯಾರು ಬೆಸ ಸಂಖ್ಯೆಯಲ್ಲಿ ತಾಳಗಳನ್ನು ಹೊಡೆಯೋಲ್ಲ. ಆದರೆ ಈ ರೂಪಕ 3 3 2 ಆಗಿ ಹೊಡೆಯುತ್ತೆ. ಇದು ಒಡೆದು ಕೂಡ ಇದು ಚತುಶ್ರದಲ್ಲಿ ಶುರುವಾಗುವ ಚತುಶ್ರಗತಿಯ ತಾಳದಲ್ಲಿ ಶುರುವಾಗಿ ಆದಿ ತಾಳದಲ್ಲಿ ರೂಪಕ ನಿಂತ್ಕೊಳ್ಳುತ್ತೆ. ಅಂದರೆ ಒಂದು ಕೀರ್ತನೆಯ ಸ್ವರೂಪದಲ್ಲಿ ಒಂದು ಬಹಳ ಸಂಕೀರ್ಣವಾದ ಬಂಧ ಇದೆ. ಇದು ಅವರಿಗೆ ಸಂಗೀತ ಮತ್ತು ಸಾಹಿತ್ಯ ಎರಡನ್ನು ಹೇಗೆ ಸೇರಿಸಬೇಕು ಅನ್ನೋದು ಗೊತ್ತಿತ್ತು ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಆಮೇಲೆ ನಾನು ಗುರಕುಂಬಾರ ಸಂದರ್ಭದಲ್ಲೇ ಈ ಮಾತನ್ನೇ ಹೇಳಿದೆ. ಹೊನ್ನಪ್ಪ ಭಾಗವತರವರಿಗೆ ಆಧ್ಯಾತ್ಮದ ಸೆಳೆತ ಎಷ್ಟಿತ್ತೋ ಸಾಮಾಜಿಕ ಕಾಳಜಿ ಕೂಡ ಅಷ್ಟೇ ಬಹಳ ಮುಖ್ಯವಾಗಿತ್ತು ಅಂತ ಹೇಳಿ. ಬಹುಶಃ ಬೇರೆ ಕೀರ್ತನೆಗಳಲ್ಲಿ ಕಾಣದ ಅವರ ಕೀರ್ತನೆಯಲ್ಲಿ ಕಾಣಬಹುದಾದ ಲಕ್ಷಣ ಅಂತ ಹೇಳಿದ್ರೆ ಅವರು ಸಾಮಾಜಿಕ ಕಾಳಜಿಯನ್ನು ತಮ್ಮ ಎಲ್ಲ ಕೀರ್ತನೆಗಳಲ್ಲಿ ತುಂಬ ಅದ್ಭುತವಾಗಿ ಹೇಳ್ಕೊಂಡಿದ್ದಾರೆ. ನಾನು ಅದಕ್ಕೆ ಉದಾಹರಣೆಯನ್ನು ಹೇಳ್ತೇನೆ.
ಎಲ್ಲವಿದ್ದವರೆಲ್ಲ ಚಿಂತೆ, ಬಲ್ಲವರಿಗೆ ಆವ ಚಿಂತೆ. ಎಲ್ಲವಿದ್ದವರಿಗೆ ಎಲ್ಲ ಚಿಂತೆ, ಬಲ್ಲವರಿಗೆ ಆವ ಚಿಂತೆ. ಸೊಲ್ಲಿಗೆ ಶಿವನ ನಾಮ ಭಜಿಸಿ ನಡೆಯುವುದೊಂದೇ ಚಿಂತೆ. ಮಂದಮತಿಗಳಾಗಿ ಜನರು ಮಾನವ ಕುಲವನ್ನೇ ಮರೆತು ಹಂದಿಯಂತೆ ನಡೆದು ಹೊಲಸ ತಿಂದು ಕಾಲ ಕಳೆವ ಚಿಂತೆ. ಇದು ಈ ಥರದ ರೂಪಗಳು ಅವರು ಅನೇಕ ಕೀರ್ತನೆಗಳಲ್ಲಿ ಸಿಕ್ಕತ್ತೆ. ಆಮೇಲೆ ನನಗೆ ಅವರು ಅಪರೂಪದ ರಾಗಗಳು ಅಂತ ಹೇಳಿದೆ. ಅವರು ವ್ಯಾಪಕವಾಗಿ ಬಳಸಿರುವ ಕೆಲವು ರಾಗಗಳಿದೆ. ಕಲ್ಯಾಣಿ, ತೋಡಿ, ಹೇಮಾವತಿ, ಸಿಮೇಂದ್ರ ಮಧ್ಯಮ, ಷಣ್ಮುಖ ಪ್ರಿಯ, ಕರಹರ ಪ್ರಿಯ, ಶುಭಪಂತು ವಾರಾಳಿ, ಚಾರುಕೇಶಿ, ಹೀಗೆ ಕರ್ನಾಟಕಿ ಸಂಗೀತದ ಬಹಳ ಮುಖ್ಯವಾದ ಎಲ್ಲ ರಾಗಗಳನ್ನು ಅವರು ಬಳಸಿದ್ದಾರೆ. ಬಹುಶಃ ಅವರು ಬಳಸಿದಷ್ಟು ವ್ಯಾಪಕವಾಗಿ ರಾಗಗಳನ್ನು ಇನ್ಯಾರೂ ಬಳಸಿಲ್ವೋ ಏನೋ. ಆಮೇಲೆ ಅವರ ಇನ್ನೊಂದು ವಿಶೇಷ ಏನು ಅಂತಂದರೆ, ನಾನು ಆವಾಗಲೇ ಆ ಮಾತನ್ನು ಸೂಕ್ಷ್ಮವಾಗಿ ಹೇಳಿದೆ, ಕೀರ್ತನೆಗಳಲ್ಲೇ ರಾಗ ಮುದ್ರೆಯನ್ನು ಕೂಡ ಅವರು ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೀರ್ತನೆಯಲ್ಲೇ ರಾಗದ ಹೆಸರು ಕೂಡ ಬರುತ್ತೆ. ಒಂದು 2-3 ಉದಾಹರಣೆ. ಓಂಕಾರ ಲೋಲ ಮಹಾಗಣಪತೆ ಅನ್ನೋ ಕೀರ್ತನೆ, ಅದು ಓಂಕಾರ ರಾಗದಲ್ಲಿದೆ ಅದು. ಆಮೇಲೆ ವಾಗದೀಶ್ವರಿ ರಾಗ ಸುಧೆಯಳು, ಅದು ವಾಗದೀಶ್ವರಿ ರಾಗದಲ್ಲಿದೆ. ಅಥವಾ ವೇಣುಗಾನವ ತೋಡಿ ದುಷ್ಟರಿಂದ ರಕ್ಷಿಸು, ಇದು ತೋಡಿ ರಾಗದಲ್ಲಿದೆ. ನಾಮ ವಾಚಸ್ಪತಿ ರಾಮ ಸಾರ್ವಭೌಮ, ಇದು ವಾಚಸ್ಪತಿ ರಾಗದಲ್ಲಿದೆ. ಹೀಗೆ ಅನೇಕ ಉದಾಹರಣೆಗಳಿದೆ. ರಾಗ ಮುದ್ರೆಯನ್ನು ಇಟ್ಟುಕೊಂಡು ಅವರು ತಮ್ಮ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ನಂಗೆ ಒಂದು ಭರತವಾಕ್ಯ ಏನು ಹೇಳ್ಬೋದು ಅಂತಂದರೆ, ಕೀರ್ತನೆಗಳು ಸಾಮಾನ್ಯಕ್ಕೆ ಅದು ಸಂಗೀತದ ಪಾರಮ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂತಹ ರಚನೆಗಳು. ಅಲ್ಲಿ ಸಾಹಿತ್ಯದ ಪಾತ್ರ ಯಾವಾಗಲೂ ಗೌಣವಾಗಿರೋದೇ ಹೆಚ್ಚು. ಆದರೆ ಹೊನ್ನಪ್ಪ ಭಾಗವತರವರಲ್ಲಿ ಸಾಹಿತ್ಯ ಮತ್ತು ಸಂಗೀತ ಎರಡೂ ಬಹಳ ಸಮತೋಕದಿಂದ ಇದೆ ಅಂತ ಹೇಳುವುದು, ಮತ್ತು ಇದರಲ್ಲಿ ಭಕ್ತಿ ಅಷ್ಟೇ ಅಲ್ಲದೆ ಸಾಮಾಜಿಕ ಕಾಳಜಿಗಳು ಕೂಡ ವ್ಯಕ್ತ ಆಗಿದೆ ಅಂತ ಹೇಳುವುದು. ಹೊನ್ನಪ್ಪ ಭಾಗವತರವರಿಗೆ ನಾನು ಅಂತಿಮವಾಗಿ ಹೇಳಬೇಕಾದ್ದು, ಅನೇಕ ಬಿರುದು ಸಿಕ್ಕಿದೆ. ಅವರ ಅಭಿನಯಿಸಿದ ಜಗಜ್ಯೋತಿ ಬಸವೇಶ್ವರ, ಮಹಾಕವಿ ಕಾಳಿದಾಸ 2 ಚಿತ್ರಗಳು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದೆ. ಅವರಿಗೆ ಮದ್ರಾಸ್ನಲ್ಲಿ ಸಿನಿ ಅಭಿಮಾನಿಗಳು ಗಾನಾಭಿನಯ ಚಂದ್ರ ಬಿರುದನ್ನು ಕೊಟ್ಟಿದ್ದಾರೆ. ಶೃಂಗೇರಿ ಜಗದ್ಗುರುಗಳು ಗಾಯಕ ಶಿಖಾಮಣಿ ಕೊಟ್ಟಿದ್ದಾರೆ. ಸಂಗೀತ ವಿದ್ವಾಂಸರು ಗಾನ ಕಲಾಭೂಷಣ ಅನ್ನೋ ಬಿರುದನ್ನು ಕೊಟ್ಟಿದ್ದಾರೆ. ಗಾನ ಕಲಾ ಗಂಧರ್ವ ಬಿರುದು ಕೊಟ್ಟಿದ್ದಾರೆ. ಆಮೇಲೆ 1939ರಿಂದ 60 ವರ್ಷ ಸರಿಸುಮಾರು ಅವರು ನಿರಂತರವಾಗಿ ಆಕಾಶವಾಣಿಯಲ್ಲಿ ಸಂಗೀತ ಕಚೇರಿಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಅಂಥ ದಾಖಲೆ ಇನ್ನೊಂದು ಎಲ್ಲೂ ಸಿಗಲಿಕ್ಕಿಲ್ಲ. ಆಮೇಲೆ ಅವರು ಕರ್ನಾಟಕ ನಾಟಕ ಕಲಾವಿದರಿಗೆ ನೀಡುವ ಮಾಸಾಶನ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸಂಗೀತ ನಾಟಕ ಅಕಾಡೆಮಿ ಮತ್ತು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಇದೆಲ್ಲ ಸಿಕ್ಕಿದೆ. ಇನ್ನೊಂದು ಚಾರಿತ್ರಿಕವಾಗಿ ಬಹಳ ಮುಖ್ಯವಾದ ಸಂಗತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಸಂಗೀತ ನೃತ್ಯ ಅಕಾಡೆಮಿ ಫೆಲೋಶಿಪ್ಪನ್ನು ನೀಡಲು ಆರಂಭಿಸಿದಾಗ ಮೊದಲ ಫೆಲೋಶಿಪ್ಪನ್ನು ನೀಡಿದ್ದು ಹೊನ್ನಪ್ಪ ಭಾಗವತರವರಿಗೆ. ರಂಗಸಂಗೀತದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ಬಹಳ ಅಮೋಘವಾದ ಅಧ್ಯಯನವನ್ನು ಮಾಡಿದ್ದಾರೆ ಅವರು. ಸಂಗೀತ ಪರೀಕ್ಷೆಗೆ ಪಠ್ಯಗಳನ್ನು ಸಿದ್ಧಪಡಿಸುವ ಸಮಿತಿಯಲ್ಲಿ ಕೂಡ ಕೆಲಸ ಮಾಡಿದರು. ಆವಾಗ ಒಂದು ಘಟನೆ ನಾನಿಲ್ಲಿ ಉಲ್ಲೇಖಿಸಿ ನನ್ನ ಮಾತನ್ನು ಮುಗಿಸ್ಬೇಕು. 6 ವರ್ಷದ ಒಬ್ಬ ಬಾಲಕ ಬಹಳ ಅಮೋಘವಾಗಿ ಹಾಡು ಹೇಳಿದ್ದಾನೆ. ಸಂಗೀತ ಸ್ಪರ್ಧೆಗೆ ಬಂದವನು. ಆಗ ಅವನನ್ನು ಖಂಡಿತ ಅವನಿಗೆ ಪ್ರತಿಭಾ ವೇತನ ಕೊಡಬೇಕು ಅಂತಂದಾಗ ಅವರು ಸಮಿತಿಯವರು ಹೇಳಿದ್ರು, ಇಲ್ಲ 6 ವರ್ಷದವ್ರಿಗೆ ಪ್ರತಿಭಾ ವೇತನ ಕೊಡೋಕ್ಕಾಗಲ್ಲ, ಇಲ್ಲಿ ನಮ್ಮ ಸಮಿತಿ ನಿಯಮಗಳಿದೆ, ನಿಯಮಕ್ಕದ ವಿರುದ್ಧ ಆಗುತ್ತೆ ಅಂತ. ಹೊನ್ನಪ್ಪ ಭಾಗವತರು ಕೂಡಲೇ ತಮ್ಮ ಜೋಬ್ನಲ್ಲಿ ಇದು 1,000 ರೂಪಾಯಿ ಎತ್ತೆ ಹುಡುಗನಿಗೆ ಕೊಟ್ಟು, ನಿನ್ನ ಅಭ್ಯಾಸವನ್ನು ಮುಂದುವರೆಸಪ್ಪ, ಪ್ರತಿಭೆಗೆ ನಿಯಮಗಳ ಅಡ್ಡಿ ಆಗಬಾರ್ದು ಅಂತ. ಇದು ಬಹಳ ಮುಖ್ಯವಾದ ದಾಖಲೆ. 1992 ಅಕ್ಟೋಬರ್ 2 ಹೊನ್ನಪ್ಪ ಭಾಗವತರು ನಮ್ಮನ್ನು ಅಗಲಿದ್ದು. ಅಂತರಂದ ಕೂಡ ಅವರ ಬಿಟ್ಟು ಹೋದ ದಾರಿ ನಮಗೆ ಬಹಳ ಮುಖ್ಯವಾಗಿದೆ. ಬಹುಶಃ ಅನೇಕ ಸಂಗತಿಗಳನ್ನು ಹೇಳ್ಬೋದಾಗಿತ್ತು ನಾನು, ಆದರೆ ಎಲ್ಲ ಆಯಾಮಗಳನ್ನು ಪರಿಚಯ ಮಾಡೋ ದೃಷ್ಟಿಯಿಂದ ಸುಮಾರು ಮಟ್ಟಕ್ಕೊಳಿಸ್ಕೊಂಡು ಬಂದಿದ್ದೀನಿ ನಾನು. ಬಹಳ ಮುಖ್ಯವಾಗಿ ನನ್ನ ಮಾತನ್ನು ಮುಗಿಸ್ಲಿಕ್ಕವಾಗಿ ಹೇಳಲೇಬೇಕಾದ ಸಂಗತಿ ಏನು ಅಂತಂದರೆ, ಹೊನ್ನಪ್ಪ ಭಾಗವತರವರನ್ನು ಜನ್ಮಶತಾಬ್ದ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವುದು ನೆಪ ಅಷ್ಟೇ. ಜನ್ಮಶತಾಬ್ದಿ ಅನ್ನೋದು ಅವ್ರು ನೆನಪು ಮಾಡ್ಕೊಳ್ಳೋಕೆ ಕಾರಣ ಅಷ್ಟೇ. ಆದರೆ ಅವರನ್ನು ಬಹಳ ಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಬೇಕಾಗಿದ್ದು ಅವರು ಕೊಟ್ಟಿರ್ತಕ್ಕಂತಹ ಈ ಅಮೋಘವಾದ ಸಾಂಸ್ಕೃತಿಕ ಕೊಡುಗೆಗಳಿಗಾಗಿ.
ಅವರು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಎರಡೂ ನೆಲೆಗಳನ್ನು ಕೂಡ ಸೇರಿಸಿದಾರಲ್ಲ ಬೇರೆ ಬೇರೆ ರಂಗದ ಮೂಲಕ. ಆ ಕುರಿತು ಇನ್ನಷ್ಟು ಅಧ್ಯಯನಗಳಾಗಬೇಕು. ನಂಗೆ ತುಂಬ ಸಂತೋಷದ ಸಂಗತಿ ಏನು ಅಂತಂದರೆ, ಹೊನ್ನಪ್ಪ ಭಾಗವತರವರ ಹಿರಿಯ ಮಗ ಕುಮಾರ ಭಾಗವತರ್ ಸೇರಿ ಅವರೆಲ್ಲ ಕುಟುಂಬದವರು ಕೂಡ ಇವತ್ತು ಹೊನ್ನಪ್ಪ ಭಾಗವತರವರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಕುರಿತು ನೆನಪುಗಳನ್ನು ಇವತ್ತು ಜಾಗೃತಗೊಳಿಸ್ಕೊಂಡಿದ್ದಾರೆ. ಈ ವರ್ಷ ಅವ್ರ ಜನ್ಮ ಶತಮಾನೋತ್ಸವವನ್ನು ತುಂಬ ಚೆನ್ನಾಗಿ ಅವರು ಆಚರಣೆ ಮಾಡಿದ್ದಾರೆ. ಅದು ಬಹುಶಃ ನನಗೆ ನನ್ನ ಆಸೆ ಏನು ಅಂತಂದರೆ, ಇದು ಈ ಜನ್ಮ ಶತಮಾನೋತ್ಸವಕ್ಕೆ ನಿಲ್ಲದೇನೆ ಅವ್ರ ಕುರಿತು ಇಂತಹ ಅನೇಕ ಅಧ್ಯಯನಗಳು ನಿರಂತರವಾಗಿ ನಡೀತಾ ಇರಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಕಾರ್ಯಕ್ರಮದ ಬಗ್ಗೆ ಸೂಚನೆ. ನಾಳೆ ಮತ್ತು ನಾಳಿದ್ದು ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಂದ ಉಪನ್ಯಾಸ ಇರುತ್ತೆ. ವಿಷಯ ಶಂಕರಾಚಾರ್ಯರ ಶತಶ್ಲೋಕಿ. ಬಹಳ ಅದ್ಭುತವಾದ ಮಾಹಿತಿಪೂರ್ಣವಾದ ಉಪನ್ಯಾಸವನ್ನು ಕೇಳಿದ್ದೇವೆ ಹೊನ್ನಪ್ಪ ಭಾಗವತರ ಬಗ್ಗೆ NS ಶ್ರೀಧರಮೂರ್ತಿ ಅವರಿಂದ. ಅವ್ರನ್ನ ಅನೇಕ ವರ್ಷ ಕಾಲ ಹತ್ತಿರದಿಂದ ನೋಡಿದ್ರೂ ಕೂಡ ಅವರ ಒಟ್ಟು ಅವಲೋಕನವನ್ನು ಶ್ರೀಧರಮೂರ್ತಿ ನೀಡಿದಾಗ ನನಗೇನೆ ಅದು ಅನೇಕ ಹೊಸ ಸಂಗತಿಗಳು ಕೆಳಗಿಡ್ತಾ ಇದೆ ಅಂತ ಅನ್ನಿಸ್ತು. ನೋಡಕ್ಕೆ ಹೋದರೆ ಹೊನ್ನಪ್ಪ ಭಾಗವತನ ಅನೇಕ ಸಂದರ್ಭಗಳಲ್ಲಿ ಸತತವಾಗಿ ನೋಡ್ತಾನೇ ಇದ್ದು, ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದು, ವಿಶೇಷವಾಗಿ ಅವರ ಮನೆ ಸಮೀಪದಲ್ಲೇ ಇದ್ದ ಶೇಷಾದ್ರಿ ಗವಾಯಿಗಳ ಮನೆಗೆ ಅವರು ಪದೇ ಪದೇ ಬರ್ತಾ ಇದ್ದರು. ಅಲ್ಲಿ ಭೇಟಿ ಆಗ್ತಾ ಇತ್ತು, ಅಲ್ಲಿ ಚರ್ಚೆಗಳಾಗ್ತಾ ಇತ್ತು. ಇದನ್ನು ಅನೇಕ ವರ್ಷ ನೋಡಿದ್ವು. ಇನ್ನು ಕಾರ್ಯಕ್ರಮಗಳಲ್ಲಿ ಸಮ್ಮೇಳನಗಳಲ್ಲಿ ಅನೇಕ ಸಲ ಅವರು ಭೇಟಿ ಆಗ್ತಾ ಇತ್ತು. ಹೀಗೆ ಆದರೂ ಕೂಡ ಒಂದು ಒಂದು ಈ ಬರ್ಡ್ಸ್ ಐ ವ್ಯೂ ಅನ್ನೋ ರೀತಿಯಲ್ಲಿ ಶ್ರೀಧರಮೂರ್ತಿಯವರ ಅವಲೋಕನ ಕೊಟ್ಟಾಗ ನನಗೇನು ಆಶ್ಚರ್ಯವಾಯಿತು, ಇಷ್ಟು ದೊಡ್ಡವರ ಸಹವಾಸದಲ್ಲಿ ನಾವು ಇದ್ವಾ ಅಂತ. ಮತ್ತು ಅವರೊಂದು ರೀತಿ ಅವರ ವ್ಯಕ್ತಿತ್ವ ಕೂಡ ಬಹಳ ಆಕರ್ಷಕವಾದ ವ್ಯಕ್ತಿತ್ವವೇ ಆಗಿತ್ತು. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಒಂದು ಗಾಯನ ಸಮಾಜದ ಸಮ್ಮೇಳನ ಸಂದರ್ಭದಲ್ಲಿ ಹೊನ್ನಪ್ಪ ಭಾಗವತರಿಗೆ ಹಿರಿಯರಾದ ರಾಳಪಲ್ಲಿ ಕೃಷ್ಣ ಶರ್ಮರು ಹೇಳ್ತಾ ಇದ್ರು, ನೀನು ಅಭಿನಯ ಮಾಡ್ತೀನಿ ಎಲ್ಲ ಹೇಳ್ತಾರೆ, ಏನಿಲ್ಲ ನೀನಾಗಿರ್ತೀಯ ಅಷ್ಟೇ, ಅದನ್ನು ಅಭಿನಯ ಜನ ತಿಳ್ಕೋತಾರೆ ಅಂತ ರಾಳಪಲ್ಲಿಯವರು ಕಾಮೆಂಟ್ ಮಾಡಿದರು. ಇಂಥ ಹಿ ವಾಸ್ ಎ ನ್ಯಾಚುರಲ್. ಇಂಥ ದೊಡ್ಡ ಸಾಧಕರ ಸ್ಮರಣೆ ಮಾಡೋದು ನಿಜವಾಗಲೂ ಭಾಳ ಪ್ರೇರಣಾದಾಯಕ. ಮತ್ತು ಅನೇಕ ಜನ ಆಗಲೇ ಹೇಳಿದಾಗೆ ಅದನ್ನು ಮುಂದೆ ಕೂಡ ಅವರ ಸ್ಮರಣೆ ಪದೇ ಪದೇ ಆಗ್ತಾ ಇರಲಿ ಅನ್ನುವ ಆಶೆಯನ್ನು ವ್ಯಕ್ತಪಡಿಸ್ತಾ, ತುಂಬ ಮಾಹಿತಿಪೂರ್ಣವಾದ ಉಪನ್ಯಾಸ ನೀಡಿದ್ದಕ್ಕೆ ಆದರಣೀಯ NS ಶ್ರೀಧರಮೂರ್ತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಹೊನ್ನಪ್ಪ ಭಾಗವತರ ಕುಟುಂಬದ ಪರಿವಾರದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮಾನ್ HG ಸೋಮಶೇಖರಾಯರು ದಯವಿಟ್ಟು ವೇದಿಕೆಗೆ ಬಂದು